वंदेहम श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहागण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धो जगत्पते गोपेश गोपिकान्ता राधाकान्त नमोऽस्तुते सप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशताणे जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद हरे कृष्ण 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 हरे 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 राम 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 हरे हरे कृष्ण कृष्ण महावीरा हे रामामोघ विक्रम दावागिना दह्यमानान् प्रपन्नं स्त्रातुमर्हतः कृष्ण कृष्ण महायोगिन् विश्वात्मा विश्वसम्भवा भवता लोकनाथेन सनाथा वयमच्युत नमस्ते वासुदेवाय सर्वभूतक्षयाय च ऋषिकेश नमस्तुभ्यं प्रपन्नं पाहि मां प्रभो नमो विष्णुपादाय कृष्णप्रेष्ठाय भूतले श्रीमते भक्तिविकास स्वामिनिति नामिने ಹರೇ ಕೃಷ್ಣ ಶ್ರೀಕೃಷ್ಣ ದಿವ್ಯ ಲೀಲೆಗಳು ವತ್ಸಾಸುರ ಮತ್ತೆ ಬಕಾಸುರರ ಸಂಹಾರ ಅಥವಾ ಉದ್ಧಾರ. ನಾವು ಹಿಂದಿನ ಕ್ಲಾಸ್ ಸ್ವಲ್ಪ ವೈಸ್ ಮಾಡೋಣ. ನಾರದರ ಶಾಪದಿಂದ ಕುಬೇರನ ಮಕ್ಕಳಾದ ಮಣಿಗ್ರೀವ ಮತ್ತೆ ನಳಕೌರರು ಮರಗಳಾಗಿ ಗೋಕುಲದಲ್ಲಿ ಹುಟ್ಟಿರ್ತಾರೆ. ಭಗವಂತನ ಮನೆಯ ಮುಂದೆ ಭಗವಂತ ಕೃಷ್ಣನ ದಿವ್ಯ ಲೀಲೆಗಳನ್ನ ಬಾಲಲೀಲೆಗಳನ್ನ ಕಣ್ಣಾರೆ ನೋಡ್ತಿರ್ತಾರೆ. ನಾರದರ ಅನುಗ್ರಹದಿಂದ ಅವ್ರಿಗೆ ಪೂರ್ವ ಜನ್ಮದ ಸ್ಮೃತಿ ಇರುತ್ತೆ, ಅವರ ಪಾಪ ಪ್ರಜ್ಞೆ ಇರುತ್ತೆ. ನಾವ್ ಯಾಕೆ ಮರಗಳಾಗಿ ಬಂದಿದ್ದೀವಿ, ಏನ್ ಪಾಪ ಮಾಡಿದ್ವಿ, ನಾವು ಹಣ ಅಧಿಕಾರ ಶ್ರೀಮಂತಿಕೆಯ ಮದದಿಂದ ನಾವು ಹುಚ್ಚರಾಗಿದ್ವಿ, ಕುರುಡರಾಗಿದ್ವಿ, ಭಗವಂತನನ್ನ ಮರೆತಿದ್ವಿ ನಾವು. ಅದಕ್ಕೋಸ್ಕರ ನಾರದರ ಕೃಪೆ ನಾವು ಮರಗಳಾಗಿ ಬಂದಿದ್ದೀವಿ. ಆದ್ರೂ ಭಗವಂತನ ಲೀಲೆಗಳನ್ನ ಕಣ್ಣಾರೆ ನೋಡುವಂತ ಭಾಗ್ಯ ಸಿಕ್ಕಿದೆ. ಒಂದು ದಿನ ಭಗವಂತ ಕೃಷ್ಣ ತುಂಟಾಟ ಮಾಡಿ ತಾಯಿ ಯಶೋದೆ ಕೈಲಿ ಒಳಕಲ್ಲಿಗೆ ಕಟ್ಟಾಕ್ಸ್ಕೊಳ್ತಾನೆ. ಅದರ ಕಾರಣ ಉದ್ಧಾರ ಮಾಡ್ಬೇಕು ಅಂತ ಅವ್ರನ್ನ. ಸೊ ಯಶೋದಮಾಯಿ ಕೃಷ್ಣನ್ ಕಟ್ಟಾಕ್ತಾಳೆ. ಅದ್ರಲ್ಲೂ ಒಂದು ಲೀಲೆ ಇದೆ. ನಾವು ಭಗವಂತನನ್ನ 2 ಅಂಗುಲ ಶಾರ್ಟೇಜ್ ಇದೆ ನಮಗೆ ಅಷ್ಟೇ. ಒಂದು ಪ್ರಯತ್ನ, ಇನ್ನೊಂದು ಅನುಗ್ರಹ. ಒಂದು ಪ್ರಯತ್ನ ಮಾಡ್ಬೇಕು ಮತ್ತೆ ಇನ್ನೊಂದು ಅನುಗ್ರಹ. ಈ 2 ಸಾಧನೆಯಿಂದ ನಾವು ಭಗವಂತನನ್ನ ಕಟ್ಟಬಹುದು ಅನ್ನೋದನ್ನ ತೋರಿಸದ ಲೀಲೆಯಲ್ಲಿ. ಕೃಷ್ಣ ನೋಡ್ತಾ ನೋಡ್ತಾ ಆ ಮರಗಳ ಹತ್ರ ಹೋಗ್ತಾನೆ. ಆ ಒಳಕಲ್ನ ಎಳ್ಕೊಂಡು ಹೋಗ್ತಾನೆ. ಗೋಪ ಬಾಲಕರು ನೋಡ್ತಾ ಇದ್ದಾರೆ. ಮರದ ಮಧ್ಯದಲ್ಲಿ ಹೋಗಿ ಅವ್ರನ್ನ ಆ ಮರಗಳನ್ನ ನಾಶ ಮಾಡಿ ಆ ಜನ್ಮವನ್ನ ಅವರನ್ನ ಮುಕ್ತಿಗೊಳಿಸಿ ಅವ್ರಿಗೆ ಅನುಗ್ರಹ ಮಾಡ್ತಾನೆ. ಅವಾಗ ಆ ಮಣಿಗ್ರೀವ ನಳಕೌರರು ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಓ ಕೃಷ್ಣ, ನಿನ್ನ ಅನುಗ್ರಹ ಆಯ್ತು ನಮ್ಗೆ ಇವತ್ತು. ನಮ್ಮ ಈ ಅಜ್ಞಾನ ಅಂಧಕಾರ ಅನರ್ಥಗಳೆಲ್ಲ ನಮ್ಗೆ ಇವತ್ತು ನಿವೃತ್ತಿ ಆಯ್ತು ಅಂತ ಹೇಳಿ ಅವರನ್ನ ಪ್ರಾರ್ಥನೆ ಮಾಡಿ ತಮ್ಮ ದಿವ್ಯ ಲೋಕಗಳಿಗೆ ಹೊರಟೋಗ್ಬಿಡ್ತಾರೆ. ಹೀಗೆ ಭಗವಂತ ಪ್ರತಿದಿನ ಲೀಲೆ ಮಾಡ್ತಾ ಮಾಡ್ತಾ ವ್ರಜವಾಸಿಗಳಿಗೆ ಆನಂದ ಕೊಡ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ, ರಾಮಂಚ ರೋಹಿಣಿ ದೇವಿ ಕ್ರೀಡಂತಂ ಬಾಲಕೈ ವೃಷಂ. ರಾಮಂಚ ರೋಹಿಣಿ ದೇವಿ ಕ್ರೀಡಂತಂ. ಒಂದಿನ ಬಲರಾಮ ಕೃಷ್ಣರು, ರಾಮಂಚ ರಾಮನೂ ಕೂಡ ಅಂತ ಅರ್ಥ. ಅಂದ್ರೆ ಕೃಷ್ಣ ರಾಮನೂ ಕೂಡ. ನಮ್ಗೆ ಇಲ್ಲಿ ಒಂದು ನಾವು ರಹಸ್ಯ ಅರ್ಥ ಮಾಡ್ಕೋಬೇಕು. ಚಕಾರ ಹಾಕಿದ್ರೆ ಅಲ್ಲಿ ಮತ್ತು ಹಾಗೂ ಅಂತ ಅರ್ಥ. ಇಲ್ಲಿ ಕೃಷ್ಣ ಹೆಸರು ಹೇಳಿರಲ್ಲ ಇಲ್ಲಿ ಅಂತ ಅಂದ್ರೆ ಅಲ್ಲಿ ಹೇಳ್ತಾರೆ ರಾಮಂಚ, ರಾಮನೂ ಕೂಡ ಅಂದ್ರೆ ಕೃಷ್ಣನ ಜೊತೆಲಿದ್ದಾನೆ ಅಂತ. ರಾಮಂಚ ರೋಹಿಣಿ ದೇವಿ ಕ್ರೀಡಂತಂ. ಆಟ ಆಡ್ತಾ ಇದ್ರು ಒಂದಿನ. ಸರಿ, ಕೃಷ್ಣ ಬಲರಾಮರು ಎಷ್ಟರ ಮಟ್ಟಿಗೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು ಅಂದ್ರೆ ಸಾಕ್ಷಾತ್ ದೇವತಮ ಪರಮ ಪುರುಷ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡ್ತಾ ಇದ್ದಾನೆ. ತುಂಬಾ ಸುಸ್ತಾಗಿದೆ. ರೋಹಿಣಿ ಯಶೋದಮಾಯಿ ರೋಹಿಣಿಗೆ ಹೇಳಿ ಕಳಿಸ್ತಾರೆ, ಹೋಗಿ ಹೋಗಿ ಕರ್ಕೊಂಬನ್ನಿ ಮಕ್ಕಳನ್ನ, ತುಂಬಾ ಹೊತ್ತಾಯ್ತು ಆಟ ಆಡಿ. ಯಶೋದಾಂ ಪ್ರೇಷಯಾಮಾಸ ರೋಹಿಣಿ ಪುತ್ರವತ್ಸಲಾಂ. ಆದ್ರೆ ರೋಹಿಣಿ ಮಾತಿಗಿಂತ ಹೆಚ್ಚಾಗಿ ಯಶೋದ ಮೇಲೆ ಪ್ರೀತಿ ಜಾಸ್ತಿ ಮಕ್ಕಳಿಗೆ. ರೋಹಿಣಿ ಓದ್ಲು, ಬನ್ನಿ ಬನ್ನಿ ಮಕ್ಕಳೇ, ಅಮ್ಮ ಕರೀತಾಳೆ. ನಾವ್ ಬರೋದಿಲ್ಲ, ನಾವ್ ಆಟ ಆಡ್ಬೇಕಿನ್ನು. ಸರಿ, ರೋಹಿಣಿ ಬೇಜಾರಾಯ್ತು, ವಾಪಸ್ ಬಂದು, ಓ ಯಶೋದ, ನಿನ್ ಮಕ್ಳು ಭಾರಿ ಪಟಿಂಗ್ರಿದ್ದಾರೆ, ನಾವೆಲ್ಲ ಹೇಳಿದ್ರೆ ಕರೆದ್ರೆ ಬರೋದಿಲ್ಲ, ನೀನೇ ಹೋಗ್ಬೇಕು. ಸರಿ ಆಯ್ತು,
ರೋಹಿಣಿ ವಾಪಸ್ ಬಂದು, ಆಯ್ತಮ್ಮ ಯಶೋಧ ನೀನೇ ಹೋಗಿ ಕರ್ಕೊಬಾ. ಯಾಕಂದ್ರೆ ಯಶೋಧಮಾಯಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ಲು ಕೃಷ್ಣ ಬಲರಾಮರ ಮೇಲೆ, ಹಾಗಂತ ರೋಹಿಣಿಗೆ ಇರ್ಲಿಲ್ಲ ಅಂತ ಅಲ್ಲ, ರೋಹಿಣಿಗಿಂತ ಹೆಚ್ಚಿನ ಪ್ರೀತಿ ಮಕ್ಕಳಿಗೆ ಯಶೋಧ ಮೇಲೆ. ಯಶೋಧ ಹೋಗ್ತಾಳೆ, ಮಕ್ಕಳೇ ಬನ್ನಿ, ತುಂಬಾ ಹೊತ್ತಾಯ್ತು, ಯಶೋಧ ಆಡ್ಬೇಕು ನೋಡಿ, ಊಟಕ್ಕೆ ಕಾಯ್ತಾ ಇದಾರೆ, ಅಪ್ಪ ಕಾಯ್ತಾ ಇದಾರೆ. ನಂದಗೋಪ ಮಕ್ಳನ್ನ ಬಿಟ್ಟು ಯಾವತ್ತೂ ಊಟ ಮಾಡ್ತಿರ್ಲಿಲ್ಲ. ಅದನ್ನೇ ನಾವು ಸಂಪ್ರದಾಯವಾಗಿ ಬೆಳೆಸ್ಕೊಂಡ್ಬರ್ಬೇಕು. ಪ್ರಜವಾಸಿಗಳು ಏನ್ ಮಾಡ್ತಾ ಇದ್ರು ಅದನ್ನ ನಾವು ಅನುಕರಣೆ ಮಾಡ್ಬೇಕು. ಅವ್ರು ಹೀಗೆ ಮಾಡ್ತಾ ಇದ್ರೆ ನಾನು ಹಾಗೆ ಮಾಡ್ಬೇಕು. ಅಂದ್ರೆ ಅನುಸರಣೆ ಮಾಡೋದು ಬೇಡ, ಸಾರಿ ಉಲ್ಟಾ ಹೇಳ್ತಾರೆ, ಅನುಕರಣೆ ಮಾಡಬಾರ್ದು, ಅನುಸರಣೆ ಮಾಡ್ಬೇಕು. ಅನುಕರಣೆ ಅಂದ್ರೆ ಇಮಿಟೇಟ್ ಮಾಡೋದು, ಅವ್ರು ಮಾಡ್ದಂಗೆ ಮಾಡೋದು, ಹಾಗೆ ಮಾಡಬಾರ್ದು. ಅನುಸರಣೆ ಮಾಡ್ಬೇಕು, ಫಾಲೋ ಮಾಡ್ಬೇಕು ಅವ್ರನ್ನ. ನಂದಗೋಪ ಏನ್ ಮಾಡ್ತಾ ಇದ್ದ, ಮಕ್ಳನ್ನ ಬಿಟ್ಟು ಊಟ ಮಾಡ್ತಾ ಇಲ್ಲ. ಯಶೋದಮ್ಮಾಯಿ ಹೋಗಿ ಕರೀತಾಳೆ, ಬನ್ನಿಪ್ಪ ಊಟಕ್ಕೆ ಲೇಟ್ ಆಗ್ತಾ ಇದೆ, ಬನ್ನಿ ಅಪ್ಪ ಕಾಯ್ತಾ ಇದಾರೆ ಅಲ್ಲಿ. ಕ್ರೀಡಂತಂ ಸಾಸುತಂ ಬಾಲೆ ಅತಿವೇಲಂ ಸಹಾಗ್ರಜಂ ಯಶೋದಾ ಜೋಹಿತ್ ಕೃಷ್ಣಂ ಪುತ್ರ ಸ್ನೇಹ ಸ್ತುತ ಸ್ಮರಿ. ಹೋಗ್ತಾಳೆ, ಹೋ ರಾಮ ಹೋಗು, ಕೃಷ್ಣ ಕರ್ಕೊಂಬ. ಬೆಳಿಗ್ಗೆ ತಿಂದಿದ್ದು ನೀವು, ಮಧ್ಯಾಹ್ನ ಎಲ್ಲ ಸಾಯಂಕಾಲ ಆಯ್ತು, ಹಠ ಆಡ್ತಾ ಇದ್ರೆ ಇನ್ನು ನೋಡಿ ಮೈಕೈ ಎಷ್ಟು ಗಲೀಜಾಗಿದೆ, ಕೊಳೆ ಆಗಿದೆ, ಬನ್ನಿ ಸ್ನಾನ ಮಾಡಿ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡ್ಬರ್ತಾಳೆ. ಕೃಷ್ಣ ವ್ರಜವಾಸಿಗಳ ಕೈಯಲ್ಲಿ, ವಿಶೇಷವಾಗಿ ಯಶೋದ ಕೈಯಲ್ಲಿ ಒಂದು ಆಟದ ಗೊಂಬೆ ತರ ಆಗ್ಬಿಟ್ಟಿದ್ದಾನೆ. ಕರೆದ್ರೆ ಬರಬೇಕು, ಬೈತೀನಿ ಬಂದಿಲ್ಲ ಅಂದ್ರೆ ಭಯ, ಓಡ್ ಬರ್ತಾನೆ, ಹೊಡಿತೀನಿ ನೋಡು, ಮಣ್ ತಿಂದ್ರೆ ಹೊಡಿತಾನೆ, ಭಯ, ಓಡ್ ಬರ್ತಾನೆ ಕೃಷ್ಣ. ಯಶೋದ ಹೇಳ್ತಾರೆ, ಏನಿದು ಮೈ ಕೈಯಲ್ಲಿ ಎಷ್ಟು ಗಲೀಜಾಗಿದೆ ನೋಡಿ, ಧೂಲಿ ದೂಸರಿತ ಅಂಗತ್ವಂ, ಧೂಳಾಗಿದೆ ಮೈಯೆಲ್ಲ, ಧೂಲಿ ದೂಸರಿತ ಅಂಗತ್ವಂ, ನಿನ್ನ ಮೈ ಎಲ್ಲ ಗಲೀಜಾಗಿದೆ, ಬಾ ಮಜ್ಜನಂ ಆವಹ, ಸ್ನಾನ ಮಾಡುವಂತೆ ಬಾ. ಇವತ್ತು ನಿಂದು ಜನ್ಮ ವೃಕ್ಷಂ, ಇವತ್ತು ನಿಂದು ಹುಟ್ಟಿದಬ್ಬ ನಿಂದು, ಗೊತ್ತೇ ಇಲ್ಲ ಮಗು, ನಾನು ಹುಟ್ಟಿದ್ದೀನಿ ನನ್ನ ಇವತ್ತು, ಬರ್ತ್ಡೇ, ಕೃಷ್ಣನ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು. ಕೃಷ್ಣನಿಗೆ ಏನಾದ್ರು ಬರ್ತ್ಡೇ ಅಂತಿದ್ಯಾ? ಕೃಷ್ಣ ಎಲ್ಲಾ ಕಡೆ ಎಲ್ಲಾ ಕಡೆ ಇರ್ತಾನೆ, ವಿಶೇಷವಾಗಿ ಭಕ್ತರು ಕರೆದಾಗ ಅಲ್ಲಿ ಕಾಣಿಸ್ಕೊಂಡ್ಬಿಡ್ತಾನೆ ಅಷ್ಟೇ. ಅದನ್ನೇ ಪ್ರಹ್ಲಾದರು ಹೇಳಿದ್ದು, ಎಲ್ಲಾ ಕಡೆ ಇದ್ದಾನೆ ಭಗವಂತ, ಪಂಚಭೂತಗಳಿದ್ದಾನೆ, ನಿನ್ನಲ್ಲಿ ಇದ್ದಾನೆ, ನನ್ನಲ್ಲಿದೆ, ಎಲ್ಲಾ ಕಡೆ ಇದ್ದಾನೆ, ಕಮ್ಮದಲ್ಲಿ ಹೌದು ಅಲ್ಲೂ ಇದ್ದಾನೆ, ಎಲ್ಲಿ ಇಲ್ಲ ಭಗವಂತ, ಎಲ್ಲಾ ಕಡೆ ಇದ್ದಾನೆ. ಆದ್ರೆ ಯಾವತ್ತೋ ದಿನ ಪ್ರಕಟ ಆಗಿಬಿಡ್ತಾನೆ, ಅದು ಒಂದು ಬರ್ತ್ಡೇ. ನರಸಿಂಹ ಚತುರ್ದಶಿ, ನರಸಿಂಹ ದೇವರ ಬರ್ತ್ಡೇ, ವಾಮನ ದ್ವಾದಶಿ, ವಾಮನ ದೇವರ ಬರ್ತ್ಡೇ ಅಲ್ಲ, ಅದು ಪ್ರಕಟ ಆದ ದಿನ, ಆವಿರ್ಭಾವ, ಅವತಾರ. ಇವತ್ತು ಜನ್ಮ ವೃಕ್ಷಂತೆ ಆದ್ಯ ಭವತಿ ವಿಪ್ರಭ್ಯ ದೇಹಿಗಾ ಶುಚಿ, ಇವತ್ತು ನಿಂದು ಹುಟ್ಟಿದ ದಿನ, ಬೇಗ ಬಂದು ಸ್ನಾನ ಮಾಡಿ ಇವತ್ತು ಬ್ರಾಹ್ಮಣರಿಗೆ ಗೋದಾನ ಮಾಡ್ಬೇಕು ಬಾ. ಯಶೋದಮ್ಮ ಹೇಳ್ತಾಳೆ ಮಕ್ಕಳಿಗೆ, ನೋಡು ನೋಡು ನೀನ್ ಎಷ್ಟು ಕೊಳಕ, ಆ ಪಕ್ಕದ ಮನೆ ಹುಡುಗರು ನೋಡು, ಪಶ್ಯ ಪಶ್ಯ ವಯಸ್ಯ ಅಂತೆ, ಪಶ್ಯ ನೋಡು ಅಂತ, ನೋಡು ಅಲ್ಲಿ ನಿಮ್ಮ ಅಕ್ಕಪಕ್ಕದ ಹುಡುಗರು ಎಷ್ಟು ಸ್ನಾನ ಮಾಡ್ಕೊಂಡು ಎಷ್ಟು ನೀಟಾಗಿದ್ದಾರೆ, ನೀನ್ ಕೊಳಕ ಗಲೀಜು, ನೀನು ಆಭರಣ ಎಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿ ಹೊಳಿತಾ ಇದಾರೆ. ಭಗವಂತನಿಗೆ ಅವನ್ ಸ್ಮರಣೆ, ಅವನ್ ನಾಮ ಸ್ಮರಣೆ ಮಾಡ್ದೇನೆ ಅಂತರ್ಬಹಿರ್ಶುಚಿ ಆಗ್ಬಿಡ್ತೀವಿ ನಾವಲ್ಲ. ಈ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾನ್ ಗತೋಪಿವ ಯಸ್ ಸ್ಮರೇತ್ ಪುಂಡರೀಕಾಕ್ಷ ಸ ಬಾಹ್ಯಾಭ್ಯಂತರ ಶುಚಿ. ಯಾರ ನಾಮ ಸ್ಮರಣೆ ಮಾಡಿದ್ರೆ ಒಳಗ್ ಶುಚಿ ಆಗ್ಬಿಡ್ತೀವೋ, ಅಂತರ್ಬಾಹ್ಯ ಶುಚಿ ಆಗ್ತೀವೋ, ಅಂಥ ಭಗವಂತನನ್ನೇ ನೀನ್ ಕೊಳಕ, ನೀನು ನೋಡು ಧೂಲಿ ದೂಸರಿತಾತ್ವ ಮಂಗಂ ಅಂತ ಕರೀತಾರೆ. ಇದು ಪ್ರೀತಿ. ಮಕ್ಳಿಗೆ ಬರಕ್ ಇಷ್ಟ ಇಲ್ಲ, ಇಲ್ಲಮ್ಮ ನಾನು ಸ್ವಲ್ಪ ಆಟ ಆಡ್ಬೇಕು, ನಾನು ಸೋಲ್ಸ್ಬಿಡ್ತೇನೆ ಆಟದಲ್ಲಿ ಅವನು, ನಾನು ಸೋಲ್ಸ್ಬಿಟ್ಟು ಬರ್ತೀನಿ. ಈಗ ಮಕ್ಕಳು ಸಣ್ಣ ವಯಸ್ಸಲ್ಲಿ ಗೋಲಿ ಆಡ್ತಿರ್ತಾರೆ, ಬುಗುರಿ ಆಡ್ತಾ ಇರ್ತಾರೆ, ಚಿನ್ನಿ ದಂಡ ಆಡ್ತಾ ಇರ್ತಾರೆ. ಅಮ್ಮ ಕರಿತಾಳೆ, ಬಾ ಸಾಕು ಆಟ ಆಡಿದ್ದು ಹೊತ್ತಾಯ್ತು. ಇಲ್ಲ ನಾನು ಗೆದ್ದುಬಿಟ್ಟೆ ಬರಬೇಕು, ಸ್ಪರ್ಧೆ. ಅವ್ನು ಗೆದ್ದಿದ್ದಾನೆ, ಅವ್ನು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ, ನಾನು ಆಟ ಆಡಬೇಕು. ಹೀಗೆ ಕೃಷ್ಣ ಗೋಕುಲದಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ. ಯಶೋದಮ್ಮ ಏನ್ ಮಾಡ್ತಾಳೆ, ಸಾಕು ಆಟ ಆಡಿದ್ದು ಆಯ್ತು, ನಾಳೆ ಆಡುವಂತೆ ಬಾ ಅಂತೇಳಿ ಯಾರನ್ನ, ಇತ್ತಂ ಯಶೋದ ತಮಶೇಷ ಶಿಖರಂ, ಅಷ್ಟ ಐಶ್ವರ್ಯಗಳನ್ನ ತನ್ನ ಶಿಖರದಲ್ಲಿ ತಲೆಯಲ್ಲಿ ಒತ್ಕೊಂಡು ಮೆರೆದಿರುವಂತಹ ಭಗವಂತ, ಸಕಲ ಸದ್ಗುಣ ಸಂಪನ್ನ, ಸಕಲೈಶ್ವರ್ಯ ಒಡೆಯ, ಸಕಲ ಬ್ರಹ್ಮಾಂಡಗಳ ನಾಯಕ, ಸಕಲ ದೇವತೆಗಳಿಗೆ ಒಡೆಯ, ಯಾರ ಹೆಸರು ಕೇಳಿದ್ರೆ ದೇವತೆಗಳು ಗಡ 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 ನಡುತ್ತಾರೋ ಅಂತಹ ಭಗವಂತ ಯಶೋದ ಮಾಯಲ್ಲಿ ಪ್ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ವಾತ್ಸಲ್ಯ ರಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಕೃಷ್ಣ. ಬಿಡ್ಸ್ಕೊಂಬರಕ್ ಆಗೋದಿಲ್ಲ ಅವನಿಗೆ. ತಾನೇ ಹೇಳ್ತಾನೆ, ನನ್ನ ಭಕ್ತರು ಕಟ್ಟಬಹುದು, ಹೇಗೆ? ಅದು ಪ್ರೀತಿಯಿಂದ ಕಟ್ಬೋದು, ನಾನು ಬಿಡ್ಸ್ಕೊಳಕ್ ಆಗೋದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಭವಬಂಧನ ತುಂಡರಿಸ್ಬಿಡ್ತೀನಿ. ಭವಬಂಧನ ಅಂದ್ರೆ ಈ ಭೌತಿಕ ಅಸ್ತಿತ್ವದ ಸರಪಣಿ, ಕೊಂಡಿ.
ಯಮಪಾಶವನ್ನೇ ತುಂಡರಿಸ್ಬಿಡ್ತೀನಿ, ಆದ್ರೆ ಈ ಪ್ರೀತಿ ಹಗ್ಗವನ್ನ ನಾನು ತುಂಡರ್ಸಕ್ಕಾಗೋದಿಲ್ಲ. ಸರಿ ಬಲರಾಮನ್ ಜೊತೆ ಬಲರಾಮನಿಗೆ ಹೇಳ್ತಾಳೆ, ಹೋಗಪ್ಪ ಕೈ ಹಿಡ್ಕೊಂಡು ಕರ್ಕೊಬಾ ಅವನ್ಗೆ ಅಂತ ಹೇಳಿ ಎಲ್ಲ ಕರ್ಕೊಂಡ್ ಬಂದು ಸ್ನಾನ ಗಿನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಎಲ್ಲ ಹಾಕಿ ಮಾಡ್ತಾಳೆ. ಅದು ಕರ್ತವ್ಯ ಅಲ್ವಾ, ತಾಯಿ ಕರ್ತವ್ಯ, ಅದ್ ಮಾಡ್ಬೇಕು, ಎಷ್ಟು ಪ್ರೀತಿಯಿಂದ ಮಾಡ್ತಾಳೆ. ಸರಿ ಇಲ್ಲಿ ಮಕ್ಕಳು ಯಶೋಧ, ನಂದಗೋಪ, ಇನ್ನ ಎಲ್ಲ ವ್ರಜವಾಸಿಗಳಿಗೆ ಆನಂದ ಕೊಡ್ತಾ ಇದ್ದಾರೆ, ಸುಖ ಸಂತೋಷ ಕೊಡ್ತಾ ಇದ್ದಾರೆ. ಒಂದು ಕಡೆ ಉತ್ಪಾತಗಳಾಗ್ತಾ ಇದೆ. ಪೂತನಿ ಬಂದು, ಶಕಟಾಸುರ, ತೃಣಾವರ್ತ, ಹೀಗೆ ಒಬ್ಬರಲ್ಲ ಒಬ್ರು ರಾಕ್ಷಸರು ಬಂದು ಅವರಿಗೆ ಕಾಟ ಕೊಡ್ತಾ ಇರ್ತಾರೆ. ಅದಕ್ಕೆ ನಂದಗೋಪ ಏನ್ ಮಾಡ್ತಾನೆ, ಊರಿನ ಹಿರಿಯರೆಲ್ಲ ಕರೆದ, ನಂದ, ಉಪನಂದ, ಮಹಾನಂದ, ಇವರೆಲ್ಲ ಊರಿನ ಹಿರಿಯರು. ಅದ್ರಲ್ಲೊಬ್ಬ ಉಪನಂದ ಅಂತ ಇರ್ತಾನೆ. ಅವನು ಸ್ವಲ್ಪ ಗೋಕುಲದಲ್ಲೇ ಹಿರಿಯ, ವಯಸ್ಸಾದವರು, ವೃದ್ಧರು, ಜ್ಞಾನ ವೃದ್ಧರು, ವಯೋವೃದ್ಧರು. ವೃದ್ಧರಲ್ಲಿ 2 ತರ ಇದೆ, ಒಂದು ಜ್ಞಾನ ವೃದ್ಧ ಮತ್ತೆ ಇನ್ನೊಂದು ವಯೋವೃದ್ಧ. ಈ ಉಪನಂದ ಜ್ಞಾನ ವೃದ್ಧನೂ ಹೌದು, ವಯೋವೃದ್ಧನೂ ಹೌದು. ಅವ್ರನ್ನ ಕರೆದು ಒಂದ್ ಸಭೆ ಮಾಡ್ತಾನೆ ನಂದಗೋಪ. ಏನಪ್ಪಾ ಮಾಡೋದು, ಪ್ರತಿದಿನ ಏನಾದ್ರೂ ಒಂದು ತೊಂದರೆ ಆಗ್ತಾ ಇದೆಯಲ್ಲ, ಏನೋ ಭಗವಂತನ ಕೃಪೆಯಿಂದ ನನ್ನ ಮಗು ಏನೂ ಆಗಿಲ್ಲ ಅಂತ ಹೇಳ್ತಾನೆ. ಭಗವಾನ್ ವಿಷ್ಣು ಕೃಪೆ, ನಾರಾಯಣನ ಕೃಪೆಯಿಂದ ನಮ್ಮ ಕೃಷ್ಣನಿಗೆ ಏನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸರಿ, ಈ ಗೋಕುಲಕ್ಕೆ ಏನಾದ್ರೂ ಒಳ್ಳೇದು ಮಾಡ್ಬೇಕು ಅನ್ನೋದಾದ್ರೆ ನಾವು ಈ ಗೋಕುಲವನ್ನ ಬಿಟ್ಟು ಹೋಗ್ಬಿಡೋಣ. ಇಷ್ಟು ವರ್ಷ ದನ ಕರುಗಳನ್ನ ಸಾಕೊಂಡು ಹುಲ್ಲು ಯಥೇಚ್ಛವಾಗಿ ಸಿಗ್ತಾ ಇತ್ತು, ವ್ಯಾಪಾರ ಮಾಡ್ಕೊಂಡಿದ್ರು, ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡಿದ್ರು. ತಮ್ಮ ಊರಿನ ಬಗ್ಗೆ ಅದಿದ್ದೇ ಇರುತ್ತೆ ಅಲ್ವಾ, ನಮ್ಮ ಊರು ಅಂದ್ರೆ ನಮ್ಗೆ ಸ್ವಲ್ಪ ಹೆಮ್ಮೆ, ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ. ಏನ್ ಮಾಡೋದು, ಗೋಕುಲ್ಗೆ ಒಳ್ಳೇದಾಗ್ಬೇಕಾದ್ರೆ ನಾವು ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಕಂಸನ್ ಕಡೆಯವ್ರು ಬರ್ತಾರೆ, ಕಾಟ ಕೊಡ್ತಾರೆ, ಹಿಂಸೆ ಮಾಡ್ತಾರೆ. ಸರಿ ಏನ್ ಮಾಡಿದ್ರು, ನಂದಗೋಪ ಡಿಸ್ಕಷನ್ ಮಾಡ್ತಿದ್ದಾರೆ. ಉಪನಂದ ಹೇಳ್ತಾನೆ, ಹೌದೌದು, ನಾವಿಲ್ಲಿಂದ ಹೊರಟೋಗೋಣ. ಎಲ್ಲಿ ಹೋಗೋದು, ಯೋಚನೆ ಮಾಡ್ಬೇಕಲ್ಲ, ನಮ್ಮ ಬಗ್ಗೆ ನಮ್ಗೆ ಯೋಚನೆ ಇಲ್ಲ. ಲಕ್ಷಾಂತರ ಹಸುಗಳಿದ್ರು, ಅವ್ರಿಗೇನ್ ಮಾಡ್ಬೇಕು, ಊಟಕ್ಕೆ ವ್ಯವಸ್ಥೆ. ಸರಿ, ಒಂದು ಒಳ್ಳೆ ಕಾಡು ಹುಡುಕ್ಬೇಕು. ಯಾವ ಕಾಡೋದು? ಸರಿ, ಎಲ್ಲ ಒಬ್ಬೊಬ್ರು ಒಂದೊಂದು ಜಾಗ ಹೇಳ್ತಾರೆ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ. ಉಪನಂದ ಹೇಳ್ತಾನೆ, ಬೇಡ ಬೇಡ, ವನಂ ವೃಂದಾವನಂ ನಾಮ ಪಶವ್ಯಂ ನವಕಾನನಂ ಗೋಪ ಗೋಪಿಕ ವಾಂಸೇವ್ಯಂ ಪುಣ್ಯಾದ್ರಿ ತೃಣವೇರುಧಂ. ನಮ್ಗೆ ಅಂತಿಂತ ಕಾಡು ಬೇಡ ನಮ್ಗೆ. ವನಂ ವೃಂದಾವನಂ ನಾಮ ಪಶವ್ಯಂ ನವಕಾನನಂ, ಪಶುಗಳಿಗೆ ಯೋಗ್ಯವಾದ ಕಾಡು ಬೇಕು, ಅಲ್ಲಿ ಪುಣ್ಯಾದ್ರಿ ಇರಬೇಕು. ಯಾವುದು ಪುಣ್ಯಾದ್ರಿ? ಬೆಟ್ಟ, ಗೋವರ್ಧನ. ಗೋಪ ಗೋಪಿಕ ವಾಂಸೇವ್ಯಂ ಪುಣ್ಯಾದ್ರಿ ತೃಣವೇರುಧಂ. ಅಲ್ಲಿ ಸೊಗಸಾದ ಪರ್ವತಗಳಿದೆ, ಹಸುಗಳ ಮೇಯೋದಿಕ್ಕೆ ಪರ್ವತಗಳು ಇರಬೇಕು, ಬೆಟ್ಟ ಗುಡ್ಡಗಳು ಇರಬೇಕು, ಕಾಡು ಇರಬೇಕು. ಅವ್ರು ತಮ್ಮ ಬಗ್ಗೆ ಯೋಚನೆ ಮಾಡಲಿಲ್ಲ, ಗೋಕುಲದ ಬಗ್ಗೆ ಯೋಚನೆ ಮಾಡಿದ್ರು. ಅವರು ಏನ್ ಹೇಳ್ತಾರೆ ಶುಕಮುನಿಗಳು ಪರೀಕ್ಷೆಗೆ ಹೇಳ್ಬೇಕಾದ್ರೆ, ನೋಡಪ್ಪ, ಈ ವ್ರಜವಾಸಿಗಳು ಯಾವತ್ತೂ ತಮ್ಮ ಬಗ್ಗೆ ಯೋಚನೆ ಮಾಡಲಿಲ್ಲ. ನಮಗ್ ತೊಂದರೆ ಕೊಡ್ತಾನೆ, ನಮ್ಗ್ ತೊಂದರೆ ಕೊಡ್ಲಿ, ಕೃಷ್ಣ ಬಲರಾಮಗ್ ತೊಂದರೆ ಕೊಡ್ತಾರೆ, ಈ ಗೋಕುಲ್ ತೊಂದರೆ ಕೊಡ್ತಾರೆ, ಇಲ್ಲಿರೋ ಮರ ಗಿಡಗಳನ್ನೆಲ್ಲ ನಾಶ ಮಾಡ್ತಾರೆ, ದನ ಕರುಗಳನ್ನ ಹಾನಿ ಮಾಡ್ತಾರೆ, ದಯವಿಟ್ಟು ನಾವು ಇಲ್ಲಿಂದ ಹೊರಟೋಗ್ಬೇಡ. ಈ ವೃಂದಾವನ ದ್ವಾದಶ ವನದಲ್ಲಿ 12 ವನಗಳಿದೆ, ಅದ್ರಲ್ಲಿ ಒಂದು. ಸರಿ, ಗೋಪಾಲಕರು ಎಲ್ಲ ಏನ್ ಮಾಡ್ತಾರೆ, ಬಿಟ್ಟು ಹೊರಡ್ಬೇಕು, ತೀರ್ಮಾನ ಆಯ್ತು. ಸರಿ, ನಾಳೆ ಹೋಗೋಣ, ಇಲ್ಲ ಇವತ್ತೇ ಹೊರಡ್ಬಿಡ್ಬೇಕು. ತತ್ರ ತಾದೈವ ಯಸ್ಯಾಮ ಶಕಟಾನ್ಯುಕ್ತಮಾಚಿರಂ ಗೋಧನಾನ್ಯಗೃತೋ ಯಾಂತು ಭವತಾಂ ಯದಿರೋಚತೆ. ನಿಮ್ ಎಲ್ಲ ನಮ್ ಜೊತೆ ಬರಕ್ ಒಪ್ಪಿದ್ರೆ ನಾವು ಇವತ್ತೇ ಗಾಡಿ ರೆಡಿ ಮಾಡ್ಕೊಂಡು ಹೊರಡ್ಬೇಡ. ಎಲ್ಲ ಎತ್ತಿನ ಗಾಡಿ ರೆಡಿ ಮಾಡ್ಕೊಂಡ್ರು, ಪಾತ್ರೆ ಪಗಡೆ ಸಾಮಾನು ಏನೇನಿತ್ತು ಎಲ್ಲ ತಗೊಂಡ್ರು. ಎತ್ತಿನ ಗಾಡಿಗಳಿಗೆ ಹಸುಗಳನ್ನ ಕಟ್ಕೊಂಡ್ರು, ಹಸುಗಳನ್ನ ಮುಂದೆ ಬಿಟ್ರು, ಹೊರಡ್ಬೇಕಾದ್ರೆ ಎಲ್ಲ ಗೋಪ ಗೋಪಿಯರು, ಸ್ತ್ರೀಯರು, ಬ್ರಜವಾಸಿಗಳೆಲ್ಲ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಗಾಡಿಲಿ ಕೂತ್ಕೊಂಡು ತಮ್ಮ ಮಕ್ಕಳು ಮರಿಗಳನ್ನೆಲ್ಲ ಹಾಕೊಂಡು ಹೊರಟ್ರು.
ರೋಹಿಣಿ ಮತ್ತೆ ಯಶೋದಮ್ಮಾಯಿ ಒಂದ್ ಗಾಡಿಲಿ ಕೂತ್ಕೊಂಡ್ರು. ಕೃಷ್ಣ ಬಲರಾಮರು ಕೂರ್ಸ್ಕೊಂಡು ಒಂದ್ ಗಾಡಿ ಕೂತ್ಕೊಂಡ್ರು. ಹೋಗ್ಬೇಕಾದ್ರೆ ಮುದುಕರನ್ನೆಲ್ಲ ಮಕ್ಕಳನ್ನೆಲ್ಲ ಗಾಡಿಲಿ ಹಾಕೊಂಡು, ಸ್ವಲ್ಪ ಯುವಕರಿರ್ತಾರೆ ಇವರೆಲ್ಲ ಮುಂದೆ ಹಸುಗಳನ್ನ ಎತ್ತುಗಳನ್ನ ಕರ್ಕೊಂಡು ನಡ್ಕೊಂಡು ಹೊರಟ್ರು. ಹೋಗ್ಬೇಕಾದ್ರೆ ಯಶೋದ ಕೃಷ್ಣನ ಹಳೇ ಕಥೆಗಳನ್ನ, ಅಂದ್ರೆ ಮಗುವಿದ್ದಾಗ ಮಾಡಿರುವಂತ ಲೀಲೆಗಳನ್ನೆಲ್ಲ ನೆನ್ಪು ಮಾಡ್ಕೊಂಡು ಹಾಡಾಡ್ಕೊಂಡು ಹೊರಟ್ಲು. ರೇಜತು ಕೃಷ್ಣ ರಾಮಾಭ್ಯಾಂ ತತ್ ಕಥಾ ಶ್ರವಣೋತ್ಸುಕೆ. ಉತ್ಸುಕದಿಂದ ಭಗವಂತನ ಕತೆ, ಯಾರ್ಯಾರ ಕತೆ? ರಾಮ ಕೃಷ್ಣ ರಾಮಾಭ್ಯಾಂ, ರಾಮಕೃಷ್ಣರ ಕಥೆಗಳನ್ನ ಶ್ರವಣ ಮಾಡ್ತಾ ಹೊರಟ್ರು. ಇದಕ್ಕೆ ಕಾಲಕ್ಷೇಪ ಅಂತ ಹೇಳ್ತಾರೆ. ಏನ್ ಮಾಡೋದು ಟೈಮ್ ಪಾಸ್ಗೆ ಅಂತ ಹೇಳಿ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಏನೋ ಹಾಕೊಂಡು ಹೋಗ್ಬಿಡ್ತಾರಲ್ವಾ ಜನ. ಟೈಮ್ ಒಟ್ನಲ್ಲಿ ಏನು ಜರ್ನಿ ಟೈಮ್ ಹೆಂಗೋ ಕಳಿಬೇಕು. ಆದ್ರೆ ಯಶೋದ ರೋಹಿಣಿ ಮಾತೆ ಏನ್ ಮಾಡಿದ್ರು, ಭಗವಂತನ ಕಥೆಗಳನ್ನ ಕೇಳ್ತಾ ಒಂದಿನ ಕೃಷ್ಣ ಏನ್ ಮಾಡಿದ್ದ ಗೊತ್ತಾ, ಹೀಗ್ ಮಾಡಿದ್ದ, ಹಾಗ್ ಮಾಡಿದ್ದ, ಮೊಸರು ಕದ್ದಿದ್ದ, ಬೆಣ್ಣೆ ಕದ್ದಿದ್ದ ಅಂತ ಮಾತಾಡ್ಕೊಂಡು ಅವನ ಬಗ್ಗೆ ಹಾಡುಗಳು ಹಾಡ್ಕೊಂಡು ಓಡ್ತಾ ಆಗ್ತಾರೆ. ಬಂದ್ರು. ವೃಂದಾವನಂ ಸಂಪ್ರವಿಶ್ಯ ಸರ್ವಕಾಲ ಸುಖಾವಹನಂ ತತ್ರ ಚಕ್ರುರ್ವಜಾವಾಸಂ ಶಕಟೈರರ್ಧ ಚಂದ್ರವತ್. ಶಕಟ ಅಂದ್ರೆ ಗಾಡಿ, ಎತ್ತಿನ ಗಾಡಿ ಅಂತ. ಶಕಟ ಅಂದ್ರೆ ಧೂಮ್ರ ಶಕಟ, ಹೊಗೆ ಬಿಡುವಂತ ಎತ್ತಿನ ಗಾಡಿ. ಯಾವುದು? BMTC ಬಸ್ಸು. ಧೂಮ್ರ ಶಕಟ. ಶಕಟ ಅಂದ್ರೆ ಗಾಡಿ. ಸೊ ಗಾಡಿಗಳನ್ನ ಏನ್ ಮಾಡ್ತಾರೆ, ಬೃಂದಾವನಕ್ಕೆ ಬಂದ್ರು. ಅವ್ರ ಬೌಂಡ್ರಿ ಏನಿದೆ ಅವರು ವಾಸ ಮಾಡುವಂತ, ಈಗಲೂ ದಾಂಡೇಲಿ ಸಿರ್ಸಿ ಕಡೆ ಈ ಕ್ಯಾಟಗರಿ ಜನಗಳಿದ್ದಾರೆ. ಅವ್ರನ್ನ ಧನ್ಗರ್ಗಳು ಅಂತ ಹೇಳ್ತಾರೆ. ಧನ್ಗರ್ ಇವರು ಕಾಡು ಮಧ್ಯದಲ್ಲಿ ಒಂದು ಊರು ಮಾಡ್ಕೊಂಡು, ಸರ್ಕಾರ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅವ್ರಿಗೇನು ವೋಟರ್ ID ಕೊಡ್ಬೇಕಾ, ಅವ್ರಿಗೇನು ರೇಷನ್ ಎಲ್ಲ ಮಾಡ್ಕೊಡ್ತಾರೆ, ಕರೆಂಟ್ ಗಿರೆಂಟ್ ಎಲ್ಲ ಮಾಡ್ಕೊಡ್ತಾರೆ. ಅವ್ರ ಕಾರ್ಯ ಏನಂದ್ರೆ ಹಸುಗಳನ್ನ ಸಾಕೋದು. ಒಬ್ಬೊಬ್ಬರ ಮನೆಯಲ್ಲಿ ಕನಿಷ್ಠ 10, 20, 30 ಹಸುಗಳು ಇರ್ತವೆ. ನೀವು ಯಾರಾದ್ರೂ ಶಿರ್ಸಿ ಆ ಕಡೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅವ್ರು ಇದ್ರೆ, ದಾಂಡೇಲಿ ಕಡೆ ಇದ್ರೆ ಗೊತ್ತಿರುತ್ತೆ. ಅವ್ರು ಕಸುವೆ ಹಸುಗಳನ್ನ ಸಾಕೋದು, ಬೇರೆ ಏನೇನಿಲ್ಲ. ಅವ್ರೇನ್ ಮಾಡ್ತಾರೆ, ಆ ಬೌಂಡ್ರಿ ಸುತ್ತ ಬೇಲಿ ಹಾಕೋದಿಲ್ಲ ಅವರು, ಅಲ್ಲಿ ಎತ್ತಿನ ಗಾಡಿಗಳು ನಿಲ್ಸ್ಬಿಡ್ತಾರೆ. ಬೌಂಡ್ರಿ ಎತ್ತಿನ ಗಾಡಿಗಳನ್ನ ಸರ್ಕಲ್ ತರ ಅರ್ಧ ಚಂದ್ರ ಹೇಳ್ತಾರಲ್ಲ, ಅರ್ಧ ಚಂದ್ರ ಹೇಗಿತ್ತು ಅಂದ್ರೆ ತತ್ರ ಚಕ್ರುರ್ವಜಾವಾಸಂ ಶಕಟೈರ್ ಅರ್ಧ ಚಂದ್ರವತ್. ಆ ಶಕಟಗಳನ್ನ ಬಂಡಿಗಳನ್ನ ಹಾಫ್ ಸರ್ಕಲ್ ಅಲ್ಲಿ ನಿಲ್ಲಿಸ್ತಾರೆ. ಮಧ್ಯದಲ್ಲಿ ಅವರು ಅವರವರ ಗುಡಿಸ್ಲುಗಳು ಅಥವಾ ಏನೋ ಟೆಂಟ್ ಏನೋ ಒಂದು ಹಾಕೊಂಡು ಅವರು ವಾಸ ಮಾಡ್ತಾ ಇರ್ತಾರೆ. ಅದು ವೃಂದಾವನ ಎಂತ ಜಾಗ ಅಂದ್ರೆ, ಕೃಷ್ಣ ಬಲರಾಮರ ಆಸೆನೂ ಅದೇ ಆಗಿತ್ತು. ಏನು ಕಾಡಲ್ಲಿ ಓಡಾಡ್ಬೇಕು, ನಾವು ಬೆಟ್ಟ ಗುಡ್ಡಗಳನ್ನ ಹತ್ತಬೇಕು, ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಆನಂದ ಕೊಡ್ಬೇಕು. ಗೋಕುಲಕ್ಕಿಂತ ಅವ್ರಿಗೆ ವೃಂದಾವನ ತುಂಬಾ ಇಷ್ಟ ಆಗೋಯ್ತು. ವೃಂದಾವನಂ ಗೋವರ್ಧನಂ ಯಮುನಾ ಪುಲಿನಾ ನಿಚ. ಓ, ಯಮುನೆ ಇದ್ದಾಳೆ, ಹೆಂಡತಿ ಇದ್ದಾಳೆ ಅಲ್ಲಿ. ಯಮುನೆ ಕೃಷ್ಣ ಪತ್ನಿ ಕಾಲಿಂದಿ ಅಂತ ಹೇಳ್ತಾರೆ. ವೀಕ್ಷಾ ಸೇದುತ್ತಮ ಪ್ರೀತಿ ರಾಮ ಮಾಧವಯೋ ನೃಪ. ರಾಮ ಮಾಧವರು ಕುಪ್ಪಳಿಸ್ಬಿಡ್ತಾರೆ. ವಾವ್, ಒಳ್ಳೆ ಪ್ಲೇಸ್ ಇದು. ಅವ್ರೇನ್ ಸಿಟಿಗೆ ಬರ್ಲಿಲ್ಲ, ಮಥುರಾಗ್ ಬರ್ಲಿಲ್ಲ ಕುಣಿದ್ ಕುಪ್ಸೋದಕ್ಕೆ. ನಾವೇನಂದ್ರೆ ಹಳ್ಳಿಯಿಂದ ಸಿಟಿಗೆ ಬಂದ್ರೆ ನಮ್ದು ಏನೋ ಒಂಥರ, ಓ ನಾವು ಉದ್ಧಾರ ಆಗಿದ್ದೀವಿ, ನಾವು ಡೆವಲಪ್ ಆಗ್ಬಿಟ್ಟಿದೀವಿ. ಇನ್ನು ಹಳ್ಳಿಲಿ ವಾಸ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ನಾವು ಸಿಟಿಲಿ, ನಾವು ಒಳ್ಳೆ ಪಾಶ್ ಏರಿಯಾದಲ್ಲಿ ವಾಸ ಮಾಡ್ತಾ ಇದೀವಿ. ಅಂದ್ರೆ ಮೆಂಟಾಲಿಟಿ ಹೇಗೆ ಡಿಫ್ರೆನ್ಸ್ ಆಗುತ್ತೆ. ಕೃಷ್ಣ ಹಳ್ಳಿಗಿಂತ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ಬೇಕು ಅಂತ ಆಸೆ ಅವನಿಗೆ. ಸಿಂಪಲ್ ಲಿವಿಂಗ್. ಸಿಟಿಗಿಂತ ಹಳ್ಳಿಗಿಂತನೂ ಬೆಟ್ಟ ಗುಡ್ಡಗಳು. ಆ ಬೆಟ್ಟ ಗುಡ್ಡ ಚೆಲುವು ನೋಡಿದ ತಕ್ಷಣ ಇವನಿಗೇನಾಯ್ತು, ಆನಂದ ಆಯ್ತು, ಕುಣಿದು ಕುಪ್ಪಾಳಿಸ್ಬಿಡ್ತಾರೆ. ಏವಂ ರಜೋಕ ಸಾಂಪ್ರೀತಿಂ ಯಚ್ಚಾಂತೋ ಬಾಲಚೇಷ್ಟಿತೈ. ಮಕ್ಕಳುಗಳು ಏನಾದ್ರು ತಂದೆ ಆಟ ಸಾಮಾನು ತಿಂಡಿನೋ ತಂದಾಗ ಕುಣಿದು ಬಿಡ್ತಾರೆ, ಕುಣಿದು ಕುಪ್ಪಳಿಸ್ಬಿಡ್ತಾರೆ. ವಾ ಕಲವಾಕ್ಯೆ ಸ್ವಕಾಲೇನ ವತ್ಸ ಪಾಲೋ ಬಹುವತು. ಕೃಷ್ಣ ಬಲರಾಮನ್ ಹೇಳ್ತಾರೆ, ಚಿಕ್ಕ ಮಕ್ಳ ತರ ಆಟ ಆಡ್ತಾ ತೊದ್ದು ಮಾತಾಡ್ತಾ ಮಕ್ಕಳು ಅಲ್ಲಿರೋ ವ್ರಜವಾಸಿಗಳಿಗೆ ಆನಂದ ನೀಡ್ತಾ ಇರ್ತಾರೆ. ಸರಿ, ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ ವ್ರಜವಾಸಿಗಳು. ಮಕ್ಕಳು ಸ್ವಲ್ಪ ದೊಡ್ಡವರಾದ್ರು ಇವರಿಗೆ ಜವಾಬ್ದಾರಿ ಕೊಟ್ರು. ಮಕ್ಕಳು ದೊಡ್ಡವರಾದ್ರೆ ಏನ್ ಮಾಡ್ತಾರೆ, ಸ್ಕೂಲಿಗೆ ಹಾಕ್ತಾರಲ್ವಾ. ಮಗುಗ್ 4 ವರ್ಷ ಆಯ್ತು, ಈಗ pre-KG, UKG, LKG. ಅಲ್ಲಿ ಏನ್ ಮಾಡಿದ್ರು, ಅವರು ಹಸುಗಳನ್ನ ನೋಡಕ್ ಬಿಟ್ರು. ಹಸುಗಳನ್ನ ರಕ್ಷಣೆ ಮಾಡೋ ಕೆಲಸ ಅವ್ರಿಗೆ.
ಇದು ಶಿಕ್ಷಣ ಪದ್ಧತಿ. ನಮಗೆ ಬೈತಾ ಇದೆ ಸ್ಕೂಲಲ್ಲಿ, ಏನಾದ್ರು ಹೋಮ್ವರ್ಕ್ ಮಾಡಿಲ್ಲ, ಓದಿಲ್ಲ, ಅದು ಹೋಗು ದನ ಕಾಯಕ್ ಹೋಗು ಅಂತ ಬೈಸ್ಕೊಳ್ತಾ ಇದ್ರು. ಹೋಗು ದನ ಕಾಯಕ್ ಹೋಗು. ಅವಾಗ ನಮಗ್ ಬೇಜಾರಾಗ್ತಾ ಇತ್ತು, ಏನಪ್ಪ 100ಕ್ಕೆ 90 ತಗೊಂಡ್ರು ಬೈತಾರೆ ಟೀಚರು. ಹೋಗು ದನ ಕಾಯಕ್ ಹೋಗು, ಬರೀ 90 ತಗೊಂಡಿದ್ಯಾ, ಇನ್ 10 ಮಾರ್ಕ್ಸ್ ಯಾರಿಗ್ ಬಿಟ್ಟೆ ಅಂತ ಅಷ್ಟು ಬಯಸ್ಕೊಳ್ತಾ ಇದ್ವಿ ನಾವು. 100ಕ್ಕೆ 90 ತಗೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮಗೆ. ಆದ್ರೆ ಏನು ಓದ್ತಾ ಇರೋರಾದ್ರೆ ಅಪ್ಪ 35 ಬಂದ್ರೆ ಸಾಕು ಅಂತ ತೆಂಗಿನಕಾಯಿ ಹೊಡೆದು ಗಿಡಕಾಯಿ ಹೊಡೆದು 35 ಬಂದ್ರೆ ಸಾಕು, ಅದೇ ಖುಷಿ. ಓದೋ ಹುಡುಗರಿಗೆ ಸ್ವಲ್ಪ ಬೇಜಾರು, ನಾನು 100ಕ್ಕೆ 100 ತಗೋಬೇಕು ಅಂತ. 1 ಮಾರ್ಕ್ಸ್ ಕಡಿಮೆ ಆದ್ರೂ ಅವ್ರಿಗೆ ಇದು ಶಿಕ್ಷಣ ಪದ್ಧತಿ ಕಾಂಪಿಟೇಷನ್ ಆಯ್ತಲ್ವಾ, ಅವರಲ್ಲಿ ತಮಗುಣ ಬೆಳೆಸ್ದಂಗ ಆಗುತ್ತೆ. ಸ್ಕೂಲಲ್ಲೇ ರಜಗುಣ ತಮಗುಣ ಬೆಳೆಸ್ಬಿಡ್ತಾರೆ, ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ತಾರೆ. ಹೋಗು ನೋಡು, ಅವನು ಅಷ್ಟು ಓದ್ತಾ ಇದ್ದಾನೆ, ನೀನ್ ಓದ್ತಾ ಇಲ್ಲ, ನೀನ್ ಓದ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಭಗವಂತ ಒಂದು ವಿಶೇಷ ಶಕ್ತಿ ಕೊಟ್ಟಿರ್ತಾನಲ್ವಾ, ಎಲ್ರಿಗೂ ಎಲ್ಲ ಕೊಟ್ಟಿರೋದಿಲ್ಲ. ಆ ಆ ಓದ್ದೇ ಇರೋ ಹುಡುಗನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಓದೋ ಹುಡುಗನಲ್ಲಿ ಏನೋ ಒಂದು ವೀಕ್ನೆಸ್ ಇರುತ್ತೆ. ಓದ್ತಾನೆ ಚೆನ್ನಾಗಿ ಅಂದ್ರೆ ವೀಕ್ನೆಸ್ ಇರುತ್ತೆ, ಅವನೇನು ಓದಲ್ಲ ಅಂದ್ರೆ ಅವ್ನು ಏನೋ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ಭಗವಂತ. ನಿಜವಾದ ಶಿಕ್ಷಣ ಪದ್ಧತಿ ಏನಂದ್ರೆ ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆಯೋ ಅದನ್ನ ಆಚೆ ತೆಗಿಬೇಕು. ಈಗ ಒಬ್ಬ ದಡ್ಡ ಹುಡುಗ ಇರ್ತಾನೆ, ಅವನು 35 ಮಾರ್ಕ್ಸ್ ತಗೊಂಡ್ರೆ ಸಾಕು ನಮ್ಗೆ ಆಗ್ಬಿಟ್ಟಿರುತ್ತೆ ಅವನಿಗೆ. ಆದ್ರೆ ಅವ್ನು ಒಳ್ಳೆ ಆರ್ಟಿಸ್ಟ್ ಆಗಿರ್ತಾನೆ, ಒಳ್ಳೆ ಪೇಂಟರ್ ಆಗಿರ್ತಾನೆ, ಅಥವಾ ಬೇರೆ ಏನೋ ಕಲೆ ಗೊತ್ತಿರುತ್ತೆ ಅವನಿಗೆ. ಸ್ಕೂಲಲ್ಲಿ ಏನ್ ಮಾಡ್ತಾರೆ, ಸ್ಕೂಲಲ್ಲಾಗ್ಲಿ ಮನೇಲಾಗ್ಲಿ ಅದನ್ನ ಸಪ್ರೆಸ್ ಮಾಡ್ಬಿಡ್ತಾರೆ. ನೀನ್ ಹಿಂಗೆಲ್ಲ ಮಾಡಬಾರ್ದು, ನೀನೇನು ಬರೀ ಪೇಂಟಿಂಗ್ ಗೀಚ್ಕೊಂಡು ಕುತ್ಕೋಬಾರ್ದು, ಓದು ಅಂತ ಓದಕ್ ಹಾಕ್ತಾರೆ. ಅವ್ನು ಓದಕ್ ಇಂಟ್ರೆಸ್ಟ್ ಇಲ್ಲ. ಏನಾಯ್ತು, ಅವರವರ ಟ್ಯಾಲೆಂಟ್ ನ ಭಗವಂತ ಏನ್ ಕೊಟ್ಟಿದ್ದಾನೆ ಅದನ್ನ ಆಚೆ ತೆಗೆಯಕ್ ಬಿಡೋದಿಲ್ಲ. ಯಾಕಂದ್ರೆ ಕಾಂಪಿಟೇಷನ್ ವರ್ಲ್ಡ್ ಅಲ್ವಾ ಇದು. ಸಂಡೇನು ಕ್ಲಾಸ್ಗಳು ಮಕ್ಳಿಗೆ, ಶನಿವಾರ ಕ್ಲಾಸು, ಸಂಡೇ ಕ್ಲಾಸು, ಹಬ್ಬದ ದಿನ ಕ್ಲಾಸು, ಕ್ಲಾಸ್ ಮಾಡಿ 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 ಏನಕ್ಕೆ ಅಂದ್ರೆ ಅವ್ರ ಸ್ವಾರ್ಥ ಇರುತ್ತೆ ಅದರಲ್ಲಿ. ಮಕ್ಳು ಉದ್ಧಾರ ಆಗ್ತಾರೋ ಬಿಡ್ತಾರೋ, 100% ರಿಸಲ್ಟ್ ಬರ್ಬೇಕು. ಇಲ್ಲಿ ಹೇಳ್ತಾರೆ ಪ್ರಭಾದ್ರು, ಹಿಂದಿನ ಕಾಲದಲ್ಲಿ ಒಂದ್ ಭಾವಾರ್ಥ ಓದ್ಬಿಡ್ತೀನಿ. ಕೃಷ್ಣ ಬಲರಾಮರು ಸ್ವಲ್ಪ ದೊಡ್ಡವರಾಗುತ್ತಿದ್ದಂತೆ ಅವರಿಗೆ ಕರುಗಳನ್ನು ನೋಡಿಕೊಳ್ಳುವ ಕೆಲಸ ಬಂತು. ಅವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರೂ ಕರುಗಳನ್ನ ನೋಡಿಕೊಳ್ಳಬೇಕಾಗಿತ್ತು. ಇದು ಶಿಕ್ಷಣದ ಕ್ರಮವಾಗಿತ್ತು. ನಾನು ಶ್ರೀಮಂತ ಅಂತ ಹೇಳಿ ಅವನು ಇನ್ನೇನು ಮಾಡೋಂಗಿರ್ಲಿಲ್ಲ. ಶ್ರೀಮಂತನಾದ್ರು ಕೂಡ ನಂದಗೋಪನ ಹತ್ರ 9 ಲಕ್ಷ ಹಸುಗಳಿತ್ತು, ವೃಷಭಾನು ಹತ್ರ 12 ಲಕ್ಷ ಹಸುಗಳಿತ್ತು. ವೃಷಭಾನು ರಾಧಾರಾಣಿ ಅಪ್ಪ, ನಂದಗೋಪನಿಂದ ಶ್ರೀಮಂತ, 12 ಲಕ್ಷ ಹಸುಗಳಿತ್ತು. ಶ್ರೀಮಂತ ನಂದಗೋಪ. ಶ್ರೀಮಂತರಾದ್ರೂ ಕೂಡ ಮಕ್ಕಳನ್ನ ದನ ಕಾಯಕ್ಕೆ ಹಾಕೋದು. ಅದಕ್ಕೆ ಹೇಳೋದು ದನ ಕಾಯಕ್ ಹೋಗು, ಖುಷಿ ಅವಾಗ. ದನ ಕಾಯುವಂತ ಕೆಲಸ ಯಾರಿಗೆ ಸಿಗುತ್ತೆ? ಬಟ್ ಏನದು ಅವಕಾಶ ಇಲ್ಲ, ಈಗ ಅವಕಾಶ ಇಲ್ಲ. ಅಂದ್ರೆ ನಾವು ನಮ್ಮ ಲೈಫ್ ನ ಎಷ್ಟು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ, ಕನ್ಸ್ಟ್ರೈನ್ ಆಗ್ಬಿಟ್ಟಿದೆ ನಮ್ ಲೈಫ್. ಇಷ್ಟೇ ಒಂದು ಬೌಂಡ್ರಿ ಹಾಕೊಂಡು ನಾವು ಅದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆದ್ರೆ ಭಗವಂತ ಏನ್ ಹೇಳ್ತಾರೆ, ಸ್ವೇ ಸ್ವೇ ಕರ್ಮಣ್ಯಭಿರತ ಸಂಸಿದ್ಧಿಂ ಪರಮಾಗತಃ. ಎಲ್ಲರಿಗೂ ಎಲ್ಲ ಅವಕಾಶ ಸಿಗೋದಿಲ್ಲ. ಏನ್ ಅವಕಾಶ ಭಗವಂತ ಕೊಟ್ಟಿದ್ದಾನೆ, ಸ್ವೇ ಸ್ವೇ ಕರ್ಮಣ್ಯ ಅಭಿರತ, ನಿಮ್ಗೆ ಯಾವ್ಯಾವ ಕರ್ಮದಲ್ಲಿ ಆಸಕ್ತಿ ಇದೆಯೋ ಆ ಕರ್ಮವನ್ನೇ ನನ್ಗೆ ಅರ್ಪಿಸಿ ಅಂತ ಹೇಳ್ತಾ ಇರೋದು. ನಾವು ಶಾಸ್ತ್ರನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಒಂದು ಸ್ಪಷ್ಟವಾದ ಕ್ಲಾರಿಟಿ ಸಿಗುತ್ತೆ. ಕೃಷ್ಣ ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಒಂದು ಮಾತು ಹೇಳ್ತಾನೆ, ಸ್ವೇ ಸ್ವೇ ಕರ್ಮಣ್ಯ ಅಭಿರತ. ನಿಮ್ಮ ಗುಣಕ್ಕೆ ತಕ್ಕ ಹಾಗೆ ಯಾವ ಕರ್ಮ ಮಾಡ್ಬೇಕು ಆ ಕರ್ಮ ಮಾಡಿ ಅದನ್ನ ನನ್ಗೆ ಅರ್ಪಣೆ ಮಾಡಿ. ಯಾವುದು ಶಾಸ್ತ್ರ ಸಮ್ಮತವಾಗಿದೆಯೋ ಅದನ್ನ ಮಾಡಿ. ಹಾಗಂತ ಚಪ್ಪಲಿ ಹೊಲಿಯೋದೇನು ಕೆಟ್ಟ ಕೆಲಸ ಅಲ್ಲ, ತರಕಾರಿ ಮಾರೋದೇನು ಕೆಟ್ಟ ಕೆಲಸ ಅಲ್ಲ, ಅಥವಾ ಹೀನ ಕೆಲಸ ಅಲ್ಲ. ನೀವ್ ಏನ್ ಮಾಡ್ತಿರೋ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಅಂತ ಕೇಳೋದು. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರಿಗೆ, ಅಂದ್ರೆ ಯಾರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟದೇ ಇರ್ತಾರಲ್ಲ, ಕ್ಷತ್ರಿಯ ವೈಶ್ಯ ಶೂದ್ರ, ಅವರಿಗೆ ಶಿಕ್ಷಣದ ಅವಕಾಶವಿರಲಿಲ್ಲ. ಬ್ರಾಹ್ಮಣರಿಗೆ ಸಾಹಿತ್ಯ ಶಿಕ್ಷಣಗಳಲ್ಲಿ ತರಬೇತಿ ದೊರೆಯುತ್ತಿತ್ತು, ಕ್ಷತ್ರಿಯರಿಗೆ ರಾಜ್ಯ ರಕ್ಷಣೆಯ ತರಬೇತಿ ದೊರೆಯುತ್ತಿತ್ತು, ವೈಶ್ಯರು ಭೂ ಸಾಗುವಳಿಯನ್ನು, ಹಸು ಕರುಗಳ ಪಾಲನೆಯನ್ನು ಕಲಿಯುತ್ತಿದ್ದರು. ಮಿಥ್ಯಾ ಶಿಕ್ಷಣವನ್ನ ಪಡೆಯಲು ಶಾಲೆಗೆ ಹೋಗಿ ಆಮೇಲೆ ನಿರುದ್ಯೋಗವನ್ನ ಹೆಚ್ಚಿಸುವಂತಹ ಕ್ರಮದಲ್ಲಿ ಅವರು ಸಮಯವನ್ನು ವ್ಯರ್ಥ ಮಾಡಬೇಕಾಗಿರ್ಲಿಲ್ಲ. ಪ್ರಭುಪಾದರ ಮಾತು ಹೇಳ್ತಾ ಇರೋದು, ನಾವು ಏನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಇದರಿಂದ ಬೇಜಾರಾಗುವಂತ ಅವಕಾಶನೂ ಇಲ್ಲ, ಬೇಜಾರು ಮಾಡ್ಕೋಬಾರ್ದು. ಇವಾಗ ಏನಿದೆ ನಮ್ಗೆ ಅದರಲ್ಲೇ ನಾವು ಭಗವಂತನ ಆರಾಧನೆ ಮಾಡ್ಬೇಕಷ್ಟೇ. ಆದ್ರೆ ಈಗಿನ ಶಿಕ್ಷಣ ಪದ್ಧತಿ ನಾವೇನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತಿದೆ. ನಾವು ಸ್ಕೂಲ್ ಕಳಿಸ್ತೀವಿ ಮಕ್ಕಳನ್ನ, ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಕಳಿಸ್ತೀವಿ. ಅಲ್ಲಿ ಏನ್ ಹೇಳ್ಕೊಡ್ತಾರೆ? ಏನಾದ್ರು ಹೇಳ್ಕೊಡ್ಲಿ ಇವರು, ನಾವು ದುಡ್ಡು ಕೊಟ್ಟಿದೀವಿ ಮುಗ್ದೋಯ್ತು ನಮ್ ಜವಾಬ್ದಾರಿ ಅಂತ ಭ್ರಮೇಲಿ ಕೂತಿರ್ಬಾರ್ದು ನಾವು.
ಮಿಥ್ಯಾ ಶಿಕ್ಷಣವನ್ನ ಪೇಜ್ ನಂಬರ್ 513 ನಲ್ಲಿ ಪ್ರಭುಪಾದ ಹೇಳ್ತಿದ್ದಾರೆ, ಮಿಥ್ಯಾ ಶಿಕ್ಷಣವನ್ನ ಪಡೆಯಲು ಶಾಲೆಗೆ ಹೋಗಿ ಆಮೇಲೆ ನಿರುದ್ಯೋಗವನ್ನ ಹೆಚ್ಚಿಸುವಂತಹ ಕ್ರಮದಲ್ಲಿ ಅವರು ಸಮಯವನ್ನ ವ್ಯರ್ಥ ಮಾಡಬೇಕಾಗಿರಲಿಲ್ಲ. ಕೃಷ್ಣ ಬಲರಾಮರು ಸ್ವಂತ ನಡವಳಿಕೆಯಿಂದ ಇದನ್ನು ನಮಗೆ ಬೋಧಿಸಿದ್ದಾರೆ. ಸ್ಕೂಲ್ ಹೋಗಿಲ್ಲ ಅಂದ ಮಾತ್ರಕ್ಕೆ ಅವರು ಉದ್ಧಾರ ಆಗಲ್ಲ ಅಂತ ಅಲ್ಲ, ಅಥವಾ ಸ್ಕೂಲ್ ಹೋಗಿದ ತಕ್ಷಣ ಅವರು ಉದ್ಧಾರ ಆಗ್ಬಿಡ್ತಾರೆ ಅಂತಾನೂ ಅಲ್ಲ. ಆ ಸಮಯಕ್ಕೆ, ಆ ಕಾಲಕ್ಕೆ, ಆ ಸಂದರ್ಭಕ್ಕೆ ನಾವೇನ್ ಮಾಡ್ಬೇಕು ಅದನ್ನ ನಾವು ಮಾಡ್ಲೇಬೇಕು. ಓಕೆ. ಸೊ ಹೀಗೆ ಕೃಷ್ಣ ಬಲರಾಮರಿಗೆ ನಂದಗೋಪ ಹಸು ಮೇಯಿಸೋ ಕೆಲಸ ಕೊಡ್ತಾನೆ. ನಂದಗೋಪನ್ಗೂ ಅಲ್ಲಿ ಶತ್ರುಗಳಿದ್ರು. ಅವ್ರೇನ್ ಹೇಳ್ತಾರೆ, ನೋಡು ನೋಡು ಆ ಮಕ್ಳು ನೀನ್ ಸಾಕ್ತಾ ಇದ್ದಾನೆ, ಹಸು ಮೇಯ್ಸಕ್ ಹಾಕಿದ್ದಾನೆ ಅವ್ರನ್ನ, ಎಷ್ಟು ಕ್ರೂರಿ ಅಂತ. ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಟೀಕೆ ಬಂದೇ ಬರುತ್ತೆ, ಕೆಟ್ಟ ಕೆಲಸ ಮಾಡಿದ್ರು ಹೊಗಳಿಕೆ ಬಂದೇ ಬರುತ್ತೆ. ಹೊಗಳಿಕೆ ತೆಗಳಿಕೆ ಅನ್ನೋದು ಅದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮೇಲೆ ಇಲ್ಲ, ಮನಸ್ಥಿತಿ ಮೇಲೆ ಇರುತ್ತೆ ಅಷ್ಟೇ. ಜಟಿಲ ಇವ್ರದೆಲ್ಲ ಕೆಲವರು ಇದ್ರು, ಜಟಿಲೆ ಅವ್ರ ಮಗಳು ಕುಟಿಲ, ಇವರೆಲ್ಲ ಒಳ್ಳೆತನವನ್ನ ತೆಗಳ್ತಾ ಇದ್ರು, ಕೆಟ್ಟತನವನ್ನ ಹೊಗಳ್ತಾ ಇದ್ರು. ಇತ್ತು, ಆ ಕಾಲದಲ್ಲೂ ಇತ್ತು, ಎಲ್ಲ ಕಾಲದಲ್ಲೂ ಇರುತ್ತೆ. ಎಲ್ಲ ಕಾಲದಲ್ಲೂ ದೇವಗುಣ ದೈವಿ ಸಂಪನ್ನವರು ಇರ್ತಾರೆ, ಎಲ್ಲಾ ಕಾಲದಲ್ಲೂ ಹಾಸ್ಯ ಸಂಪನ್ನವರು ಇರ್ತಾರೆ. ಹೀಗೆ ಕೃಷ್ಣ ಬಲರಾಮರು ಕ್ರಮೇಣ ಅವರು ದೊಡ್ಡವರಾಗ್ತಾ ಆಗ್ತಾ ದನ ಕರುಗಳನ್ನ ಮೇಯ್ಸಕ್ಕೆ ಶುರು ಮಾಡಿದ್ರು. ಸರಿ, ದನ ಕರು ಮೇಯ್ಸಕ್ಕೆ ಕಾಡಿಗೆ ಹೋಗ್ಬೇಕು. ಕೃಷ್ಣ ಕೊಳಲ್ ತಗೊಂಡು ಹೋಗ್ತಾ ಇದ್ದ. ಕಾಡಲ್ಲಿ ಹುಡುಗರ ಜೊತೆ ಆಟ ಆಡ್ತಾ ಹಶ್ವಾದಾಗ ಹಣ್ಣಿನ ಮರಗಳು ಇರ್ತಾ ಇತ್ತು. ಬೇಲ್ದಣ್ಣು ಕೃಷ್ಣ ತುಂಬಾ ಇಷ್ಟ. ಬೇಲ್ದಣ್ಣು, ನೆಲ್ಲಿಕಾಯಿ ಎಲ್ಲ ತುಂಬಾ ಇಷ್ಟ ಅವನಿಗೆ. ಸರಿ, ಅದನ್ನ ಹೊಡೆಯೋದು, ಉದುರ್ಸೋದು, ಅದ್ರಲ್ಲಿ ಆಟ ಆಡೋದು, ಗೂಳಿಗಳ ತರ ಗುಟ್ರ ಹಾಕೋದು, ಹೀಗೆ ಮಕ್ಳ ಜೊತೆ ಆಟ ಆಡ್ತಾ ಇದ್ದಾನೆ. ಒಂದಿನ ಏನಾಯ್ತು, ಯಮುನಾ ನದಿ ದಡದಲ್ಲಿ ಆಟ ಆಡ್ತಾ ಇದ್ದಾರೆ ಕೃಷ್ಣ ಬಲರಾಮರು ಹುಡುಗರು ಎಲ್ಲ ಸೇರ್ಕೊಂಡು. ಅಲ್ಲಿಗೆ ಒಂದು ಕರು ಬಂತು. ಏನ್ ಕರು? ಅಸುರ, ವತ್ಸಾಸುರ. ವತ್ಸ ಅಂದ್ರೆ ಕರು. ಕೃಷ್ಣನ್ ಗೊತ್ತಾಯ್ತು ಇವನ್ ರಾಕ್ಷಸ ಅಂತ. ಆದ್ರೆ ಏನು ಗೊತ್ತಿಲ್ದಿರೋ ತರ ಏನ್ ಮಾಡ್ತಾನೆ, ತಂ ವತ್ಸರೂಪಿಣಂ ವೀಕ್ಷ ವತ್ಸ ಯೂತಗತಂ ಹರಿಹಿ. ಸಾಕ್ಷಾತ್ ಹರಿ ಕೃಷ್ಣ ಭಗವಾನ್, ಅವನ್ ಗೊತ್ತಾಗದೆ ಇರತ್ತಾ? ತಂ ವತ್ಸರೂಪಿಣಂ ವೀಕ್ಷ, ಆ ರಾಕ್ಷಸ ಕರು ರೂಪದಲ್ಲಿ ಬಂದ. ನೋಡ್ತಾನೆ, ದರ್ಶಯನ್ ಬಲದೇವಾಯ, ಓ ಅಣ್ಣ ಬಲರಾಮ ನೋಡಲಿ. ಶನೈರ್ ಮುಗ್ಧ ಇವಾ ಸದತ್, ಮುಗ್ಧ ಕೃಷ್ಣ ಭಗವಂತ ಆದ್ರೂ ಮುಗ್ಧಂತರ. ಅಣ್ಣ ಯಾವ್ದೋ ಒಂದು ಕರು ಬರ್ತಾ ಇದೆ ಅಲ್ಲಿ, ಕರು ನಮ್ದಲ್ಲ ಅನ್ಸುತ್ತೆ ನೋಡು. ಒಳಗೆ ಗೊತ್ತು ಅವನಿಗೆ ರಾಕ್ಷಸ ಅಂತ. ಆದ್ರೆ ಅಣ್ಣನ್ ಏನ್ ಹೇಳ್ತಾನೆ, ಅಣ್ಣ ಯಾವ್ದೋ ಕರು. ಇನ್ನು ಸಣ್ಣ ಮಕ್ಳಲ್ವಾ, 5-6 ವರ್ಷದ ಹುಡುಗರು. ಆಯ್ತು, ಓ ರಾಕ್ಷಸ ಬಂದಿದ್ದಾನೆ, ಏನೋ ಸ್ವಲ್ಪ ವಿಚಾರಿಸ್ಕೋಬೇಕು ಅಂತ ಒಳಗ್ ಬಿಟ್ಕೊಂಡ. ಆ ಕರು ಬಂತು ಒಳಗಡೆ, ಇವ್ರ ಕರು ಜೊತೆ ಸೇರ್ಕೊಂಡ್ಬಿಡ್ತು. ಸರಿ, ಕೃಷ್ಣ ಏನ್ ಮಾಡ್ತಾನೆ, ನಿಧಾನಕ್ಕೆ ಆ ಕರು ಹತ್ರ ಹೋದ. ಆ ಕರುನ ಮುದ್ದು ಮಾಡೋ ತರ ಮಾಡ್ದ. ಹೇಗೆ ಪೂತನಿ ಬಂದಾಗ ನಕ್ಕದ, ಕಣ್ಣು ಮುಚ್ಕೊಂಡ, ಹಾಲು ಕುಡ್ದ, ಆಮೇಲೆ ಪ್ರಾಣವನ್ನ ಹೀರ್ನು, ಹಾಗೆ ನಿಧಾನಕ್ಕೆ ಆ ಕರು ಹತ್ರ ಹೋಗಿ ಆ ಮೈನ ಸಾವರಿ ನಿಧಾನಕ್ಕೆ ಬಾಲ ಹತ್ರ ಬಂದ. ಬಾಲ ಹಿಡ್ಕೊಂಡ ಗಿರ 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 ತಿರ್ಸ್ಬಿಟ್ಟು ಎಸ್ಬಿಟ್ಟ. ಹೆಂಗೆ ತಿರುಗಿಸಿ ಎಸ್ದ ಅಂದ್ರೆ, ಆ ಮರ ಕರು ಒಂದು ಮರಕ್ಕೆ ಅಪ್ಪಳಿಸಿ ಧಬ್ ಅಂತ ಬಿತ್ತು. ಆ ಮರದಲ್ಲಿ ಹಣ್ಣುಗಳೆಲ್ಲ ಉದುರೋಯ್ತು, ಮರಗಳೇ ಬಿದ್ದೋಯ್ತು. ಅಷ್ಟು ಭಯಂಕರ ರಾಕ್ಷಸ ಕಂಸ ಕಳಿಸಿರ್ತಾನೆ. ಸರಿ, ಹುಡುಗರಿಗೆ ಏನ್ ಆಗ್ತದೆ ಗೊತ್ತೇ ಆಗ್ತಾ ಇಲ್ಲ. ಕಣ್ಣಾರೆ ನೋಡ್ತಾ ಇದಾರೆ, ಮರ ಬಿತ್ತು, ಯಮಳಾರ್ಜುನ ಉದ್ಧಾರ ಮಾಡ್ದ, ತಿರುಣಾವರ್ತನ ಸಂಹಾರ ಮಾಡ್ದ, ಶಕಟಾಸುರನ ಸಂಹಾರ ಮಾಡ್ದ, ಹುತಿನ ಸಂಹಾರ ಮಾಡ್ದ, ಎಲ್ಲಾ ನೋಡ್ತಾ ಇದಾರೆ. ನನ್ ಮಗು ನನ್ ಮಗು ನನ್ ಮಗು ಅಂತ ಬರ್ತಾ ಇದೆ ಅವ್ರಿಗೆ. ಸರಿ, ಆ ರಾಕ್ಷಸನ್ ಕೊಂದಿದ್ದಾಯ್ತು, ವತ್ಸಾಸುರನ. ಊಟ ಟೈಮ್ ಆಯ್ತು. ಸರಿ, ಊಟ ಮಾಡ್ಬೇಕು. ಸ್ವಂ ಸ್ವಂ ವತ್ಸಕುಲಂ ಸರ್ವೇ ಪಾಯಿಷ್ಯಂತ ಏಕದಾ ಗತ್ವಾ ಜಲಾಶಯಾಭ್ಯಾಸಂ ಪಾಯಿತ್ವಾ ಪಪುರ್ಜಲಂ. ಊಟ ಮಾಡಿದ್ರು, ನೀರ್ ಕುಡಿಬೇಕು. ಒಂದು ಜಲಾಶಯದ ಹತ್ರ ಹೋದ್ರು, ನದಿ ಹತ್ರ ಹೋದ್ರು. ಫಸ್ಟ್ ಏನ್ ಮಾಡ್ತಾ ಇದ್ರು, ದನ ಕರುಗಳು ನೀರ್ ಕುಡಿತಾ ಇದ್ರು. ಮೊದಲು ದನ ಕರುಗಳು ಕುಡಿಬೇಕು, ಆಮೇಲೆ ನಾವು ಕುಡಿಬೇಕು.
ಆದ್ರೆ ಇವಾಗ ಉಲ್ಟಾ, ಕಲ್ಗಚ್ಚು ಅಂತಾರಲ್ಲ ಹಳ್ಳಿ ಕಡೆ, ಒಂದು ಕಲ್ಗಚ್ಚು, ನಾವು ತಿಂದು ಬಿಸಾಕಿ ಬೇಡದೇ ಇರೋದ್ನ ಆಮೇಲೆ ದನ ಕರು ಕುಡಿತವೆ. ಏನಲ್ವಾ? ಈಗಲೇ ಹಿಂಗ ಆಗ್ಬಿಟ್ರೆ, ಕಲಿಯುಗ ಪ್ರಾರಂಭ ಆಗಿ ಇನ್ನು ಸ್ವಲ್ಪ ವರ್ಷಗಳಾಗಿದೆ ಅಷ್ಟೇ, ಈಗಲೇ ಪ್ರೋಸೆಸ್ ಉಲ್ಟಾ ಆಗೋಯ್ತು ಅಂದ್ರೆ ಇನ್ನು ಮುಂದಕ್ಕೆ ಏನ್ ಕತೆ? ಜಲಾಶಯದಲ್ಲಿ ನೀರು ಕುಡಿಬೇಕಾದ್ರೂ ಫಸ್ಟ್ ದನ ಕರುಗಳು ಕುಡಿಬೇಕು, ಆಮೇಲೆ ನಾವು ಕುಡಿಬೇಕು. ಕಲ್ಗಚ್ಚ ಆಗ್ಬಿಟ್ಟಿದೆಲ್ಲ ಈಗ, ಬೇಡದಿರೋದೆಲ್ಲ. ನೀವು ಮುತ್ತತ್ತಿಗೆ ಹೋದ್ರೆ, ಯಾರು ಹೋಗಿದ್ರೆ ಮುತ್ತತ್ತಿಗೆ? ಮುತ್ತರಾಯ ಆಂಜನೇಯ ದೇವಸ್ಥಾನ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದನ ಕರುಗಳು ಮಾಂಸ ತಿಂತವೆ. ಯಾಕೆ? ಅಭ್ಯಾಸ ಆಗ್ಬಿಟ್ಟಿದೆ ಅದು. ಅಲ್ಲಿ ಹೋಗಿ ಯಾರಿಗೆ ಪ್ರಾಣಿ ಬಲಿ ಕೊಡ್ತಾರೆ ಗೊತ್ತಿಲ್ಲ. ನಮ್ಗೆ ಆಶ್ಚರ್ಯ ಆಗುತ್ತೆ, ಏನಪ್ಪಾ ಬ್ರಹ್ಮಚಾರಿ ಹುಡುಗ ಆಂಜನೇಯ, ಮಹಾಭಕ್ತ, ರಾಮ ಭಕ್ತ, ಮುತ್ತತ್ತಿಗೆ ಎಲ್ಲ ಹೋದ್ರೆ ಹಂಗ್ ಮಾಡ್ತಾರೆ. ಪ್ರಾಣಿಗಳು ತಿಂತವೆ ಅದನ್ನ, ಆ ತಿಂದು ಬಿಸಾಕಿದ ಎಲೆಗಳು ಇರ್ತಲ್ಲ ಅದನ್ನ ತಿಂತವೆ. ಈ ಪ್ರಾಣಿಗಳ ದುರ್ಗತಿನೋ ಅಥವಾ ನಮ್ ದುರಾದೃಷ್ಟನೋ ಗೊತ್ತಿಲ್ಲ, ಪ್ಲಾಸ್ಟಿಕ್ ಕವರ್ಗಳು ತಿಂತೆ ಹಸುಗಳು, ಹಳಸೋಗಿರುತ್ತೆ ಅದನ್ನ ತಿಂತಿರ್ತವೆ. ಕೃಷ್ಣ ಗೋ ಬ್ರಾಹ್ಮಣ ಹಿತಾಯಚ. ಈ ಕೆಲವರು ನಾರ್ತ್ ಇಂಡಿಯನ್ಸ್ ಇದ್ದಾರೆ, ಸೇಟುಗಳಿದ್ದಾರೆ ನೋಡಿ, ಅವರು ಏನ್ ಮಾಡ್ತಾರೆ ಬಿಡ್ತಾರೆ ವ್ಯವಹಾರದಲ್ಲಿ ಅಂದ್ರೆ ಗೋ ಪ್ರೇಮಿಗಳವರು. ಗೋಶಾಲೆಗಳಿಗೆ ಹೋಗ್ತಾರೆ, ಪ್ರತಿ ಹುಣ್ಣಿಮೆಗೂ ಅಮಾವಾಸ್ಯೆಗೆ ಹೋಗ್ತಾರೆ, ಹಸುಗಳಿಗೆ ಹುಲ್ಲು ಕೊಡ್ತಾರೆ, ಅಥವಾ ಅದಕ್ಕೆ ಏನ್ ಬೇಕೋ ದಾನ ಕೊಡ್ತಾರೆ. ಗೋ ಬ್ರಾಹ್ಮಣ ಹಿತಾಯಚ. ಸರಿ, ಊಟ ಆದ್ಮೇಲೆ ಎಲ್ರು ಜಲಾಶಯಕ್ಕೆ ಹೋದ್ರು, ನೀರ್ ಕುಡಿದ್ರು, ದನ ಕರುಗಳು ಕುಡಿದ್ವು, ಎಲ್ಲ ಆಯ್ತು. ನೀರ್ ಕುಡಿದು ಈ ಕಡೆ ಬರ್ತಾ ಇದ್ರೆ ಅಲ್ಲೊಂದು ಭಯಂಕರವಾದ ಪರ್ವತಾಕಾರವಾದ ಒಂದು ಪಕ್ಷಿ ಇರುತ್ತೆ. ಭಯ ಆಗೋಯ್ತು ಅವ್ರಿಗೆ. ಓ ಕೃಷ್ಣ, ಯಾರಿವನು ರಾಕ್ಷಸ ಹೀಗಿದ್ದಾನೆ? ಕೃಷ್ಣನ್ ಗೊತ್ತಾಯ್ತು, ಬಕಾಸುರ, ಬನ್ನಿ ಬನ್ನಿ ಬರ್ಬೇಕು, ನಿಮ್ಮ ಅಕ್ಕನಿಗಾಗಿದ್ದ ಗತಿ ನಿಮಗೂ ಆಗುತ್ತೆ. ಪೂತನಿ ಬಕಾಸುರನ ಅಕ್ಕ, ಅಂದ್ರೆ ಪಕ್ಷಿ ರೂಪದಲ್ಲಿ ಬಂದಿರ್ತಾನೆ ಒಬ್ಬ ರಾಕ್ಷಸ, ಕಂಸ ಕಳಿಸಿರ್ತಾನೆ. ಆ ಕೊಕ್ಕು ಎಷ್ಟು ಶಾರ್ಪ್ ಇರುತ್ತೆ ಅಂತಂದ್ರೆ, ಆ ಭಗವಂತ ಕೃಷ್ಣ ಬಿಟ್ರೆ ಬೇರೆ ಯಾರು ಸಂಹಾರ ಮಾಡಕ್ ಆಗ್ತಿಲ್ಲ. ಇವನ್ ಬ್ರಹ್ಮ ಶಿವರು ಕೂಡ ಅವ್ರನ್ನ ಸಂಹಾರ ಮಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ವರ ಪಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಮಹಾ ಪುಣ್ಯಶಾಲಿಗಳು ಇವರು, ಭಗವಂತನಿಂದಲೇ ಹತರ ಆಗ್ಬೇಕು ಅಂತ. ಸರಿ, ಬೃಹದಾಕಾರವಾಗಿದೆ ಕೊಕ್ಕು, ಆಕಾಶ ಭೂಮಿ ನೋಡ್ತಾ ಇದೆ. ಕೃಷ್ಣ ಹತ್ರ ಹೋಗ್ತಾನೆ, ಆ ಬಕ ಏನ್ ಮಾಡ್ತಾನೆ, ಕೃಷ್ಣ ನುಂಗು ಬಿಡ್ತಾನೆ. ಬಲರಾಮನ್ ಭಯ ಆಗೋಗುತ್ತೆ. ಅರೆ ಅವನಿಗೆ ಯಾಕೆ ಭಯ ಆಗ್ಬೇಕು? ಆ ಕೆಲಸ ಅವನೇ ಮಾಡ್ಬೋದಿತ್ತು. ಉಫ್ ಅಂದ್ರೆ ಬಕಾಸುರ ಸತ್ತೋಗ್ತಾ ಇದ್ದ. ಆದ್ರೆ ಹಂಗ್ ಮಾಡ್ಲಿಲ್ಲ ಅವರು. ಸ್ವಲ್ಪ ಹೊತ್ತು ಆಟ ಆಡ್ಬೇಕು ಅವ್ರ ಹತ್ರ. ಅದಕ್ಕೆ ಏನ್ ಮಾಡ್ತಾನೆ ಕೃಷ್ಣ, ಬಕಾಸುರನ್ ಬಾಯೊಳಗೆ ಹೋಗ್ಬಿಡ್ತಾನೆ. ಹೋಗ್ತಿದ್ದಂಗೆನೆ ಅವನಿಗೆ ಗಂಟ್ಲು ಸುಡೋಂಗೆ ಬಿಸಿ ಆಗ್ಬಿಡುತ್ತೆ. ಬಿಸಿ ತುಪ್ಪ ಈಗ ಕೃಷ್ಣ ಉಗಂಗಿಲ್ಲ, ನುಂಗಂಗಿಲ್ಲ. ಗಂಟ್ಲು ಬಿಸಿ ಆಯ್ತು, ರಾಕ್ಷಸ ಅದನ್ನ ಉಗಿದು ಬಿಡ್ತಾನೆ. ಪ್ರಭುಪಾದರು ಭಾವಾರ್ಥ ಹೇಳ್ತಾರೆ ಗೊತ್ತಾ? ಕೃಷ್ಣನ್ ಕಂಡ್ರೆ ಯಾರಿಗೆ ಇಷ್ಟ ಆಗಲ್ಲ, ಅವ್ರು ಉಗಿದು ಬಿಡ್ತಾರೆ ಬೇಡ ಅಂತ. ರಾಕ್ಷಸರು ಮಾತ್ರ, ಯಾರಿಗೆ ರಾಕ್ಷಸ ಗುಣ ಇದೆ ಅವ್ರಿಗೆ ಕೃಷ್ಣನ ಮೇಲೆ, ಭಗವಂತನ ಮೇಲೆ ಪ್ರೀತಿ ಬರೋದಿಲ್ಲ ಅಂತ ನೋಡಿ. ಭಾವಾರ್ಥ ಹೇಳ್ತಾರೆ, ಕೃಷ್ಣನ ಇಡೀ ದೇಹವು ಕಲ್ಲು ಸಕ್ಕರೆಗಿಂತ ಮಧುರವಾಗಿದ್ದರೂ ಬಕಾಸುರನ ಪಾಲಿಗೆ ಅದು ಕಹಿ ಆಯಿತು. ಆದ್ದರಿಂದಲೇ ಅವನು ಕೂಡಲೇ ಕೃಷ್ಣನನ್ನ ಉಗಿದು ಬಿಡ್ತಾನೆ, ವಮನ ಮಾಡ್ಬಿಡ್ತಾನೆ. ಕೃಷ್ಣನನ್ನು ವೈರಿ ಎಂದು ಪರಿಗಣಿಸಿದಾಗ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಅವನನ್ನು ಸಹಿಸಲಾಗದ ಭಕ್ತನ ಅಲ್ಲದವನಿಗೆ ಅವನು ಅತ್ಯಂತ ಅಸಹನೀಯ ವಸ್ತುವಾಗುತ್ತಾನೆ. ಇದು ಬಕಾಸುರನ ಉದಾಹರಣೆ. ಹೇಗಿದೆ ನೋಡಿ ಭಾವಾರ್ಥ? ಯಾಕೆ ಬಕಾಸುರ ಉಗಿದ ವಾಂತಿ ಮಾಡ್ಬಿಟ್ನಂತೆ. ಅವನ್ನ ಕೃಷ್ಣನ್ ನುಂಗಿದ್ದೇನಕ್ಕೆ? ಕೊಂದು ಬಿಡ್ಬೇಕು, ನುಂಗ್ ಬಿಡ್ಬೇಕು ಅಂತ. ನುಂಗಕ್ಕಾಗದೆ ಉಗಿದು ಬಿಡ್ತಾನೆ. ಯಾಕಂದ್ರೆ ಕೃಷ್ಣನ ಮಾಧುರ್ಯ, ಕೃಷ್ಣನ ನಾಮದ ಮಾಧುರ್ಯ, ಅವನ ಗುಣ ಲೀಲೆಯ ಮಾಧುರ್ಯ, ಸ್ವೀಟ್ನೆಸ್ ಭಕ್ತರ ಅಲ್ಲದವರಿಗೆ ಹಿಡಿಸೋದಿಲ್ಲ ಅಂತ. ಇವನು ಕಂಸನ್ ಫ್ರೆಂಡ್, ಕೃಷ್ಣ ದ್ವೇಷ ಮಾಡ್ತಿರ್ತಾರೆ. ಅವನ ಹೆಸರು ಕೇಳಿದ್ರೆ ರಾಕ್ಷಸರಿಗೆ ಕೋಪ ಬರ್ತಿರುತ್ತೆ. ಸರಿ, ನೋಡ್ತಾನೆ ಕೃಷ್ಣ ಕೊಕ್ಕು ಅಗಲವಾಗಿ ಓಪನ್ ಮಾಡಿ ನಿಂತಿದ್ದಾನೆ, ನುಂಗ್ಬಿಡ್ತೀನಿ, ಕೊಂದು ಬಿಡ್ತೀನಿ ಅಂತ. ಆ ಎರಡು ಕೊಕ್ಕುನ ಭಗವಂತ ಹಿಡ್ಕೊಂಡು ಗರ್ಕೆ ಹುಲ್ನ ಅರ್ಧಕ್ಕೆ ಸೀಳ್ತಾರಲ್ಲ, ಹಾಗೆ ಸೀಳಿ ಬಿಸಾಕ್ಬಿಡ್ತಾನೆ ಬಕಾಸುರ. ದೇವತೆಗಳಿಗೆಲ್ಲ ಆನಂದ. ದೇವತೆಗಳಿಗೆ ಏನಕ್ಕೆ ಬೇಜಾರು ಅಂದ್ರೆ, ಈ ರಾಕ್ಷಸರಿದಾರಲ್ಲ ಭಾರಿ ಕೆಡುಕು ಮಾಡ್ತಾರೆ ಅವರು.
ಯಜ್ಞ ಹೋಮ ಮಾಡಕ್ ಬಿಡೋದಿಲ್ಲ. ಯಜ್ಞದ ಆಹುತಿಯನ್ನ ರಾಕ್ಷಸರಿಗೆ ಕೊಡಬೇಕು. ಎಲ್ಲೂ ವೇದಾಧ್ಯಯನ ಮಾಡಂಗಿಲ್ಲ, ಪೂಜೆ ಪುನಸ್ಕಾರ ಮಾಡಂಗಿಲ್ಲ, ಬಂದು ನಾಶ ಮಾಡ್ತಾರೆ. ಅದಕ್ಕೆ ದೇವತೆಗಳಿಗೆ ಈ ರಾಕ್ಷಸೆಲ್ಲ ಸಂಹಾರ ಆಗೋದು ತುಂಬಾ ಖುಷಿ ಸಮಾಚಾರ. ಅಲ್ಲಿದ್ದವ್ರಿಗೆಲ್ಲ ಸಮಾಧಾನ ಆಯ್ತು, ಬಾ ಸದ್ಯ ದೇವ್ರು ಕಾಪಾಡ್ಬಿಟ್ಟ ನಮ್ ಕೃಷ್ಣನ. ಮತ್ತೆ ಮತ್ತೆ ಅದೇ ಮಾತೆ, ದೇವ್ರು ಕಾಪಾಡ್ಬಿಟ್ಟ ನಮ್ ಕೃಷ್ಣನ. ದೇವ್ರು ಇಲ್ದೆ ಹೋಗಿದ್ರೆ ಕೃಷ್ಣ ಎಷ್ಟೆಲ್ಲ ಸಾಯ್ಬೇಕಿತ್ತು, ಎಷ್ಟೆಲ್ಲ ಕೃಷ್ಣನ್ಗೆ ತೊಂದರೆ ಆಗ್ಬೇಕಿತ್ತು. ಇದು ಪ್ರೀತಿಯಿಂದ ಬರುವಂತ ಮಾತುಗಳು. ಆದ್ರೆ ಏನಾದ್ರು ಅನಾಹುತ ಆದಾಗ ಫಸ್ಟ್ ಸ್ಮರಣೆಗೆ ಬರೋದೇ ಕೃಷ್ಣ, ದೇವ್ರು ಅಂತ ಬರೋದಿಲ್ಲ. ದೇವ್ರೇ ದೇವ್ರೇ ಕಾಪಾಡು ಅಂತ ಬರೋದಿಲ್ಲ. ಕಾಪಾಡಿದ್ಮೇಲೆ ಓ ದೇವ್ರು ಕಾಪಾಡ್ಬಿಟ್ಟ. ಬಕಾಸುರನ ಸಂಹಾರ ಆಯ್ತು, ಅಲ್ಲಿರೋ ವ್ರಜವಾಸಿಗಳಿಗೆಲ್ಲ ಆಶ್ಚರ್ಯ ಆಯ್ತು. ಏನಪ್ಪಾ ಕೃಷ್ಣ ಇನ್ನು ಸಣ್ಣ ಹುಡುಗ ಈಗಲೇ ಏನೇನೋ ಮಾಡ್ತಿದ್ದಾನಲ್ಲ ಅಂತ ಆಶ್ಚರ್ಯ ಆಯ್ತು. ಯಾಕೆ ಮಾಡ್ತಾ ಇದ್ದಾನೆ ಗೊತ್ತಾಗ್ಲಿಲ್ಲ ಅವರಿಗೆ. ಪ್ರತಿ ಸಲನೂ ಮೃತ್ಯು ದವಡೆಯಿಂದ ಪಾರಾಗ್ ಬರ್ತಾ ಇದಾರೆ. ಏನೋ ಒಂದು ವಿಶೇಷ ಶಕ್ತಿ ಇದೆ ಅಷ್ಟೇ ಗೊತ್ತು ಅವ್ರಿಗೆ. ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಕೃಷ್ಣನಲ್ಲಿ, ಭಗವಂತ ಇವ್ರನ್ನ ಕಾಪಾಡ್ತಾ ಇದ್ದಾನೆ, ಅದಕ್ಕೆ ಪ್ರತಿ ಸಲ ಸಾವಿನ ದವಡೆಗೆ ಹೋದ್ರು ವಾಪಸ್ ಬರ್ತಿದ್ದಾರೆ ಅಂತ ಅವ್ರಿಗೊಂಥರ ಆಶ್ಚರ್ಯ ಆಗ್ತಾ ಇತ್ತು. ಪ್ರೀತಿ, ಗೋಪಾಲಕರಿಗೆ ಗೋಪಿಕರಿಗೆ ಅವನ ತುಂಬಾ ಅತಿಯಾದ ಪ್ರೀತಿ. ವಿಸ್ಮಿತರಾಗ್ಬಿಡ್ತಾ ಇದ್ರು. ಹೆಂಗಿದು ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ಕುತ್ಕೊಂಡ್ ಬರ್ತಾರೆ. ಹೆಂಗ್ ಮಾಡ್ದ ಇದು ಕೃಷ್ಣ, ಏನ್ ಶಕ್ತಿ ಇರ್ಬೋದು ಅವನಿಗೆ, ನೋಡಕ್ಕೆ ಚೋಟುದ್ದ ಇದ್ದಾನೆ. ಇಷ್ಟೇ ಆನಂದ ಆಗ್ತಾ ಇತ್ತು ಅವ್ರಿಗೆ ನೋಡ್ತಾ ಇದ್ರೆ ಕೃಷ್ಣನ. ಹಾಗೆ ಈಗ ಏನಾದ್ರು ಒಂದು ಸಾಧನೆ ಮಾಡ್ಕೊಂಡು ಬಂದಾಗ ಊರಲ್ಲಿರೋರೆಲ್ರು ಮೇಲಿಂದ ಕೆಳಗೆ ನೋಡ್ತಾರೆ, ಇವನು ಸಾಧನೆ ಮಾಡಿಬಿಟ್ಟಿದ್ದಾನೆ ಇವನು ಅಂತ. ಕೆಲವರಂತೂ ಬಿಟ್ಟಂಗೆ ನೋಡ್ತಾ ಇರ್ತಾರೆ, ಏನ್ ಮಾಡಿದಾನೆ ಇವನು ಅಂತ ಸಾಧನೆ. ಒಲಿಂಪಿಕ್ಸ್ ಅಲ್ಲಿ ಏನೋ ಒಂದು ಗೋಲ್ಡ್ ಮೆಡಲ್ ತಗೊಂಡ್ ಬಂದ್ಬಿಟ್ರೆ ಫಸ್ಟ್ ಟೈಮ್ ಊರಿಗೆ, ಅವ್ನು ಹೆಂಗ್ ನೋಡ್ತಾರೆ ಹೇಳಿ, ಆನಂದ ಖುಷಿಯಿಂದ ನೋಡ್ತಾರೆ. ಹಾಗೆ ಭಗವಂತನ ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ರು ಕೃಷ್ಣನ್ನ. ಯೋಚನೆ ಮಾಡ್ತಾರೆ, ಅಲ್ಲ ಅಹೋ ಬತಾಸ್ಯ ಬಾಲಸ್ಯ ಬಹೋ ಮೃತ್ಯವೋ ಭವನ್. ಅಹೋ ಆಶ್ಚರ್ಯ ಅದು, ಅಹೋ ಅಂದ್ರೆ ಅಹೋ ಬತಾಸ್ಯ ಬಾಲಸ್ಯ ಬಹವೋ ಮೃತ್ಯವೋ ಭವನ್. ಎಷ್ಟು ಸಲ ಸಾವಿನ ದವಡೆಯಿಂದ ಕಾಪಾಡ್ಕೊಂಡ್ ಬಂದಿದ್ದಾನೆ. ಹೇಗೆ ಇದು ಅಭ್ಯಾಸಿದ್ ವಿಪ್ರಿಯಂ ತೇಷಂ ಕೃತಂ ಪೂರ್ವಂ ಯಥೋ ಭಯಂ. ಈ ಹುಡುಗ ಕೃಷ್ಣ ಈ ಗಂಡಾಂತರಗಳನ್ನ ಹೇಗೆ ಎದುರಿಸ್ಕೊಂಡ್ ಬರ್ತಾ ಇದ್ದಾನೆ. ಓಹೋ ಭಗವಂತನ ಕೃಪೆಯಿಂದ. ಅವನು ದೇವ್ರ ಕೃಪೆಯಿಂದ ಗಂಡಾಂತರಗಳೇ ನಾಶ ಆಗ್ತಾ ಇದ್ದಾವೆ. ನಮಗ್ ಬರುತ್ತಾ ಅದು ಯೋಚನೆ? ಬರೋ ಸಾಧ್ಯತೆ ಇದೆಯಾ ನಮಗೆ? ಖಂಡಿತ ಬರೋದಿಲ್ಲ. ನಾವು ದೇವರ ಅನುಗ್ರಹದಿಂದ ಕೃಷ್ಣನಿಗೆ ಏನೂ ಆಗಿಲ್ಲ. ಯಾರಿಗಾದ್ರೂ ಬರುತ್ತಾ ಇದು? ಬಂದ್ರೆ ಒಂದು ಅಜ್ಞಾನಿಗಳಿಗೆ ಬರುತ್ತೆ, ಇಲ್ಲ ಶುದ್ಧ ಭಕ್ತರಿಗೆ ಬರುತ್ತೆ. ಹೀಗೆ ಇವಾಗ ನಾವು ಶುದ್ಧ ಭಕ್ತರು ಅಲ್ಲ, ಈ ಕಡೆ ಅಜ್ಞಾನಿಗಳು ಅಲ್ಲ. ಕಂಸನ್ ಬಂತು, ಹಿರಣ್ಯಕಶಿಪು ಬಂತು, ಕೃಷ್ಣ ಕೊಂದು ಬಿಡ್ತೀನಿ, ನಾನ್ ದೇವರು ಕೃಷ್ಣ ಅಲ್ಲ ಅಂತ. ರಾವಣನ್ ಬಂತು, ರಾಮ ಯಕಶಿತು ತುಚ್ಛ ಮಾನವ, ನಾನ್ ಕೊಂದು ಬಿಡ್ತೀನಿ ಅಂತ. ಅಜ್ಞಾನಿಗಳಿಗೆ ಬರುತ್ತೆ, ಮಹಾಭಕ್ತಿಗೆ ಬರುತ್ತೆ. ಆದ್ರೆ ಭಾವದಲ್ಲಿ ವ್ಯತ್ಯಾಸ ಇದೆ. ಇವರು ಗೋಪಾಲಕರು ಗೋಪಿಯರು ಅಜ್ಞಾನಿಗಳಲ್ಲ, ಇವರು ಮಹಾಭಕ್ತರು. ಭಕ್ತಿಯಿಂದ ಅವರು ಭಗವಂತನ ಮರೆತಿರೋದು, ಅಜ್ಞಾನದಿಂದ ಅಲ್ಲ, ಪ್ರೀತಿಯಿಂದ. ಕೆಲಸ ಏನಾಗುತ್ತೆ, ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ ಅಪ್ಪ ಅಮ್ಮಂದರು. ಆಟ ಆಡ್ತಾ ಏನ್ ನಡೀತಾ ಇದೆ ಸುತ್ತಮುತ್ತ ಗೊತ್ತಾಗಿಲ್ಲ, ಹಾವು ತುಳಿದ್ಬಿಡ್ತಾರೆ. ಏನಾಗ್ತದೆ ಸುತ್ತಮುತ್ತ ಅಂತ ಗೊತ್ತಾಗದಿರೋಷ್ಟು ಮಟ್ಟಿಗೆ ಪ್ರೀತಿ ಮುಳುಗಿರ್ತಾರೆ ಅಲ್ವಾ ಮಕ್ಕಳ ಜೊತೆ. ಹಾಗೆ ಏನಾಗ್ತಾ ಇದೆ ಅಂತ ಗೊತ್ತಾಗೋಷ್ಟರಲ್ಲಿ ಅವರು ಅನಾಹುತ. ಹಾಗೆ ಬ್ರಜವಾಸಿಗಳು ಕೃಷ್ಣ ಬಲರಾಮರ ಪ್ರೀತಿಯಲ್ಲಿ ಎಷ್ಟು ಮುಳುಗಿದ್ರು ಅಂದ್ರೆ ಜಗತ್ತನ್ನೇ ಮರೆತು ಬಿಡ್ತಾ ಇದ್ರು ಅವರು. ಮೂಕ ವಿಸ್ಮಿತರಾಗ್ಬಿಡ್ತಾ ಇದ್ರು ಅವರ ಪ್ರೀತಿಯಲ್ಲಿ. ಇದು ಶುದ್ಧ ಪ್ರೇಮದ ಅಂತಿಮ ಘಟ್ಟ. ಶುದ್ಧ ಪ್ರೇಮ ಭಾವದ ಅಂತಿಮ ಘಟ್ಟ ಕೃಷ್ಣನನ್ನ ದೇವರು ಅಂತ ಮರೆಯೋದು. ಮಾಡಕ್ಕಾಗತ್ತ ಹಾಗೆ? ಕೃಷ್ಣ ದೇವರು ಅಲ್ವೋ?
ದೇವ್ರಂತ ಗೊತ್ತು ಈಗ. ಹ್ಮ್ ಈಗ ಕೃಷ್ಣ ದೇವ್ರಲ್ಲ ಅಂತ ಅನ್ಸ್ಬೇಕಾದ್ರೆ ನಮ್ಗೆ ಏನಾಗ್ಬೇಕು? ಒಂದು ಅಜ್ಞಾನ ಬರ್ಬೇಕು, ಇಲ್ಲ ಶುದ್ಧ ಭಕ್ತಿ ಬರ್ಬೇಕು. ಎರಡೇ. ಅದಕ್ಕೆ ಹೇಳೋದು, ನಾವು ನಮಗೆ ಎಷ್ಟು ಅನುಗ್ರಹ ಮಾಡಿದನೋ ಭಗವಂತ, ಅಷ್ಟನ್ನಾದ್ರೂ ನಾವು ಸ್ಪಷ್ಟವಾಗಿ ಮಾಡೋದನ್ನ ಅಭ್ಯಾಸ ಮಾಡ್ಬೇಕಷ್ಟೇನೆ. ಎಲ್ರೂ ಒಂದೇ ತಕ್ಲಿ ತೂಗಕ್ ಆಗೋದಿಲ್ಲ. ಅದಕ್ಕೆ ಜಗನ್ನಾಥ್ ಲೀಲೆಗಳನ್ನ ಯಾಕೆ ನೋಡಿ, ಎಷ್ಟು ವೈವಿಧ್ಯ ಇದೆ ಜಗನ್ನಾಥ್ ಲೀಲೆಯಲ್ಲಿ. ಒಬ್ಬ ಶೂದ್ರನಿಗೆ ಮೋಕ್ಷ ಕೊಟ್ಟ, ಪ್ರೀತಿ ಕೊಟ್ಟ. ಒಬ್ಬ ಬ್ರಾಹ್ಮಣ ಉದಯನಾಚಾರ್ಯನ ಕೊಟ್ಟ. ಒಬ್ಬ ಶ್ರೀಮಂತನ ಕೊಟ್ಟ. ಒಬ್ಬ ಚಂಡಾಳಿಗೆ ಕೊಟ್ಟ ಅನ್ನು ಭಗವಂತ, ಶ್ರೇಯ ಚಂಡಾಳಿನಿ. ಒಬ್ಬ ಬಟ್ಟೆ ವ್ಯಾಪಾರಿ ಕೊಟ್ಟ. ಒಬ್ಬ ಪಾನ್ ವಾಲಾ ಕೊಟ್ಟ. ಒಂದು ಹುಡುಗಿಗೆ ಅನುಗ್ರಹ ಮಾಡಿಕೊಟ್ಟ, ಪದ್ಮ. ಹ್ಮ್ ಒಬ್ಬ ದೇವತಾ ಭಕ್ತನಿಗೆ ಅನುಗ್ರಹ ಮಾಡಿಕೊಟ್ಟ, ಗಣಪತಿ ಭಟ್ಟ. ಯಾರಿಗ್ ಬಿಟ್ಟ ಭಗವಂತ? ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಇಂಥವ್ರಿಗೆ ಮಾತ್ರ ಅನುಗ್ರಹ ಮಾಡ್ಬೇಕು, ಇಂಥವ್ರಿಗೆ ಮಾಡೋದಿಲ್ಲ ಅಂತ ಅಲ್ಲ. ಭಕ್ತಿ ಇರಬೇಕು, ಪ್ರೀತಿ ಇರಬೇಕು ಅಷ್ಟೇ. ಎಲೆ ಅಡಿಕೆ ವ್ಯಾಪಾರ ಮಾಡೋನಿಗೆ ಭಗವಂತ ಅನುಗ್ರಹ ಮಾಡ್ಕೊಟ್ಟಿದ್ದಾನೆ. ಅಡ ಇಡ್ಸ್ಕೊತಾನೆ, ಅಡ ಇಡೋ ಫಸ್ಟ್. ದಿನ ಎಲೆ ಅಡಿಕೆ ತಿನ್ಕೊಂಡು ಹೋಗ್ತೀಯ, ಪಾನ್ ತಿನ್ಕೊಂಡು ಹೋಗ್ತೀಯ, ದುಡ್ಡು ಕೊಡಲ್ಲ, ಇವತ್ತು ನಿನ್ ಪೇಟ ತೆಗ್ದಿಡು, ಅಡ ಇಟ್ಬಿಟ್ಟು ಹೋಗು. ಭಗವಂತ ಅಡ ಇಡ್ತಾನೆ. ಆಯ್ತಪ್ಪ, ನಾಳೆ ಬಂದು ಬಿಡ್ಸ್ಕೊಂಡು ಹೋಗ್ತೀನಿ, ತಗೋದು ಇಟ್ಕೋ, ನಾಳೆ ಬರ್ತೀನಿ ಅಂತ. ಅಲ್ಲಿ ನೋಡಿದ ಗರ್ಭಗುಡಿಯಲ್ಲಿ ರತ್ನ ಸಿಂಹಾಸನಲ್ಲಿ ಭಗವಂತನ ಪೇಟ ಇಲ್ಲ, ಪಗಡಿ ಇಲ್ಲ. ಏನಾಯ್ತು ನೋಡು? ಪಾನ್ವಾಲನ್ ಮನೇಲಿದೆ. ಭಗವಂತ ಊಟ ಮಾಡೋ ಚಿನ್ನ ತಟ್ಟೆಯಲ್ಲಿ. ಭಕ್ತನ ಹತ್ರ ಇದೆ. ಯಾರಿಗ್ ಬೇಕಾದ್ರೂ ಅನುಗ್ರಹ ಮಾಡ್ತಾನೆ, ನಾವು ಹೋಗ್ಬೇಕು ಅಷ್ಟೇ. ಕೃಷ್ಣ ಅನುಗ್ರಹ ಮಾಡು, ಕೃಷ್ಣ ಅನುಗ್ರಹ ಮಾಡು. ನಾನು ಏನ್ ಗೊತ್ತಿಲ್ಲ, ನಾನೊಬ್ಬ ಚಂಡಾಳ, ನಾನೊಬ್ಬ ಮೂರ್ಖ, ನಾನೊಬ್ಬ ಅಜ್ಞಾನಿ, ನಾನೊಬ್ಬ ಪಾಪಿ, ನಾನೊಬ್ಬ ಅಧಮ ನೀಚ, ಈ ಭಾವ ಬರ್ಬೇಕು ಅಲ್ವಾ? ನಮ್ಗೆ ಏನು ಗೊತ್ತಿಲ್ಲಪ್ಪ, ನಮ್ಗೆ ಗೊತ್ತಿರೋದಿಷ್ಟೇ, ನಾನೊಬ್ಬ ಅಜ್ಞಾನಿ. ಸೊ ಯಾವಾಗ ನಾವು ಈ ಭಾವನೆಯಿಂದ ಹೋಗ್ತೀವಿ ಭಗವಂತನ ಹತ್ರ, ಖಂಡಿತ ಅನುಗ್ರಹ ಮಾಡೇ ಮಾಡ್ತಾನೆ. ಯಾಕೆ ಮಾಡೋದಿಲ್ಲ? ಖಂಡಿತ ಮಾಡ್ತಾನೆ. ಸರಿ, ನಂದಗೋಪ ಹೀಗೆ ಯೋಚನೆ ಮಾಡ್ತಾನೆ, ಏನಪ್ಪಾ ಅಲ್ಲಿ ಗಂಡಾಂತರ ಇದೆ ಅಂತ ಇಲ್ಲಿಗೆ ಬಂದ್ರೆ, ಇಲ್ಲೂ ಗಂಡಾಂತರ ತಪ್ಪಿದ್ದಲ್ಲ ಇವನಿಗೆ, ಏನ್ ಮಾಡೋದು? ಆದ್ರೂ ಎಲ್ಲೋ ಒಂದ್ ಕಡೆ ಸಮಾಧಾನ ಏನಂದ್ರೆ, ಕೃಷ್ಣನ್ ಕೊಲ್ಲಕ್ ಬಂದವರೆಲ್ಲ ತಾವೇ ಸಾಯ್ತಾ ಇದಾರೆ. ಹೇಗೆ ಚಿಟ್ಟೆ ಹುಳ ದೀಪದ ಬೆಳಕತ್ರ ಬರುತ್ತೆ, ತಿಂದ್ಬಿಡೋಣ, ಹಣ್ಣಿದೆ, ರುಚಿಯಾಗಿದೆ ಅಂತ ಆಸೆ, ಬೆಂಕಿಗೆ ತಾವೇ ಸತ್ತೋಗ್ತಾರಲ್ಲ, ಹಾಗೆ ಭಗವಂತ ಬಂದಿದೆ ಅದಕ್ಕೋಸ್ಕರ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ದುಷ್ಟರನ್ನ ನಾಶ ಮಾಡಕ್ಕೆ ಬರೋದು ನಾನು. ಇಷ್ಟೆಲ್ಲ ಆಗ್ತಾ ಇದೆ. ನಂದಗೋಪನಿಗೆ ಗರ್ಗಾಚಾರ್ಯರು ಹೇಳಿದ ಮಾತು ನೆನಪು ಬಂದ್ಬಿಡ್ತು. ಅಹೋ ಬ್ರಹ್ಮವಿದಾಂ ವಾಚೋ ನಾ ಸತ್ಯ ಸಂತಿ ಕರೀಚು ಗರ್ಗೋ ಯದಾಹ ಭಗವಾನ್ ಅನ್ವಭಾವಿ ತಥೈವ ತತ್. ಗರ್ಗಮುನಿ ಹೇಳ್ತಾರೆ, ಗರ್ಗಮುನಿ ಮಹಾಬ್ರಾಹ್ಮಣರು, ಭಕ್ತರು, ಪೂರ್ಣ ಜ್ಞಾನಿಗಳು. ಅವ್ರು ಹೇಳಿದ್ ಯಾವತ್ತೂ ಸುಳ್ಳಾಗೋದಿಲ್ಲ. ಏನ್ ಹೇಳಿದ್ರು ಅವರು ಅಂದ್ರೆ, ನಿಮ್ಮ ಮಕ್ಕಳಿಗೆ ಗಂಡಾಂತರ ಬರುತ್ತೆ, ರಾಕ್ಷಸರವ್ರನ್ನ ಕೊಲ್ಲೋಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಇವನು ಶಕ್ತಿಯಲ್ಲಿ, ಗುಣದಲ್ಲಿ ಸಾಕ್ಷಾತ್ ನಾರಾಯಣ ಸಮಾಗುಣಹಿ. ಅವನೊಂದು ಸಮಾಧಾನ ಸಿಗುತ್ತೆ ನಂದಗೋಪನಿಗೆ. ಬಾ, ನನ್ನ ಮಕ್ಕಳು ಗರ್ಗಮುನಿ ಹೇಳಿದಾಗೆ ಆ ಶಕ್ತಿವಂತರು, ಇವ್ರಿಗೇನು ಆಗೋದಿಲ್ಲ. ಅದೇ ಸಾಕ್ಷಾತ್ ನಾರಾಯಣ ಕೃಷ್ಣ, ಆದ್ರೆ ಗರ್ಗಮುನಿ ಹೇಳಲಿಲ್ಲ ಅಷ್ಟೇ. ಯಾಕೆ ಹೇಳಲಿಲ್ಲ? ಹೇಳಬಾರ್ದು, ಅದಕ್ಕೆ ಹೇಳಲಿಲ್ಲ. ಯಾಕೆ ಹೇಳಬಾರ್ದು? ಹೇಳಿ ಯಾಕೆ ಅವ್ರ ಪ್ರೀತಿಗೆ ಭಂಗ ಮಾಡಬೇಕು? ಸತ್ಯ ಹೇಳಿ ಪ್ರೀತಿಗೆ ಭಂಗ ಮಾಡೋದಕ್ಕಿಂತ ಸುಳ್ಳು ಹೇಳಿ ಅಥವಾ ಹೇಳದಿರೋದು ಒಳ್ಳೆಯದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯ ಹೇಳ್ಬಿಟ್ರೆ ನಂದಗೋಪ ಯಶೋದೆಗೆ ತನ್ನ ಮಗನ ಮೇಲಿರೋ ವಾತ್ಸಲ್ಯ ಭಾವ ಹೋಗ್ಬಿಡುತ್ತೆ. ಅದಕ್ಕೆ ಹೇಳಿಲ್ಲ ಅವರು. ನಿಮ್ಮ ಮಗ ಯಾರು ಗೊತ್ತಾ? ನಿಮ್ಮ ಮಗ ಕೇವಲ ಹುಡುಗ ಅಲ್ಲ, ಅವನು ಸಾಕ್ಷಾತ್ ನಾರಾಯಣ ಭಗವಂತನೇ ಅಂತ ಹೇಳ್ಬಿಟ್ಟಿದ್ರೆ ಪ್ರೀತಿ ಮಾಡಕ್ ಆಗ್ತಾ ಇತ್ತಾ? ಏ ಕೃಷ್ಣ ಬಾಯ್ಲಿ, ಮಣ್ ತಿಂದ್ಯಾ? ಅದೇ ಕೊಡ್ಲ ನಾನು ನಿನಗೆ, ಕಟ್ಟಾಕ್ತೀನ ನಿನ್ನ, ಹಂಗೆ ಹೇಳಕ್ ಆಗ್ತಾ ಇತ್ತಾ? ಹೇಳಕ್ ಆಗ್ತಾ ಇತ್ತಾ? ಇಲ್ಲ. ಭಗವಂತನ ಸ್ತುತಿ ಮಾಡೋದ್ ಬೇಕಿಲ್ಲ, ಅವನಿಗೆ ಕೋಟಿ 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 ಜನರು ಸ್ತುತಿ ಮಾಡ್ತಾರೆ, ಕೋಟಿ ಅಂತ ಬ್ರಹ್ಮರು ಸ್ತುತಿ ಮಾಡ್ತಾರೆ, ಕೋಟಿ ಅಂತ ಶಿವರು ಸ್ತುತಿ ಮಾಡ್ತಾರೆ.
ಸ್ತುತಿ ಮಾಡೋದಲ್ಲ ಅವನಿಗೆ ಮುಖ್ಯ, ಬೈಯೋದು. ಬೈಲಿ, ಏನ್ ಮಾಡ್ತಾ ಇದ್ದೀನಿ ಇಲ್ಲಿ, ಅಷ್ಟೊತ್ತಿಂದ ಕರಿತಾ ಇದ್ದೀನಿ, ಆಟ ಆಟ ಆಟ, ಬಾ ಊಟ ಮಾಡು ಸ್ನಾನ ಮಾಡು ಅಂತ ಕರೆಯಕ್ ಆಗ್ತಾ ಇತ್ತಾ? ವಾತ್ಸಲ್ಯ ರಸಕ್ಕೆ ಅರ್ಥ ಇರ್ತಾ ಇತ್ತಾ? ಅದಕ್ಕೆ ಭಗವಂತ ಬಾಯಿ ಬೀಗ ಹಾಕ್ಬಿಟ್ಟಿದ್ದಾನೆ ಎಲ್ಲಾರ್ಗು. ಗರ್ಗಮುನಿ ಬಾಯಿಗೆ ಬೀಗ ಹಾಕ್ಬೇಕು, ಬ್ರಹ್ಮದೇವರೇ ಬಾಯಿಗೆ ಬೀಗ ಹಾಕಿ, ರುದ್ರದೇವರೇ ಬಾಯಿಗೆ ಬೀಗ ಹಾಕಿ, ಯಾರು ನಾನು ಭಗವಂತ ಅಂತ ಹೇಳಬಾರದು. ಮತ್ತೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗುತ್ತೆ, ಗೊತ್ತು ಮಾಡಿಸ್ತೀನಿ ನಾನು. ಗೊತ್ತಾಗ್ಬೇಕು ಅಂತ ಏನು ಇಲ್ಲ. ನಾಳೆ ರಿಸಲ್ಟ್ ಬರುತ್ತೆ, ಇವತ್ತು ಆನ್ಲೈನ್ ಅಲ್ಲಿ ಬಿಟ್ಬಿಡ್ತಾರೆ ರಿಸಲ್ಟ್, ಹೌದಾ? ನಾಳೆ ರಿಸಲ್ಟ್ ಅಂದ್ರೆ ಇವತ್ತು ಆನ್ಲೈನ್ ಎಲ್ಲ ನೆಟ್ ಅಲ್ಲಿ ಚೆಕ್ ಮಾಡೋದು, ಏನ್ ನಾಳೆ ಬರುತ್ತೆ, ವೆಯ್ಟ್ ಮಾಡ್ರಿ, ಒಂದು 24 ಗಂಟೆ ವೆಯ್ಟ್ ಮಾಡಿದ್ರೆ ನಮ್ಮ ಬಂಡವಾಳ ಗೊತ್ತಾಗುತ್ತೆ. ನಮ್ಗೆ ವೆಯ್ಟ್ ಮಾಡೋದು ಶಕ್ತಿ ಇಲ್ಲ, ಹೌದು, ಚೆಕ್ ಮಾಡೋದು, ಅಯ್ಯೋ 95% ಅಷ್ಟೇ ಬಂದಿರೋದು, ನಾಳೆ ಬೆಳಿಗ್ಗೆ ರಿಸಲ್ಟ್ ನೋಡಿದ್ರೆ 95% ಬಂದಿರುತ್ತೆ. ನಮ್ಗೆ ಕಾಯೋದಕ್ಕೆ ತಾಳ್ಮೆ ಇಲ್ಲ. ಭಗವಂತ ತೋರಿಸ್ತಾನೆ, ನಾನ್ ಯಾರು, ನಾನು ಯಾಕೆ ಭಗವಂತ, ಬ್ರಹ್ಮಾದಿ ದೇವತೆಗಳು ಯಾಕೆ ನನ್ನ ಶರಣಾಗತಿಗೆ ಬರಬೇಕು, ಬಟ್ ನಾನು ಯಾಕೆ ಭಕ್ತರು ಶರಣಾಗತಿಗೆ ಹೋಗ್ತೀನಿ? ನಾವು ಕಾಯಬೇಕು, ಶಬರಿ ಕಾದಂಗ್ ಕಾಯಬೇಕು, ದುರ್ಗ ಮಹಾರಾಜ ಕಾದಂಗ್ ಕಾಯ್ಬೇಕು. ಭರತ ಚಕ್ರವರ್ತಿ ಕಾದಂಗ್ ಕಾಯ್ಬೇಕು. ನಮಗೆ ಕಾಯೋಕೆ ಪುರ್ಸೊತ್ತಿಲ್ಲ, ಪ್ರೀತಿನೂ ಮಾಡ್ತಾ ಇಲ್ಲ. ಮತ್ತೆ ಗರ್ಗಮುನಿ ಹೇಳ್ಬೋದಿತ್ತು, ಹೇಳಿಲ್ಲ. ಹೇಳಿದ್ರೆ ಅವ್ರ ಪ್ರೀತಿಗೆ ರಸಾಭಾಸ ಆಗ್ಬಿಡುತ್ತೆ ಅಂತ ಹೇಳಿಲ್ಲ ಅವ್ರು, ಬಹಿರಂಗ ಪಡಿಸಿಲ್ಲ. ಆದ್ರೆ ನಂದಗೋಪನಿಗೆ ಇಷ್ಟ ಮಾತ್ರ ಅರ್ಥ ಆಯ್ತು, ಏನು? ಗರ್ಗಮುನಿಗೆ ಹೇಳಿದ್ರು ನಮ್ಮ ಮಕ್ಕಳು ನಾರಾಯಣ ಸಮಾಗುಣೈ ಅಷ್ಟೇ, ನಾರಾಯಣನ್ ಸಮ ಅಂತ ಹೇಳಿದ್ರು ಅಷ್ಟೇ, ನಾರಾಯಣನೇ ಅಂತ ಹೇಳಿಲ್ಲ. ಹೌದು, ನಾರಾಯಣನ್ ಸಮ ಅಂದ್ರೆ ಯಾವುದು? ನಾರಾಯಣನೇ. ಆಕಾಶಕ್ಕೆ ಇನ್ನೊಂದು ಸಮನಾದ ಆಕಾಶ ಎಲ್ಲಿದೆ? ಆಕಾಶನೇ. 1 ಕೋಟಿ ರೂಪಾಯಿಗೆ ಸಮನಾದ ದುಡ್ಡು ಯಾವುದು? 1 ಕೋಟಿ ರೂಪಾಯಿ ಅಲ್ವಾ? ಅದಕ್ಕೆ ಸಮಾನ ಇನ್ಯಾರು? ಭಗವಂತನಿಗೆ ಸಮನಾದ ಭಗವಂತ ಅಂದ್ರೆ ಭಗವಂತನೇ, ಎರಡನೇ ಭಗವಂತ ಇದ್ದಾನ. ಅದು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಅದು ಯಾಕೆ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲಿ ಪ್ರೀತಿ ಇದೆ, ವಾತ್ಸಲ್ಯ ಇದೆ. ಅದಕ್ಕೆ ಭಕ್ತರಿಗೆ ಕೃಷ್ಣ ಅಂದ್ರೆ ನಮ್ಮ ಹುಡುಗ, ನಮ್ಮನೆ ಹುಡುಗ ಅಷ್ಟೇ. ಆದ್ರೆ ಯಾರು ಭಕ್ತರಲ್ವೋ ಅವ್ರಿಗೆ ನಾವು ಕೇಳಲಿಕ್ಕೆ ಕೊಡುವಂತ ATM ಮಿಷಿನ್ ಆಗ್ಬಿಡ್ತಾನೆ ಕೃಷ್ಣ ಅಂತ. ಅದು ಓಕೆ, ಹಂಗಾದ್ರೂ ನಾವು ಭಗವಂತನ ಹತ್ರ ಹೋದ್ರು ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ರೆ ನಾವು ಕ್ಷುದ್ರ ದೇವತೆಗಳ ಹತ್ರ ಹೋಗ್ತೀವಿ, ಅದು ಕೊಡಿ ಇದು ಕೊಡಿ ಅಂತ. ಇತಿ ನಂದಾದಯೋ ಗೋಪಃ ಕೃಷ್ಣ ರಾಮ ಕಥಾಂಬುದ ಕುರ್ವಂತೋ ರಮಮಾಣಶ್ಯ ನಾವಿಂದನ್ ಭವವೇದನಾಂ. ಹೀಗೆ ಕೃಷ್ಣ ಬಲರಾಮರು ಪ್ರಜವಾಸಿಗಳಿಗೆ ಆನಂದವನ್ನು ಕೊಡ್ತಾ ಅವ್ರಿಗೆ ಆ ಲೌಕಿಕ ಭಾವನೆಗಳೇ ಬರಲಿಲ್ಲ ಅವ್ರಿಗೆ. 24/7 ಕೃಷ್ಣನ್ ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ರು, ಲೌಕಿಕ ಭಾವನೆಗಳೇ ಬರಲಿಲ್ಲ ಅವರಿಗೆ. ಯಾವಾಗಲೂ ಅಲೌಕಿಕ ಸ್ಥಿತಿಯಲ್ಲಿ ಮುಳುಗಿರ್ತಾ ಇದ್ರು. ಇದೇ ಶುದ್ಧ ಭಕ್ತರ ಲಕ್ಷಣ. ಏನ್ ಅರ್ಥ ಆಯ್ತು ನಾವು ಅಂದ್ರೆ, ಆ ಮಟ್ಟಕ್ಕೆ ನಾವು ಹೋಗ್ತೀವ ಬಿಡ್ತೀವ ಅದೆಲ್ಲ ಎಷ್ಟು ಮಾಡ್ಬೇಕಾಗಿರೋದು. ನಾವು ಶುದ್ಧ ಪ್ರೇಮ, ನಾವು ಭಗವಂತನಿಗೆ ಹೇಗೆ ನಾವು ಪ್ರೀತಿನ ತೋರಿಸ್ಬೇಕು, ಹೇಗೆ ಭಗವಂತ ಪ್ರೀತಿ ತೋರಿಸ್ತಾನೆ ನಮಗೆ. ಯಥಾ ಮಾಂ ಪ್ರಪದ್ಯಂತೆ, ನಾವು 1 ರೂಪಾಯಿ ಕೊಟ್ರೆ ಭಗವಂತ 1 ರೂಪಾಯಿ ಕೊಡ್ತಾನೆ, ನಾವು 1000 ಕೊಟ್ರೆ ಭಗವಂತ 1000 ಕೊಡ್ತಾನೆ, ನಾವು 1 ಹೆಜ್ಜೆ ಮುಂದೆ ಹೋದ್ರೆ 1000 ಹೆಜ್ಜೆ ಮುಂದೆ ಬರ್ತಾನೆ ನಮ್ಮ ಹತ್ರಕ್ಕೆ. ನಾವು ಯಾವ ಭಾವದಿಂದ ಭಗವಂತನ ಪ್ರೀತಿ ಮಾಡ್ತೀವೋ ಅದೇ ಭಾವದಿಂದ ಭಗವಂತ ಅನುಗ್ರಹ ಮಾಡ್ತಾನೆ. ಇದೆ ಅರ್ಥ. ಬಕಾಸುರ ವತ್ಸಾಸುರನ ನಿಗ್ರಹ ಮಾಡಿ ಅವ್ರನ್ನ ಅನುಗ್ರಹ ಮಾಡ್ತಾನೆ. ದುಷ್ಟ ಸಂಹಾರಣ ಮಾಡಿದ್ದಾಯ್ತು, ಭಕ್ತರಿಗೆ ಆನಂದನ ಕೊಟ್ಟಿದ್ದಾಯ್ತು. ಸೊ ಒಂದಿನ ಏನ್ ಮಾಡ್ತಾರೆ, ದನ ಮೇಯಿಸೋದು ಪ್ರತಿದಿನದ ಕರ್ತವ್ಯ ಆಗಿತ್ತು ಅವ್ರಿಗೆ. ಪ್ರತಿದಿನ ಕಾಡಿಗೆ ಹೋಗ್ತಾರೆ, ದನ ಕರುಗಳನ್ನ ಮೇಯಿಸ್ಕೊಳ್ತಾರೆ, ಬರ್ತಾರೆ. ಒಂದಿನ ಏನಾಗುತ್ತೆ, ಬೆಳಿಗ್ಗೆ ಬೇಗ ಎದ್ದು ಈಗ ಅಲಾರಂ, ನಾವು ಅಲಾರಂ ಇಟ್ಕೊಳ್ತೀವಲ್ವಾ, ಹೆಸರಿಗಷ್ಟೇ ಅಲಾರಂ, ಅದು ಸ್ನೂಸ್ ಇರುತ್ತೆ, 15 ನಿಮಿಷಕ್ಕೊಂದು ಸ್ನೂಸು, ಮತ್ತೆ ಹೊಡಿಯುತ್ತೆ, ಮತ್ತೆ ಇನ್ನೊಂದು ಸ್ನೂಸು, ಇನ್ನೊಂದು ಸ್ನೂಸು. 5 ಗಂಟೆಗೆ ಅಲಾರಂ ಇಟ್ಕೊಂಡ್ರೆ ಎದ್ದೇಳೋದು 8 ಗಂಟೆಗೆ, ಅಲ್ಲಿ 28 ಸ್ನೂಸ್ ಆಗ್ಬಿಟ್ಟಿರುತ್ತೆ. ಅಲಾರಂ ತಲೆ ಮೇಲೆ ಹೊಡೆದು ಸ್ನೂಸ್ ಮಾಡಿ ಕೃಷ್ಣನ್ ಅಲಾರಂ ಇಡ್ತಾ ಇದ್ದ. ಇತ್ತ ಅವಾಗ ಅಲಾರಂ ಇತ್ತ? ಇತ್ತು, ಅಲಾರಂ ಇತ್ತು. ಹೆಂಗೆ ಅದು ಅಲಾರಂ ಯಾವ ತರ ಇತ್ತು? ಪ್ರಾತಃ ಸಮುತ್ಥಾಯ ವಯಸ ವತ್ಸಪಾನ್ ಕ್ವಚಿದ್ವನಾಶಾಯ ಮನೋಧತ್ ಪ್ರಜಾನ್
ಪ್ರಾತಃ ಸಮುತ್ಥಾಯ, ಬೆಳಿಗ್ಗೆ ಆಯ್ತು, ಎದ್ರು ತಮ್ಮ ಓರ್ಗೆ ಅವ್ರು ಇರ್ತಾರಲ್ಲ, ಬ್ಯಾಚ್ಮೇಟ್ಸ್, ಅವ್ರನ್ನೆಲ್ಲ ಕರಿಬೇಕು ಕೃಷ್ಣ. ಹೆಂಗ್ ಕರಿತಾ ಇದ್ದ? ಪ್ರಬೋದಯನ್ ಶೃಂಗ ರವೇಣ ಚಾರುಣ, ಪ್ರಬೋದಯನ್ ಶೃಂಗ ರವೇಣ ಚಾರುಣ. ಶೃಂಗ ಅಂದ್ರೆ ಕೊಂಬು ಅಂತ, ಶೃಂಗ ಅಂದ್ರೆ ಕೊಂಬು ಅಂತ. ಶೃಂಗ ರವೇಣ ಚಾರುಣ ಅಂದ್ರೆ ಕೊಂಬಿಂದ ಮಾಡಿರೋ ಕಳೆ ಇರ್ತಾ ಇತ್ತು. ಕಹಳೆ, ಕಳೆ ಅಂದ್ರೆ ಗೊತ್ತಲ್ಲ, ಬ್ಯೂಗಲ್ಸ್ ಇಂಗ್ಲಿಷ್ ಹೇಳಿ, ಬ್ಯೂಗಲ್ಸ್ ಸುತ್ತಾ ಇದ್ರು. ಅವಾಗ ಅಲ್ಲಿರೋ ಜನಗಳಿಗೆಲ್ಲ, ಓ ಕೃಷ್ಣ ಎದ್ದಿದ್ದಾನೆ, ಅಲಾರಾಮ್ ಕೊಡ್ತಾ ಇದ್ದಾನೆ, ಬೇಗ ಬೇಗ ರೆಡಿಯಾಗಿ 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 ಏನ್ ಮಾಡ್ಬೇಕು? ವಿನಿರ್ಗತೋ ವತ್ಸ ಪುರಸ್ಸರೋ ಹರಿಹಿ. ಹರಿ ಅಂತ ಅವ್ರಿಗೆ ಗೊತ್ತಿಲ್ಲ, ಕೃಷ್ಣನಿಗೂ ಗೊತ್ತಿಲ್ಲ ನಾನ್ ದೇವ್ರು ಅಂತ. ನಾನ್ ದೇವ್ರು ಬರ್ತಾ ಇದ್ದೀನಿ ಎದ್ದೇಳ್ರು, ನಾನ್ ದೇವ್ರು ಅಂತ ಹೇಳಿಲ್ಲ ಅವನು. ದೇವ್ರು ಅನ್ನೋದು ಕೂಡ ಮರ್ತಿರ್ತಾನೆ ಕೃಷ್ಣ. ಯಾಕೆ? ಯೋಗ ಮಾಯೆ ಕೃಷ್ಣ ಸೇವೆ ಮಾಡ್ತಾ ಇರ್ತಾಳೆ. ಸ್ವಾಮಿ ಭಗವಂತ ಕೃಷ್ಣ, ಏನ್ ಸೇವೆ ಮಾಡ್ಬೇಕು ನಾನು ನಿಮಗೆ? ಓ ಯೋಗಮಾಯೆ, ನಾನು ನನ್ನ ಭಕ್ತ ಜೊತೆ ಲೀಲೆ ಮಾಡ್ಬೇಕಾದ್ರೆ ನಾನು ದೇವ್ರು ಅಂತ ಗೊತ್ತಾಗ್ಬಾರ್ದು, ಆತರ ನೀನ್ ಸೇವೆ ಮಾಡ್ಬೇಕು. ಹಾಗೆ ನಾನು ನನ್ನ ಭಕ್ತರ ಜೊತೆ ಲೀಲೆ ಮಾಡ್ಬೇಕಾದ್ರೆ ಅವ್ರಿಗೂ ನಾನು ದೇವ್ರು ಅಂತ ಗೊತ್ತಾಗ್ಬಾರದು. ಯಾರು ಗೊತ್ತಿರ್ಬೇಕು? ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಇದು ಯೋಗಮಾಯ ಸೇವೆ. ಬ್ರಹ್ಮದೇವ್ರಿಗೆ ಗೊತ್ತು, ಶಿವರಿಗೆ ಗೊತ್ತು, ನಾರದರು ಗೊತ್ತು, ಗರ್ಗಮುನಿಗೆ ಗೊತ್ತು, ಭೀಷ್ಮಾಚಾರ್ಯರಿಗೆ ಗೊತ್ತು, ಆದ್ರೆ ಹೇಳಂಗಿಲ್ಲ. ಸರಿ, ಇಲ್ಲಿ ಹೇಳ್ತಾರೆ, ಶುಕಮುನಿಗಳು ಹೇಳ್ತಾರೆ ಶ್ಲೋಕದಲ್ಲಿ, ಪ್ರಬೋದಯನ್ ಶೃಂಗರವೇಣ ಚಾರುಣ ವಿನಿರ್ಗತೋ ವತ್ಸ ಪುರಸ್ಸರೋ ಹರಿಹಿ. ವತ್ಸ ಅಂದ್ರೆ ಕರುಗಳು. ಕಹಳೆ ಊದ್ತಾನೆ ಕೃಷ್ಣ. ಎಲ್ಲ ಹುಡುಗರು ಬಂದ್ರು, ಅವ್ರವ್ರ ಮನೆ ಹಸುಗಳನ್ನ ಕರ್ಕೊಂಡ್ರು, ಹೊರಟ್ರು ಕಾಡಿಗೆ. ಕಾಡಿಗೆ ಹೋಗ್ಬೇಕಾದ್ರೆ ಅಮ್ಮ ಎಲ್ರ ಮನೆಯಲ್ಲೂ ಬುತ್ತಿ ಕಟ್ ಕಳ್ಸಿರ್ತಾರೆ, ಲಂಚ್ ಬಾಕ್ಸ್. ನಾವೀಗ ಏನ್ ಮಾಡ್ತಾ ಇದ್ದೀವೋ ಅದೆಲ್ಲ ಕೃಷ್ಣ ಮಾಡಿ ತೋರಿಸಿರೋದೆ. ಆದ್ರೆ ನಮ್ಮ ಉದ್ದೇಶ ಬೇರೆ, ಕೃಷ್ಣ ಹೇಳಿದ ಉದ್ದೇಶ ಬೇರೆ ಅಷ್ಟೇನೆ. ಲಂಚ್ ಬಾಕ್ಸ್ ಬರ್ತಾ ದಾರಿಯಲ್ಲಿ ಅಲ್ಲಿ ಮಿಲಿಟರಿ ಹೋಟ್ಲ್ ಇರುತ್ತೆ, ಅಲ್ಲಿ ಲಂಚ್ ಬಾಕ್ಸ್ ಕಟ್ಕೊಂಡು ಹೋಗಿ ಮಾಡಬಾರದು. ಮನೆಯಲ್ಲಿ ತಾಯಿ ಯಾಕೆ ತಾನೇ ಮೊಸರು ಕಡ್ದು ಕೊಡ್ತಾ ಇದ್ದು ಕೃಷ್ಣನಿಗೆ, ಯಾಕೆ ನಾನ್ ಕೊಡಬಾರ್ದು? ತಾಯಿ ಮಾಡ್ಕೊಡೋದು ಅಡಿಗೆ, ತಾಯಿ ಆಗ್ಲಿ ಯಾರೇ ಆಗ್ಲಿ, ಅಲ್ಲಿ ಎಷ್ಟು ರುಚಿ ಇರುತ್ತೆ. ಆದ್ರೆ ನಾವು ಏನು ಕ್ಯಾಂಟೀನ್ ಲಂಚ್ ಬಾಕ್ಸ್ ಅದು ಇದು ಹೊರಗಡೆ ಹೋಟ್ಲ್ ಹೋದೆ ತಿಂತೀವಿ, ಅಲ್ಲಿ ಪ್ರೀತಿ ಇರೋದಿಲ್ಲ. ದುಡ್ಡು, ಊಟಕ್ಕಿಷ್ಟು, ಬ್ರೇಕ್ಫಾಸ್ಟ್ಗಿಷ್ಟು, ಕಾಫಿ ಟೀಗಿಷ್ಟು, ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ ಅಲ್ವಾ? ಅಂದ್ರೆ ಯಾವ್ದು ಸರಿ ತಪ್ಪು ನಾವು ಅರ್ಥ ಮಾಡ್ಕೋಬೇಕಷ್ಟೇನೆ. ಇಲ್ಲಿ ಏನಿದೆ ಅದನ್ನ ನಾವು ಹೇಳೋ ಪ್ರಯತ್ನ ಮಾಡ್ತಾ ಇದೀವಿ. ಯಶೋದಮಾಯಿ ಕೃಷ್ಣ ಬಲರಾಮರಿಗೆ ಲಂಚ್ ಬಾಕ್ಸ್ ಕಟ್ಕೊಡ್ತಾ ಇದ್ಲು, ಹಾಗೇನೆ ಪಕ್ಕದ ಮನೆ ಹುಡುಗರಿಗೆಲ್ಲ ಅವ್ರವ್ರ ತಾಯಂದ್ರು ಅವ್ರಿಗೆ ಬುತ್ತಿ ಕೊಟ್ಕೊಡ್ತಾ ಇದ್ರು. ಸರಿ, ಲಂಚ್ ಬಾಕ್ಸ್ ರೆಡಿ ಆಯ್ತು, ಕಾಳೆ ಊದುದು, ಎಲ್ಲ ಒಂದ್ ಕಡೆ ಗ್ಯಾದರಿಂಗ್ ಆಗ್ತಾರೆ, ಎಲ್ಲ ಹುಡುಗರು ಬರ್ತಾರೆ. ಇವತ್ತು ಎಲ್ಲಿ ಹೋಗೋಣ? ಓಕೆ ಆ ಕಾಡಿಗೆ ಹೋಗೋಣ. ಬೇಡ ಕೃಷ್ಣ, ನಿನ್ನೆ ತಾನೇ ಹೋಗಿದ್ವಿ, ಇವತ್ತು ಈ ಕಡೆಗೆ ಹೋಗೋಣ. ಅವ್ರವರೇ ಡಿಸ್ಕಷನ್. ಕೃಷ್ಣ ಸಲಹೆ ಹೇಗೆ ಮಾಡ್ತಾ ಇದ್ರು, ಕೃಷ್ಣ ನಿನ್ನೆ ಆ ಬೇಲ್ದಂಡ್ ಕಿತ್ಕೊಟ್ಟಲ್ಲ ತುಂಬಾ ಚೆನ್ನಾಗಿತ್ತು, ಇವತ್ತು ಅಲ್ಲೇ ಹೋಗೋಣ. ಬೇಡ ಇವತ್ತು ಬೇಲ್ದಂಡ್ ಬೇಡ, ಇವತ್ತು ನೆಲ್ಲಿಕಾಯಿ ತಿನ್ನೋಣ, ಇವತ್ತು ಜಂಬೂ ಫಲ ತಿನ್ನೋಣ, ಇವತ್ತು ನೇರಳೆ ತಿನ್ನೋಣ, ಕೃಷ್ಣ ನೀನೇ ಕಿತ್ಕೊಡ್ಬೇಕು ನನಗೆ. ಸರಿ ಸರಿ ಆಯ್ತು, ಹೋಗೋಣ ಬನ್ನಿ, ಟೈಮ್ ಆಯ್ತು ಅಂತೆಲ್ಲ ಹುಡುಗರನ್ನ ಕರ್ಕೊಂಡು ಹೊರಟ. ಏನ್ ಮಾಡ್ತಾರೆ, ಹಸುಗಳನ್ನೆಲ್ಲ ಕರುಗಳನ್ನೆಲ್ಲ ಒಂದ್ ಕಡೆ ಆಟ ಆಡಕ್ ಮೇಯಕ್ ಬಿಟ್ಬಿಡ್ತಾರೆ. ಕಟ್ತಿರ್ಲಿಲ್ಲ, ಮೂಗ್ದಾರ ಗೀಗ್ದಾರ ಏನು ಆಗ್ತಿರ್ಲಿಲ್ಲ, ಅವಾಗ ಬಿಟ್ಬಿಡ್ತಾ ಇದ್ರು. ಅವರು ಹಸು ಕರುಗಳೆಲ್ಲ ಆರಾಮಾಗಿ ಹುಲ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಇಲ್ಲಿ ಹುಡುಗರು ಆಟ ಆಡ್ತಾ ಇದ್ರು. ಲಂಚ್ ಟೈಮ್ ಆಯ್ತು, ಎಲ್ಲ ಬಂದು ಒಂದು ಮರದ ಕಡೆ ಕೂತ್ಕೊಂಡ್ರು. ಆಟ ಆಡಿ ಸುಸ್ತಾಗಿರ್ತಾರಲ್ಲ. ಎಷ್ಟು ಹಸುಗಳಿತ್ತು ಕೃಷ್ಣನಿಗೆ ಗೊತ್ತಿಲ್ಲ, ಎಷ್ಟು ಹಸುಗಳಿತ್ತು ಅಂತ. ಯಾವ್ಯಾವ ಕಾಡು ಎಲ್ಲೆಲ್ಲಿ ಯಾವ ಹಸುಗಳು ಯಾವ ಕಡೆ ಹೋದು ಗೊತ್ತಾಗ್ತಾ ಇರ್ಲಿಲ್ಲ. ಈಗ 4 ಹಸು ಕರ್ಕೊಂಡು ಹೋದ್ರೆ ಈ ಕಡೆ ಒಂದು ಕಟ್ಬಿಟ್ಟು ಸುಮ್ಮನೆ ಅಲ್ಲಿ ಅಲ್ವಾ ಕಟ್ಟಾಕ್ಬಿಟ್ಟು ಒಂದು ಗೂಟಕ್ಕೆ ಮೇಯಿಸ್ಕೊಂಡ್ ಬರ್ತಾರೆ. 9 ಲಕ್ಷ ಹಸು ಬರೀ ನಂದಾಗೋಪಂದೇನೆ. ಇನ್ನು ಅವ್ರದ್ದು ಸೇರಿ ಎಷ್ಟು ಲಕ್ಷ ಹಸುಗಳಿದ್ವು, ಎಲ್ಲಿ ಹೋದು ಗೊತ್ತಾಗ್ಲಿಲ್ಲ. ಆದ್ರೆ ಕೃಷ್ಣ ಕೊಳಲು ತಕ್ಷಣ ಎಲ್ಲ ಬಂದ್ಬಿಡ್ತಾ ಇತ್ತು. ಆಕರ್ಷಕ ಕೃಷ್ಣ ಭಯನೇ ಇಲ್ಲ. ಎಲ್ಲಿ ಹೋಗ್ತೀರಾ ಹೋಗಿ, ನನ್ಗೆ ಗೊತ್ತು ಹೆಂಗ್ ಹಿಡಿಬೇಕು ನಿಮ್ಮನ್ನ ಅಂತ. ಕೊಳಲು ತಕ್ಷಣ ಬಂದ್ಬಿಡ್ತೀರಾ.
ಆದ್ರೆ ರಾಧಾರಾಣಿಗೆ ಕೃಷ್ಣನ್ ಹಿಡಿಯುವಂತ ಶಕ್ತಿ ಗೊತ್ತಿತ್ತು. ಕೃಷ್ಣ ನೀನ್ ಎಲ್ಲೋಗ್ತಿ ಹೋಗು ನೋಡೋಣ, ನಾನ್ ನಿನ್ನೆ ಹಿಡಿತೀನಿ. ರಾಧಾರಾಣಿ ಕೃಷ್ಣನಿಂದ ಚೆನ್ನಾಗಿ ಕೊಳಲು ನುಡಿಸ್ತಾ ಇದ್ಲು. ಕೃಷ್ಣನಿಗೆ ಆಕರ್ಷಣೆ ಆಗ್ತಾ ಇತ್ತು. ಯಾರಪ್ಪ ಇದು ಕೊಳಲು ನುಡಿಸ್ತಾರೆ? ಮೋಸ್ಟ್ಲಿ ರಾಧಾರಾಣಿನೇ. ಭಕ್ತರಿಗೆ ಭಗವಂತನ ಹೆಂಗ್ ಹಿಡಿಬೇಕು ಗೊತ್ತು, ಭಗವಂತನಿಗೆ ಭಕ್ತನ ಹೆಂಗ್ ಹಿಡಿಬೇಕು ಗೊತ್ತು. ಲಕ್ಷಾಂತರ ಹಸುಗಳನ್ನ ಕಾಡಲ್ಲಿ ಮೇಯಕ್ ಬಿಟ್ಬಿಟ್ಟು ಇವ್ರು ಆರಾಮಾಗಿ ಆಟ ಆಡ್ಕೊಂಡು ಇರ್ತಾ ಇದ್ರು. ಊಟ ಟೈಮ್ ಆಯ್ತು. ಸರಿ, ಅದಕ್ಕಿಂತ ಮುಂಚೆ ಏನಾಗುತ್ತೆ, ಇನ್ನು ಲಂಚ್ ಟೈಮ್ ಆಗಿಲ್ಲ. ಆಟ ಆಡ್ತಾ ಆ ಮರದಲ್ಲಿ ಎಲೆಗಳನ್ನ ಹಾರ ಮಾಡ್ಕೊಂಡು, ಅದಕ್ಕೆ ಗುಂಜ ಅಂದ್ರೆ ಗುಲ್ಗಂಜಿ ಅಂತೀವಲ್ಲ ನಾವು, ಮಣಿ. ಅವಾಗ ಕೃಷ್ಣನಿಗೆ ಅವ್ರಮ್ಮ ಒಡವೆಗಳಾಗ್ತಾ ಇದ್ಲು. ಆದ್ರೆ ಅದು ಇಷ್ಟ ಆಗ್ತಿರ್ಲಿಲ್ಲ ಅವನಿಗೆ ಗುಲ್ಗಂಜಿ ಹಾರ ಹಾಕ್ಬೇಕು, ಎಲೆಗಳಿಂದ ಪತ್ರಗಳಿಂದ ಮಾಡಿರೋ ಹಾರ ಹಾಕಬೇಕು. ಅಲ್ಲೇ ಕಾಡಲ್ಲಿ ಸಿಗುವಂತ ಹೂ, ಬೇಲಿ ಹೂವು, ಆ ಹೂವು ಇರುತ್ತಲ್ಲ, ಆ ಹೂವನಲ್ಲಿ ಅಲಂಕಾರ ಮಾಡ್ಕೋಬೇಕು. ಅಲ್ಲೇ ನವಿಲ್ಗಳು ಓಡಾಡ್ತಾ ಇರುತ್ತೆ, ಆ ನವಿಲ್ ಗರಿಯಿಂದ ಅಲಂಕಾರ ಮಾಡ್ಕೋಬೇಕು. ಹೀಗೆ ಕೃಷ್ಣ ಅವ್ರವ್ರ ಹುಡುಗರೆಲ್ಲ ತಮ್ಮಗ್ ತಾವೇ ಅಲಂಕಾರ ಮಾಡ್ಕೊಂಡು ಅವ್ರವರೇ ಖುಷಿ ಪಡ್ತಾ ಇರ್ತಾರೆ. ಲಂಚ್ ಟೈಮ್ ಇವಾಗ ಆಯ್ತು. ಲಂಚ್ ಟೈಮ್ ಆಯ್ತು, ಎಲ್ಲ ಮನೆಯಿಂದ ಬುತ್ತಿ ತಗೊಂಡ್ಬಂದಿದ್ರು. ಒಬ್ಬ ಹೇಳ್ತಾನೆ, ಓ ನನ್ ಬುತ್ತಿ ಯಾರು ಕದ್ದು ಬಿಟ್ಟಿದ್ದಾರೆ ಕೃಷ್ಣ, ನಮ್ಮಮ್ಮ ದೋಸೆ ಮಾಡ್ಕೊಟ್ಟಿದ್ದು ದೋಸೆ ಕದ್ದು ಬಿಟ್ಟಿದ್ದಾರೆ. ಕೃಷ್ಣ ನಂದು ಅವಲಕ್ಕಿ ಯಾರು ಕದ್ದು ಬಿಟ್ಟಿದ್ದಾರೆ. ಸ್ಕೂಲಲ್ಲಿ ಮಾಡ್ತಿದ್ದಲ್ಲ ನಾವಿದೆಲ್ಲ. ಕೃಷ್ಣ ಇವತ್ತು ನನ್ಗೆ ವಡೆ ಮಾಡ್ಕೊಟ್ಟಿದ್ದು ಅಮ್ಮ, ಬಜ್ಜಿ ಬೋಂಡ ಮಾಡ್ಕೊಟ್ಟಿದ್ಲು, ಏನ್ ಮಾಡ್ಕೊಟ್ಟಿದ್ಲು ಗೊತ್ತಿಲ್ಲ. ಮೊಸರನ್ನ ಮಾಡ್ಕೊಟ್ಟಿದ್ದು, ಮೊಸರಲ್ಲಿ ಉಪ್ಪಿನಕಾಯಿ ಹಾಕಿದ್ದು ಚೆನ್ನಾಗಿತ್ತು ಗೊತ್ತಾ. ಏನಂತ ಹೇಳ್ಬಿಟ್ಟು ಕೊಟ್ಟಿದ್ದು ಗೊತ್ತಾ, ಮಗು ಇವತ್ತು ರುಚಿಯಾಗಿರೋ ಪಾಯಸ ಮಾಡ್ಕೊಟ್ಟಿದ್ದೀನಿ, ಮೊದ್ಲು ಕೃಷ್ಣನ್ ಕೊಟ್ಬಿಟ್ಟು ತಿನ್ಬೇಕು. ಕೃಷ್ಣ ನನ್ ಬುತ್ತಿ ಯಾರು ಕದ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಬೇಜಾರ್ ಮಾಡ್ಕೋಬೇಡ್ರಿ, ಈಗ ಯಾರು ಕದ್ದಿರ್ತಾರೆ. ಮಧುಮಂಗಲ ನೀನ್ ಕದ್ದೇನೋ, ತಿಂದ್ಬಿಟ್ಟಿರ್ತಾನೆ, ಬಾಯಲ್ಲಿ ಇಲ್ಲೆಲ್ಲ ಅಂಟ್ಕೊಂಡಿರುತ್ತೆ. ಇಲ್ಲ ಕೃಷ್ಣ ನಾನ್ ಕದ್ದಿಲ್ಲ. ನಿನ್ ಬಾಯಿ ಹೇಳ್ತಾ ಇದೆ ನೋಡಲಿ, ಕದ್ದು ತಿಂದಿದ್ಯಾ, ಗೊತ್ತಾಗ್ದಂಗ್ ತಿನ್ ನೋಡಿಲಿ, ಅಂಟ್ಕೊಂಡಿದೆ, ಒರ್ಸ್ಕೊ. ಆಯ್ತು, ನಾನ್ ಕದ್ದಿಲ್ಲ ಅಂತ ಹೇಳ್ತಾನೆ, ಬಟ್ ಕದ್ಬಿಟ್ಟಿರ್ತಾನೆ. ನಾವಂಗ ಏನಾದ್ರು ಮಾಡಕ್ಕಾಗತ್ತಾ? ತಿಂದಿರೋದನ್ನ ಭಗವಂತನ ಕೊಡಕ್ಕಾಗತ್ತ? ನಾವು ಊಹೆ ಮಾಡಕ್ಕಾಗತ್ತ? ನಾವು ತಿಂದಿರೋದನ್ನ ಎಂಜಿಲಾಗಿದ್ರೆ ತಟ್ಟೆ ಪಾತ್ರೆಗಳನ್ನ ಅಡಿಗೆ ಮನೆಗೆ ತಗೊಂಡು ಹೋಗಂಗಿಲ್ಲ. ಎಂಜಿಲ್ ಲೋಟಗಳನ್ನ ನೇರವಾಗಿ ಅಡಿಗೆ ಮನೆಗೆ ತಗೊಂಡು ಹೋಗಂಗಿಲ್ಲ, ಯಾಕಂದ್ರೆ ಅಡಿಗೆ ಮನೆಯಲ್ಲಿ ಪ್ರಸಾದ ಮಾಡ್ತಿದೀವಲ್ಲ. ಅಂತದ್ರಲ್ಲಿ ಕೃಷ್ಣ ಬಲರಾಮರ ಬುತ್ತಿನೇ ಕದ್ಬಿಡೋರು ಹುಡುಗರು. ಸರಿ, ಕೊಡು ಒಂದು ಬುತ್ತಿ ಕೊಡು, ಇವನ್ ಬುತ್ತಿ ಕೊಡು, ವಾಪಸ್ ಕೊಡು. ಕೃಷ್ಣ ತಿಂದ್ಬಿಟ್ಟಿದೀನಿ ಸ್ವಲ್ಪ, ಕೊಡು ಪರವಾಗಿಲ್ಲ. ಸರಿ, ಗೊಲ್ಲು ಹುಡುಗರು ಗೋಪ ಬಾಲಕರು ಏನ್ ಮಾಡ್ತಾರೆ, ಒಬ್ರು ಬುತ್ತಿ ಒಬ್ರನ್ನ ಕದ್ಕೊಂಡು ಈಗ ಕಡ್ಲೆಕಾಯಿ ತಂದಿರ್ತಾರೆ, ಕಡ್ಲೆಕಾಯಿನ ಬೀಜ ತಿಂದ್ಬಿಟ್ಟು ಸಿಪ್ಪೆನ ಅದ್ರಲ್ಲಿ ಹಾಕ್ಬಿಟ್ಟು ಗಂಟು ಕಟ್ಟಿ ಇಟ್ಬಿಡೋದು. ಕೃಷ್ಣ ನನ್ ಕಡ್ಲೆಕಾಯಿ ಯಾರು ತಿಂದ್ಬಿಟ್ಟು ಬರೀ ಸಿಪ್ಪೆ ಇಟ್ಟಿದ್ದಾರೆ, ನನ್ ಮನೆಯಿಂದ ಬಾಳೆಹಣ್ಣು ತಂದಿದ್ದೆ, ಬಾಳೆಹಣ್ಣು ಸಿಪ್ಪೆ ಮಾತ್ರ ಇದೆ, ಹಣ್ಣೇ ಇಲ್ಲ. ಹಿಂಗೆ ಹುಡುಗರು ಎಂಜಾಯ್ ಮಾಡ್ತಾ ಇದ್ರು, ನಗ್ತಾ ಇದ್ರು. ಯಾರು ಕದ್ದಿದ್ರೋ ಅವರು ಅವ್ನ ನೋಡ್ಬಿಟ್ಟು ನಗ್ತಾ ಇದ್ರು, ಮುಸಿ ಅವ್ನ್ ಟಿಫನ್ ಬಾಕ್ಸ್ ನಾನ್ ಕದ್ಬಿಟ್ಟಿದ್ದೀನಿ, ಗೊತ್ತಿಲ್ಲ ಅವನಿಗೆ ಅಂತ ನಗೋರು. ಸರಿ, ಕೃಷ್ಣನ್ಗೆ ಎಲ್ಲ ಗೊತ್ತು, ಯಾಕಂದ್ರೆ ಜನ್ಮಾದ್ಯಸೇತು ಅನ್ವಯ ತಿತರಶ್ಚ ಅರ್ಥೇಶಜ್ಞ ಸ್ವರಾರ್ಥೇನೆ ಬ್ರಹ್ಮ ಹೃದಯ ಅಧಿಕವೈ ಮುಖ್ಯಂತ ಸೂರ್ಯ. ಬ್ರಹ್ಮದೇವ ಹೃದಯದಲ್ಲಿ ಏನಿದೆ ಅಂತಾನೆ ಗೊತ್ತು ಕೃಷ್ಣನಿಗೆ. ಇನ್ನು ಹುಡುಗರು, ಕೃಷ್ಣನಿಗೆ ಆನಂದ, ಖುಷಿ. ಸರಿ ಆಯ್ತು, ಹೀಗೆ ಪ್ರತಿದಿನ ನಡೀತಾ ಇರುತ್ತೆ. ಊಟ ತರೋದು, ಕದಿಯೋದು, ತಿನ್ನೋದು ಮಾಡ್ತಾ ಇರ್ತಾರೆ. ಸರಿ, ಸ್ವಲ್ಪ ಆಟ ಆಡೋಣ, ಐಸ್ ಪೈಸ್. ಯದಿ ದೂರಂ ಗತ ಕೃಷ್ಣೋ ವನಶೋಭೇಕ್ಷಣಾಯತಂ. ನಾನು ದೂರ ಹೋಗ್ತೀನಿ. ಐಸ್ ಪೈಸು ಕೂಡ ಕೃಷ್ಣ ಆಡಿದ ಆಟ. ಚಿನ್ನಿ ದಾಂಡ ಆಡಿದ್ದು ಕೃಷ್ಣ ಆಡಿದ ಆಟ, ಮರ್ಕೋತಿ ಕೃಷ್ಣ ಆಡಿದ್ದ ಆಟ. ಅದು ಬಿಟ್ಟು ನಾವು ವಿಡಿಯೋ ಗೇಮ್ಸ್ ಆಡ್ತಿದ್ದೀವಿ, ಕ್ಯಾಂಡಿ ಕ್ರಶ್ ಆಡ್ತಾ ಇದ್ದೀವಿ, ಕಬಡ್ಡಿ ಆಡ್ತಿದ್ರು ಕೃಷ್ಣ, ಟಗ್ ಆಫ್ ವಾರ್ ಆಡ್ತಾ ಇದ್ರು, ಏನು ಎಳೆಯೋದು, ಅದೆಲ್ಲ ಕೃಷ್ಣ ಆಡಿದ ಆಟಗಳು. ರಮಣ್ ರೀತಿಗೆ ಹೋದ್ರೆ, ನಾವು ವೃಂದಾವನಕ್ಕೆ ಹೋದ್ರೆ, ಕೃಷ್ಣ ಆಡಿದ ಆಟ ಇದು, ಕೃಷ್ಣ ಆಟ ಆಡಿದ ಜಾಗ ಇದು, ಕೃಷ್ಣ ಹತ್ತಿದ ಮರ ಇದು, ಕೃಷ್ಣ ಕೊಳಗೋದಿದ್ರು ಇದು, ಕೃಷ್ಣ ನೀರು ಕುಡಿದಿದ್ದ ಜಾಗ ಇದು, ಕೃಷ್ಣ ಆಟ ಆಡಿದ ಜಾಗ ಇದು. ಸರಿ, ಐಸ್ ಪೈಸ್ ಆಡೋಣ ಅಂತಂದ್ರೆ, ಯದಿ ದೂರಂ ಗತಃ ಕೃಷ್ಣೋ, ಕೃಷ್ಣ ಏನ್ ಮಾಡ್ತಾ ಒಂದೊಂದು ಟೈಮ್ ದೂರ ಹೋಗ್ಬಿಡ್ತಾ ಇದ್ದ. ಗತ ಅಂದ್ರೆ ಹೋಗೋದು, ದೂರಕ್ಕೆ ಹೋದ್ರೆ ವನಶೋಭೇಕ್ಷಣಾಯತಂ, ಅವರು ಹುಡ್ಕೋದು.
ಅಹಂ ಪೂರ್ವಮಿತಿ ಸಂಸ್ಪೃಶ್ಯಾರೇ ಮೇರೆ. ಕೃಷ್ಣನ ಮುಟ್ಟೋದು ಹುಡುಗರು, ದೂರ ಹೋಗೋದು, ಇವನು ಹೋಗಿ ಕೃಷ್ಣ ಮುಟ್ಟೋದು. ಕೃಷ್ಣ ನೀನ್ ಔಟ್, ಇವಾಗ ನೀನ್ ಅವನ್ನ ಮುಟ್ಟಿಸ್ಬೇಕು. ಕೃಷ್ಣ ಮುಟ್ಟೋದು, ಓ ಹುಡುಗರ ಫ್ರೆಂಡ್ಸ್, ನನ್ ನಿನ್ ಮುಟ್ಟಕ್ ಆಗೋದಿಲ್ಲ, ಅವ್ನು ತುಂಬಾ ಫಾಸ್ಟ್ ಆಗಿ ಓಡ್ತಾನೆ, ನನ್ ಕೈ ಓಡಕ್ ಆಗೋದಿಲ್ಲ. ಕೃಷ್ಣ ಕೃಷ್ಣ ಬಲರಾಮರು ಹೇಳೋದು, ಕೃಷ್ಣ ಓಡಕ್ ಆಗೋದಿಲ್ವಂತೆ. ನೀವು ತುಂಬಾ ಫಾಸ್ಟ್ ಆಗಿ ಓಡ್ತೀಯಪ್ಪ, ನನ್ ಕೈ ಓಡಕ್ ಆಗಲ್ಲ, ನಾನ್ ಸೋತೋಗ್ಬಿಡ್ತೀನಿ. ನನ್ನ ಮುಟ್ತೀರಾ ಹೋಗ್ಲಿ, ನನಗೆ ನಿಮ್ಮಷ್ಟು ಫಾಸ್ಟ್ ಆಗಿ ಓಡಕ್ ಆಗಲ್ಲ, ನಾನು ಸಿಕ್ಕಾಕೊಂಡ್ಬಿಡ್ತೀನಿ ನಿಮ್ ಕೈಗೆ. ಯದಿ ದೂರಂ ಗತ ಕೃಷ್ಣ ವನ ಶೋಭೆ ಕ್ಷಣಾಯತಂ ಅಹಂ ಪೂರಮಿತಿ ಸಂಸ್ಪೃಶ್ಯಾರೇ ಮೇರೆ. ನಾನ್ ಕೃಷ್ಣ ಹಿಡಿದ್ಬಿಟ್ಟೆ, ಖುಷಿ ಅವ್ರಿಗೆ. ಅಲ್ಲ, ನಾವು ಕೃಷ್ಣ ಲೀಲೆಗಳು ಕೇಳ್ತಾ ಇದ್ರೆ ನಾವು ಆಡಿದ ಆಟಗಳು ನೆನಪು ಬರೋದಿಲ್ವಾ? ಬಟ್ ನಾವು ಆಡಿದ ಆಟ, ನಾವು ಪಟ್ಟಿದ ಆನಂದ, ಕೃಷ್ಣನ ಭಕ್ತರು ಗೋಪ ಬಾಲಕರು ಪಟ್ಟಿದ ಆನಂದಕ್ಕೆ ವ್ಯತ್ಯಾಸ ಇದೆ. ಅವರು ಪಡೆದ ಆನಂದ ಅಲೌಕಿಕ ಆನಂದ, ನಾವು ಪಡ್ತಾ ಇರೋದು ಭೌತಿಕ ಆನಂದ ಅಷ್ಟೆ. ಆಟ ಆಡ್ತಾ ಅವನ ಜೊತೆ ಬರೀ ಹುಡುಗರು ಅಷ್ಟೇ ಇರಲಿಲ್ಲ, ಕೋತಿಗಳು ಇರ್ತಾ ಇದ್ರು. ಸರಿ, ಏನ್ ಮಾಡಿದ್ರು, ಮರ ಹತ್ತೋದು, ಕೋತಿಗಳನ್ನ ಅಣಗ್ಸೋದು, ಕೋತಿಗೆ ಏನು ಸನ್ನೆ ಮಾಡೋದು, ಕೋತಿಗಳಿಗೆ ರೇಗಿಸೋದು, ಕುಣಿಯೋದು, ಜಿಗಿಯೋದು ಎಲ್ಲ ಮಾಡ್ತಾ ಇದ್ರು. ಶಿಖಮುನಿ ಹೇಳ್ತಾರೆ, ಅಲ್ಲ, ಯಾವ ಜ್ಞಾನಿಗಳು, ಬ್ರಹ್ಮಾದಿ ದೇವತೆಗಳು ಭಗವಂತನ ಅಲೌಕಿಕ ಆನಂದದಲ್ಲಿ, ಪ್ರೀತಿಯಲ್ಲಿ ಒಂದು ಸಣ್ಣ ಅಣು ಅಷ್ಟು ಪ್ರೀತಿಯನ್ನ ಪಡಿಬೇಕು ಅಂತ ಕಾಯ್ತಾ ಇದಾರೋ, ಕೃಷ್ಣ ಆನಂದ ಸಾಗರ. ಆ ಆನಂದ ಸಾಗರದಲ್ಲಿ ಒಂದು ಹನಿ ನೀರನ್ನಾದ್ರೂ ನಾವು ಗುಟುಕು ಕುಡಿಬೇಕು ಅಂತ ಆಸೆ ಪಡ್ತಾ ಇದಾರೋ ಬ್ರಹ್ಮಾದಿ ದೇವತೆಗಳು, ಅವ್ರಿಗೆ ಸಿಗ್ತಾ ಇಲ್ವೋ ಅದು, ಅಂತ ಕೃಷ್ಣ ತನ್ನ ಇಡೀ ಆನಂದ ಸಮುದ್ರದಲ್ಲಿ ಮುಳುಗಿಸ್ತಾ ಇದ್ದಾನೆ ಹುಡುಗರನ್ನ. ಇತ್ತಂ ಸತಾ ಬ್ರಹ್ಮ ಸುಖಾನುಭೂತ್ಯ ದಾಸ್ಯಂ ಗತಾನಂ ಪರದೈವತೇನ ಮಾಯಾಶ್ರಿತಾನಾಂ ನರದಾರಕೇಣ ಸಾಕಂ ವಿಜಸ್ರು ಕೃತಪುಣ್ಯಪುಂಜ. ಕೃತಪುಣ್ಯಪುಂಜ, ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ರು ಗೊತ್ತಿಲ್ಲ, ಕೃಷ್ಣನ ಅಲೌಕಿಕ ಆನಂದದಲ್ಲಿ ಆ ಹುಡುಗರು ಮುಳುಗ್ತಾ ಇದ್ದಾರೆ, ಆನಂದದಲ್ಲಿ ಮುಳುಗ್ತಾ ಇದ್ದಾರೆ ಅವರು. ಇತ್ತಂ ಸತಾಂ ಬ್ರಹ್ಮ ಸುಖಾನುಭೂತ್ಯ ದಾಸ್ಯಂ ಗತಾನಾಂ ಪರದೈವತೇನ. ಪರದೈವತೇನ ಅವನು ಕೃಷ್ಣ ಬ್ರಹ್ಮದೇವರಿಗೆ ಅಪ್ಪ. ಈ ಗೊಲ್ರು ಹುಡುಗರ ಹತ್ರ ಸಾಮಾನ್ಯನಾಗಿ ಆಟ ಆಡ್ತಾ ಇದ್ದಾನೆ. ಹೇಗೆ ವರ್ಣಿಸ ಸಾಧ್ಯ ಇವರ ಆನಂದವನ್ನ? ಬ್ರಹ್ಮದೇವರ ಕೈಲಿ ವರ್ಣಿಸಕ್ ಆಗ್ಲಿಲ್ಲ. ಆ ಬ್ರಜವಾಸಿಗಳ ಆನಂದವನ್ನ ಬ್ರಹ್ಮದೇವರು ಕೂಡ ವರ್ಣನೆ 4 ಬಾಯಿಂದನೂ ವರ್ಣನೆ ಮಾಡಕ್ಕಾಗ್ಲಿಲ್ಲ ಅವರಿಗೆ. ಇಷ್ಟೇ ಹೇಳಕ್ಕಾಯ್ತು, ಅಹೋಭಾಗ್ಯಂ ಅಹೋಭಾಗ್ಯಂ. ಎಲ್ಲೋ ಒಂದ್ ಕಡೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ ನಮಗೂ. ಅಯ್ಯೋ, ಅವ್ರಿಗೆ ಸಿಕ್ಕಿರೋ ಆನಂದ ನಮ್ಗೆ ಸಿಕ್ಲಿಲ್ವಲ್ಲ. ಬ್ರಹ್ಮದೇವ್ರಿಗೂ, ಲಕ್ಷ್ಮೀ ದೇವಿಗೂ ಅವ್ರಿಗೆ ಸಿಕ್ಕಿರೋ ಆನಂದ ನನಗೆ ಸಿಕ್ಕಿಲ್ವಲ್ಲ. ರಾಧಾರಾಣಿ ಸಿಕ್ಕಿರೋ ಭಾಗ್ಯ ರುಕ್ಮಿಣಿ ಸತ್ಯಭಾಮ ಸಿಕ್ಕಿಲ್ವಲ್ಲ. ರುಕ್ಮಿಣಿ ಸತ್ಯಭಾಮ ಸಿಕ್ಕಿದ ಆನಂದ ಲಕ್ಷ್ಮೀ ದೇವಿ ಸಿಕ್ಕಿಲ್ವಲ್ಲ. ನಾವು ನೇರವಾಗಿ ಕೃಷ್ಣನ ಪರದೈವ ಸುಖವನ್ನ, ಬ್ರಹ್ಮ ಸುಖಾನುಭೂತವನ್ನ ಅನುಭವಿಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರೋದು. ಯಾವುದೋ ಕ್ಷುಲ್ಲಕ ಸುಖ ಅಲ್ಲ, ಸಣ್ಣ ಪುಟ್ಟ ಸುಖಕ್ಕೋಸ್ಕರ ಆಸೆ ಪಡ್ತಾ ಇಲ್ಲ. ಸುಮ್ಮನೆ ಹೇಳೋದಿಲ್ಲ. ಶುಕಮುನಿಗಳು ಪರೀಕ್ಷಿತನಿಗೆ ಇಷ್ಟೆಲ್ಲ ಹೇಳಿ, ಈಗ ನೋಡಿ ಎಷ್ಟು ತಮಾಷೆ ಆಗಿತ್ತು ಹುಡುಗ ಕೃಷ್ಣನ ಆಟಗಳು. ಇವಾಗ ಹೇಳ್ತಾರೆ ಸೀರಿಯಸ್ ಆಗಿ, ಯತ್ ಪಾಯ ಪಾಂಸು ಬಹುಜನ್ಮ ಕೃಚ್ಛತೋ ಧೃತಾಪಿರ್ಯೋಗಿರ್ಭಿಲಪಲಭ್ಯ ಸ ಏವ ಯದೃಗ್ ವಿಷಯ ಸ್ವಯಂ ಸಿತ ಕಿಂ ವರ್ಣತೆ ದಿಷ್ಟಮತೋ ವರ್ಜೋಕಸಾಂ. ಅನೇಕ ಯೋಗಿಗಳು ಅನೇಕ ಜನ್ಮಗಳಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಕಷ್ಟವಾದ ಎಲ್ಲ ಕಠೋರ ವ್ರತಗಳನ್ನ ಆಚರಿಸಿನೂ ಕೂಡ, ಕಾಲಕ್ರಮದಲ್ಲಿ ಎಲ್ಲ ಸಂಪೂರ್ಣ ಆಸೆಗಳನ್ನ ತೊರೆದ್ರೂ ಕೂಡ ಅವರು ದೇವೋತ್ತಮ ಪರಮ ಪುರುಷನ ಪಾದ ಪದ್ಮದ ಒಂದು ಧೂಳಿನ ಕಣವನ್ನೂ ಕೂಡ ಸವಿಯಕ್ಕಾಗೋದಿಲ್ಲ ಅಲ್ಲ. ಹಾಗಿರುವಾಗ ಯಾರ ಜೊತೆ ಕೃಷ್ಣ ಸ್ವಯಂ ಜೀವನ ನಡೆಸ್ತಾ ಇದ್ದಾನೋ, ಯಾರು ಭಗವಂತನ ಸ್ವಯಂ ಕಂಡ್ರೋ, ಯಾರು ಭಗವಂತನ ಜೊತೆ ಸ್ವಯಂ ಆಟ ಆಡ್ತಾ ಇದ್ದಾರೋ
ಅಂತ ನಿವಾಸಿಗಳ ಭಾಗ್ಯವನ್ನ ನಾನು ಏನು ಅಂತ ವರ್ಣನೆ ಮಾಡ್ಲಿ? ಯತ್ ಪಾಜ ಪಾಂಸುಹು, ಪಾಂಸು ಅಂದ್ರೆ ಧೂಳು. ಯತ್ ಪಾದ ಪಾಂಸುಹು, ಯಾರ ಪಾದದ ಧೂಳ್ನ ಯೋಗಿಗಳು, ಜ್ಞಾನಿಗಳು, ತಪಸ್ವಿಗಳು, ಕರ್ಮಿಗಳು ಮುಟ್ಟಕ್ಕಾಗೋದಿಲ್ವೋ, ಪಾದದ ಧೂಳು ಕೂಡ ಮುಟ್ಟಕ್ಕಾಗೋದಿಲ್ವೋ ಅಂತ ಸ್ವಯಂ ಭಗವಂತ ಈ ಹುಡುಗ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೇನೆ ಅಂತಂದ್ರೆ ಅವ್ರ ಭಾಗ್ಯವನ್ನ ನಾನು ಏನ್ ಹೇಳಿ? ಕಿಂ ವರ್ಣತೆ ದಿಷ್ಟಮತೋ, ಕಿಂ ವರ್ಣ್ಯತೆ, ನಾನು ಹೆಂಗ್ ವರ್ಣನೆ ಮಾಡ್ಲಿ? ಬಾಯಿ ಹೆಂಗ್ ಬರುತ್ತೆ ಅವ್ರ ಭಾಗ್ಯವನ್ನು ವರ್ಣನೆ ಮಾಡೋದಕ್ಕೆ ನಮ್ಗೆ? ನಾನು ಅಹೋ ಭಾಗ್ಯಂ ನಂದ ಗೋಪ ಪ್ರಜೌಕಸಾಂ. ಪ್ರಜೌಕಸಾಂ ಅಂದ್ರೆ ಬ್ರಜ ಓಕಸಾಂ, ಬ್ರಜಭೂಮಿಯ ನಿವಾಸಿಗಳ ಆನಂದವನ್ನ ನಾನು ಹೇಗೆ ವರ್ಣನೆ ಮಾಡ್ಲಿ? ಯಾವ ಮಾತಿಂದ ವರ್ಣನೆ ಮಾಡ್ಲಿ? ಇಂಥ ಆನಂದ ಪಡಿಬೇಕಾದ್ರೆ ಕೃಷ್ಣ ನೋಡಿ, ಬ್ರಹ್ಮದೇವರು ಮೇಲಿನಿಂದ ನೋಡ್ತಾ ಇದಾರೆ, ದೇವತೆಗಳೆಲ್ಲ ಎಪ್ಪ ಆಟ ಆಡ್ತಾನೆ ಕೃಷ್ಣ. ಯಾರು ಹುಡುಗ ಅಂತ ಗೊತ್ತಾಗಿಲ್ವಲ್ಲ ನಮ್ಗೆ, ದೇವ್ರಂತ ಗೊತ್ತಿಲ್ಲ ಅವರಿಗೆ, ಕೃಷ್ಣ ಭಗವಂತ ಅಂತ ಗೊತ್ತಾಗಿಲ್ಲ ಅವ್ರಿಗೆ, ಮಾಯೆ ಕವರ್ ಆಗ್ಬಿಟ್ಟಿದ್ದಾರೆ. ಈ ಹುಡುಗ ಯಾರು? ಇಷ್ಟೊಂದು ಆನಂದ ಪಡ್ತಾ ಇದಾರಲ್ಲ ಹುಡುಗ ಜೊತೆ, ಯಾರು ಇವರು? ಒಂದ್ಸಲ ಸರ್ಚ್ಗೆ ಹಾಕಿ ನೋಡ್ತಾರೆ, ಯಾಕಂದ್ರೆ ತಾವೇ ತಾನೇ ಸೃಷ್ಟಿ ಮಾಡಿರೋದೆಲ್ಲಾನು, ಮನುಷ್ಯ, ಪ್ರಾಣಿ, ಪಕ್ಷಿ, ಜಂತು, ಜೀವ ಜಂತುಗಳು, ಮರ ಗಿಡ ಎಲ್ಲರನ್ನು ಬ್ರಹ್ಮದೇವರೇ ತಾನೇ ಸೃಷ್ಟಿ ಮಾಡಿದ್ದು. ಸರ್ಚ್ಗೆ ಹಾಕಿದ್ರು, ನಾನು ಯಾವಾಗ ಸೃಷ್ಟಿ ಮಾಡ್ದೆ ಇವನನ್ನ, ಈ ಹುಡುಗ ಹೆಂಗ್ ಬಂದ, ಬೈ ಮಿಸ್ ಆಗಿ ಏನಾದ್ರು ಬಂದ್ಬಿಟ್ನಾ, ಏನೋ ಕತೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ರಿಸಲ್ಟ್ ನಾಟ್ ಫೌಂಡ್, ರಿಸಲ್ಟ್ ನಾಟ್ ಫೌಂಡ್, ರಿಸಲ್ಟ್ ನಾಟ್ ಫೌಂಡ್, ಆಕ್ಸೆಸ್ ಡಿನೈಡ್, ಆಕ್ಸೆಸ್ ಡಿನೈಡ್, ಆಕ್ಸೆಸ್ ಡಿನೈಡ್. ಈ ಹುಡುಗ ನಾನು ಸೃಷ್ಟಿ ಮಾಡ್ಲೇ ಇಲ್ಲ. ಯಾಕೆ? ನಿಮ್ಮನ್ನೇ ಅವ್ರು ಸೃಷ್ಟಿ ಮಾಡಿದಾರಲ್ಲ, ಮತ್ತೆ ಯಾಕೆ ಆಕ್ಸೆಸ್ ಡಿನೈಡ್ ಬರ್ಬೇಕು? ಸರ್ಚ್ ರಿಸಲ್ಟ್ ನಾಟ್ ಫೌಂಡ್ ಯಾಕೆ ಬರ್ಬೇಕು? ಒಂದು ಹುಳ ಹುಟ್ಟೇನೆಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ಮೇಲೆ ಹುಡುಗರು ಸೃಷ್ಟಿ ಮಾಡಿದ್ದು ಅವರೇ ಆಗಿರ್ಬೇಕಲ್ವಾ? ಇಲ್ಲ ಇಲ್ಲ ಇಲ್ಲ, ಅವ್ರಿಗೆ ಕುತೂಹಲ ಬಂತು ಬ್ರಹ್ಮದೇವರಿಗೆ. ನೋಡ್ತಾ ಇದಾರೆ, ಏನ್ ಹುಡುಗ ಇವನು, ಅವ್ರು ಅಕಸ್ಮಾತ್ ಇವನ್ ದೇವರೇ ಆಗಿದ್ದಿದ್ರೆ ಒಂದ್ ವೇಳೆ ಅದು ನೋಡ್ಬಿಡೋಣ. ದೇವ್ರು ಹೀಗೆಲ್ಲ ಇರ್ತಾನ? ಚಚ, ದೇವ್ರು ಹಿಂಗಿರೋಕ್ ನಮ್ಮಪ್ಪ ಹಿಂಗೆಲ್ಲ ಇರೋದಕ್ಕ ಸಾಧ್ಯನೇ ಇಲ್ಲ. ನಾವು ಅಪ್ಪನ್ ನೋಡ್ಬೇಕಾದ್ರೆ ಕ್ಷೀರ ಸಮುದ್ರಕ್ಕೆ ಹೋಗ್ಬೇಕು, ಅಲ್ಲಿ ಪುರುಷ ಸೂಕ್ತ ಆಡ್ಬೇಕು, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂತ ಹೇಳಬೇಕು, ಆಮೇಲೆ ಹೃದಯದಲ್ಲಿ ಕಾಣಿಸ್ಕೊಳ್ತಾನೆ ದೇವರು. ಇವನ್ ದೇವರಾಗ ಸಾಧ್ಯನೇ ಇಲ್ಲ. ಇದು ಬ್ರಹ್ಮದೇವರಿಗೆ ಬಂದಿದ್ದು ಯೋಚನೆ. ಯಾಕೆ? ಬ್ರಹ್ಮದೇವರು ಕೂಡ ಭೌತಿಕ ಜೀವಿನೇ, ಆದ್ರೆ ಉನ್ನತ ಮಟ್ಟದ ಜೀವಿ ಅಷ್ಟೆ. ನೋಡ್ತಾರೆ, ಎಡಗೈಲಿ ತುತ್ತಿದೆ, ಅದು ಎಂಜಿಲು ಮಾಡಿರೋ ತುತ್ತು, ಆ ಹುಡುಗರು ತಿಂದಿರೋ ಎಂಜಿಲು ಇದು ತಾನ್ ತಿಂತಾ ಇದ್ದಾನೆ. ಎಡಗೈಲೆಲ್ಲ ಊಟ ತಿಂತಾರ ದೇವ್ರು? ಇಲ್ಲ ಇಲ್ಲ ಇಲ್ಲ. ಎಂಜಿಲ್ ತಿಂತಾರ? ಇಲ್ಲ 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 ಇಲ್ಲ. ಅಷ್ಟರ ಏನಾಗುತ್ತೆ, ಕೃಷ್ಣ ಊಟ ಮಾಡೋ ಸಮಯ, ಎಲ್ಲರೂ ಊಟ ಮಾಡ್ತಿದ್ದಾರೆ, ಹಸು ಕರುಗಳೆಲ್ಲ ಕಾಡಿಗೆ ನುಗ್ಗಿಬಿಟ್ಟಿದ್ದಾವೆ, ಗೊತ್ತಾಗ್ತಾ ಇಲ್ಲ. ಸರಿ, ಹುಡುಗರು ಹೇಳ್ತಾರೆ, ಕೃಷ್ಣ ದನ ಕರುಗಳು ಕಾಣಿಸ್ತಾ ಇಲ್ಲ, ಎಲ್ಲೋಗ್ಬಿಟ್ರು ಗೊತ್ತಾಗ್ತಾ ಇಲ್ಲ. ಸರಿ ಆಯ್ತು, ಹುಡ್ಕೊಂಡ್ ಬರ್ತೀನಿ ಅಂತ. ಅದಕ್ ಮುಂಚೆ ಏನಾಗುತ್ತೆ, ಅದಕ್ ಮುಂಚೆ ಆಟ ಆಡ್ತಾ ಇದ್ರು, ಅಲ್ಲೊಂದು ಕೃಷ್ಣ ಸ್ವಲ್ಪ ದೂರ ಐಸ್ ಪೈಸ್ ಆಟ ಆಡ್ಬೇಕಾದ್ರೆ ಕೃಷ್ಣ ಒಂಚೂರು ದೂರ ಹೋದಾಗ ಅಲ್ಲೊಬ್ಬ ರಾಕ್ಷಸ ಇರ್ತಾನೆ. ಯಾರೋನು? ಅಘಾಸುರ. ಅಘ ಅಂದ್ರೆ ಪಾಪಿ, ಪಾಪ, ಅಘಾಸುರ. ಇವನ್ನ ಕಂಸ ಕಳಿಸಿರ್ತಾನೆ. ಇವ್ರು 3 ಜನ ಅಣ್ಣ ತಮ್ಮ ಅಕ್ಕಂದ್ರು, ಯಾರು? ಪೂತನಿ ತಮ್ಮಂದ್ರು ಇವರಿಬ್ರು, ಬಕಾಸುರ ಮತ್ತೆ ಅಘಾಸುರ. ಪೂತನಿ ಅವಳು ಬಕಿ, ಪೂತನಿ ಬಕಾಸುರನ ಅಕ್ಕ. ಅಘಾಸುರ ಬಕಾಸುರ ಅವಳ ತಮ್ಮಂದ್ರು. ಇನ್ನು ಕೋಪ ಕುದೀತಾ ಇದೆ, ಅಕ್ಕನ್ ಕೊಂದ್ಬಿಟ್ಟಿದ್ದಾನೆ, ಅಣ್ಣನ್ ಕೊಂದ್ಬಿಟ್ಟಿದ್ದಾನೆ ಅಂತ ಬಂದ ಅಘಾಸುರ. ಅದು ದೊಡ್ಡ ಹೆಬ್ಬಾವನ್ ರೂಪದಲ್ಲಿ ಇರ್ತಾನ, ಬಾಯಿ ತೆಕ್ಕೊಂಡು ಮಲಗಿರ್ತಾನೆ. ಈ ಹುಡುಗರು ಏನ್ ಮಾಡ್ತಾರೆ, ಗೋಪಬಾಲಕರು, ಬಂದ್ರು, ಅಲ್ಲಿ ಯಾವ್ದೋ ಒಂದು ಬೆಟ್ಟ ಇದ್ದಂಗಿದೆ, ಹೋಗೋಣ ಅಂತ ಹೋದ್ರು. ಒಳಗೆ ನೋಡ್ತಾರೆ, ತುಂಬಾ ಮೃದುವಾಗಿದೆ ಅದ್ರ ನಾಲಿಗೆ ಅಂತ ಗೊತ್ತಿಲ್ಲ, ಯಾವ್ದೋ ಗುಹೆ ಅಂತ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಸರಿ, ಕೃಷ್ಣನ್ ಕೊಲ್ಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ಬಂದಿದ್ದಾನೆ.
ಹೆಂಗಾದ್ರೂ ಮಾಡಿ ನಾನು ಇವ್ರನ್ನ ಕೊಂದ್ಬಿಡ್ಬೇಕು. ನಾನೀಗ ಈ ಹುಡುಗರನ್ನ ನುಂಗು ಬಿಟ್ರೆ ಕೃಷ್ಣ ತಾನಾಗೆ ಬರ್ತಾನೆ. ಕೃಷ್ಣ ಸತ್ತ ಅಂದ್ಮೇಲೆ ಬ್ರಜವಾಸಿಗಳು ಸತ್ತ ಹೋಗ್ತಾರೆ. ಯಾಕಂದ್ರೆ ಕೃಷ್ಣ ಅವರ ಪ್ರಾಣ. ಕೃಷ್ಣ ಅಗಾಸುರನಿಗೂ ಪ್ರಾಣ. ಅವನ್ ಗೊತ್ತಿಲ್ಲ ಅಷ್ಟೇ. ಅಗಾಸುರ ಯೋಚನೆ ಮಾಡ್ತಾನೆ, ನಾನು ಈ ಹುಡುಗರನ್ನ ನುಂಗ್ಬಿಡ್ತೀನಿ, ಆಮೇಲೆ ಕೃಷ್ಣನು ಬರ್ತಾನೆ, ಅವನು ಸೇರಿಸಿ ನುಂಗ್ಬಿಡ್ತೀನಿ, ಅವಾಗ ವ್ರಜವಾಸಿಗಳಿಗೆ ಪ್ರಾಣ ಹೋದಂಗ ಆಗ್ಬಿಡುತ್ತೆ, ಇಡೀ ವ್ರಜ ಭೂಮಿ ನರಕ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಮಲಗಿದಾನೆ. ಎಲ್ಲಿ ಅದು ಮೇಲ್ದವಡೆ ಆಕಾಶ ಮುಟ್ತಾ ಇತ್ತು, ಕೆಳದವಡೆ ಭೂಮಿ ಮುಟ್ತಾ ಇತ್ತು. ಅಷ್ಟು ದೊಡ್ಡ ಬಾಯಿ ಇತ್ತು, ಪರ್ವತ ತರ ಇತ್ತು. ನಾಲ್ಗೆ ಒಳ್ಳೆ ನ್ಯಾಷನಲ್ ಹೈವೇ ತರ ಇತ್ತು, ಪ್ಲೇನ್ ಆಗಿತ್ತು. ಸೊ ಹುಡುಗರು ಹೋಗ್ಬಿಟ್ರು ಒಳಗೆ. ಹುಡುಗರಿಗೆ ಏನ್ ಅನ್ಸಂದ್ರೆ, ಯಾವ್ದು ಸುಂದರವಾದ ಜಾಗ ಇದು, ಚೆನ್ನಾಗಿದೆ ಅಲ್ವೇನೋ ಅನ್ಕೊಂಡು ಒಳಗಡೆ ಒಬ್ರೊಬ್ರೊಬ್ರು ಹೊರಗಡೆ ಹೋದ್ರು. ಆಮೇಲೆ ಗೊತ್ತಾಯ್ತು ಅವ್ರಿಗೆ, ಓ ಇದ್ಯಾವುದೋ ಹೆಬ್ಬಾವು, ಇದ್ಯಾವುದೋ ವಿಷಜಂತು. ಅಹೋ ಮಿತ್ರಾಣಿ ಗದತ ಸತ್ವಕೂಟಂ ಪುರಸ್ಥಿತಂ ಆತ್ಮ ಸಂಗ್ರಹ ಅಸನ ವ್ಯಾತ ವ್ಯಾಲ ತುಂಡಾಯತೇನವಾ. ಹೇಳ್ತಾರೆ, ಹುಡುಗರ ಫ್ರೆಂಡ್ಸ್ ಮಿತ್ರರೇ, ಇದು ಯಾವ್ದೋ ವಿಚಿತ್ರ ಪ್ರಾಣಿ, ಇದು ಸತ್ತಿಲ್ಲ, ಇದು ಬದುಕಿದೆ, ನಮ್ಮನ್ನ ನುಂಗ್ಬಿಡುತ್ತೆ, ಇದು ಯಾವ್ದೋ ಹೆಬ್ಬಾವು ಇರಬೇಕು, ಏನ್ ಮಾಡ್ಬೇಕು ಇವಾಗ ಅಂತ ಹೇಳಿ ಪ್ರಶ್ನೆ ಕರೀತಾರೆ. ಆ ಹಲ್ಲುಗಳು, ಆ ನಾಲಿಗೆ, ಆ ಬಾಯಿ ನೋಡಿ, ಆ ದುರ್ನಾಥ ಬಾಯಿಂದ ಒಂದು ಕೆಟ್ಟ ವಿಷದ ಗಾಳಿ ಬರ್ತಾ ಇರುತ್ತೆ. ಹೇಳ್ತಾರೆ, ಓ ನಾವಿನ ಸತ್ವಿ, ಮುಗೀತು ನಮ್ ಕತೆ ಅಂತ ಹೇಳ್ಬಿಟ್ಟು ಆ ಭಕ್ತರು, ಆ ಹುಡುಗರು ಒಳಗಡೆ ವ್ಯಥೆ ಪಡ್ತಾರಲ್ವಾ, ನೋವು ಪಡ್ತಾರಲ್ಲ. ರಕ್ಷೋ ವಿದಿತ್ವ ಅಖಿಲ ಭೂತ ಹೃತ್ ಸ್ಥಿತಃ. ರಕ್ಷೋ ವಿದಿತ್ವ ಅಖಿಲ ಭೂತ ಹೃತ್. ಅಖಿಲ ಭೂತ ಹೃತ್ ಸ್ಥಿತ ಅಂದ್ರೆ ಪ್ರತಿಯೊಂದು ಜೀವಿಯ ಹೃದಯದಲ್ಲಿರುವಂತಹ ಪರಮಾತ್ಮ ಸ್ವಾನಂ ನಿರುದ್ಧೋಂ ಭಗವಾನ್ ಮನೋದಧೆ. ಕೃಷ್ಣನಿಗೆ ಅರ್ಥ ಆಯ್ತು, ಓ ನನ್ನ ಭಕ್ತರು ಸಂಕಟದಲ್ಲಿದ್ದಾರೆ. ಕೃಷ್ಣನಿಗೆಲ್ಲ ಅರ್ಥ ಆಗುತ್ತೆ, ಭಕ್ತರ ಹೃದಯದಲ್ಲಿದ್ದಾನೆ. ಸಾಧವೋ ಹೃದಯ ಮಹ್ಯಂ. ಸಾಧುಗಳ ಹೃದಯದಲ್ಲಿ ಕೃಷ್ಣ ಇದ್ದಾನೆ. ಅವನಿಗೆ ಅರ್ಥ ಆಗುತ್ತೆ, ಭಕ್ತರಿಗೆ ಸಂಕಟ ಬರೋದಕ್ಕೆ, ಕಷ್ಟ ಬರೋದಕ್ಕೆ ಬಿಡೋದಿಲ್ಲ ಅವನು. ಅರ್ಥ ಆಯ್ತು. ಯಾಕಂದ್ರೆ ರಕ್ಷೋ ವಿದಿತ್ವ ಅಖಿಲ ಭೂತಹೃತ್ ಸ್ಥಿತ. ಪ್ರತಿಯೊಬ್ಬರ ಹೃದಯದಲ್ಲಿರುವಂತಹ ಪರಮಾತ್ಮನಾದ ಕೃಷ್ಣನಿಗೆ ಅರ್ಥ ಆಯ್ತು. ಕೃಷ್ಣ ಯೋಚನೆ ಮಾಡ್ತಾನೆ, ಹೇಗೆ ಇವನು ತಡಿಬೇಕು, ತಾನು ಭಗವಂತ ಅನ್ನೋದು ಗೊತ್ತಿಲ್ಲ, ಮರ್ತಿದ್ದಾನೆ. ಏನೋ ಒಂದು ಶಕ್ತಿಯಿಂದ ಮಾಡ್ತಾ ಇದ್ದಾನೆ ಅಂತ ಅನ್ಸ್ಬೇಕು ಅವ್ರಿಗೆ. ಸರಿ ಯೋಚನೆ ಮಾಡ್ದ, ಹುಡುಗರೆಲ್ಲ ಬಾಯಿ ಹಿಡ್ದು ಹೋಗ್ಬಿಟ್ಟಿದ್ದಾರೆ, ಇನ್ನು ನುಂಗಿಲ್ಲ. ಯಾಕೆ ನುಂಗಿಲ್ಲ ಅಂದ್ರೆ ಇನ್ನೊಬ್ರು ಬರ್ಬೇಕಲ್ಲ ಒಳಗೆ, ಅವ್ರು ಬರೋ ತನಕ ಕ್ಲೋಸ್ ಮಾಡೋದಿಲ್ಲ ಬಾಯಿ. ಸೊ ಕೃಷ್ಣ ಬರ್ಲಿ ಅಂತ ಬಾಯಿ ಓಪನ್ ಮಾಡ್ಕೊಂಡಿದ್ದಾನೆ. ಆಯ್ತು. ಪ್ರತೀಕ್ಷಮಾಣೇನ ಬಕಾರಿ ವೇಷನು. ಬಕಾರಿ ಅಂದ್ರೆ ರಾಕ್ಷಸ. ಕೃಷ್ಣ ಬರ್ಲಿ ಅಂತ ಕಾಯ್ಕೊಂಡಿದ್ದ. ಕೃಷ್ಣ ಹೊರಟ ಬಾಯೊಳಗೆ. ಕೃಷ್ಣನಿಗೆ ಏನ್ ಯೋಚನೆ ಅಂದ್ರೆ, ಹತಸ್ವ ಕಾಂತ ಸ್ಮರಣೇನ, ಅಯ್ಯೋ ನನ್ನ ಪ್ರೀತಿಯ ಸ್ನೇಹಿತರು ಸಾಯ್ತಾರ, ನನ್ನ ಪ್ರೀತಿಯ ಸ್ನೇಹಿತರು ಸಾಯ್ತಾರ ಅಂತ ಯೋಚನೆಲೇ ಹೊರಟ. ಭಗವಂತನಿಗೂ ಭಕ್ತರ ಬಗ್ಗೆ ಯೋಚನೆ ಇರುತ್ತೆ. ಅಯ್ಯೋ ನನ್ನ ಭಕ್ತ ಏನ್ ಕಷ್ಟ ಪಡ್ತಾ ಇದ್ದಾನೆ, ನನ್ನ ಭಕ್ತ ಏನ್ ಊಟ ಮಾಡ್ತದೋ ಇಲ್ವೋ, ಭಕ್ತ ಏನ್ ಕಷ್ಟ ಪಡ್ತಾ ಇದ್ದಾನೆ, ಅವನಿಗೆ ಹೇಗೆ ಖುಷಿ ಕೊಡ್ಬೇಕು ಭಗವಂತ. ಅದಕ್ಕೆ ಯಾವಾಗ ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗಿರ್ತಾರೋ, ವ್ರಜವಾಸಿಗಳ ತರ, ಗೋಪ ಬಾಲಕರ ತರ, ಕೃಷ್ಣ ಅವ್ರು ಸ್ಮರಣೆ ಮಾಡ್ತಿರ್ತಾನೆ. ಕೃಷ್ಣ ಸ್ಮರಣೆ ಮಾಡ್ತಾನೆ. ಹೇಗ್ ಸ್ಮರಣೆ ಮಾಡ್ತಾನೆ? ಆತ ಸ್ವಕಾಂತ ಸ್ಮರಣೆನ, ಅಯ್ಯೋ ನನ್ನ ಸ್ವಕಾಂತರು ಅಂದ್ರೆ, ಕಾಂತರು ಅಂದ್ರೆ ಪ್ರೀತಿ ಪಾತ್ರರು ಅಂತ. ಸ್ವಕಾಂತ ಸ್ಮರಣೆನ, ಅವರ ಆ ಪ್ರೀತಿ ಪಾತ್ರರ ಹುಡುಗರನ್ನ ಸ್ಮರಣೆ ಮಾಡ್ಕೊಂಡು ಸತ್ತು ಹೋಗ್ತಾರಲ್ಲ, ಹಾವು ಬಾಯಿ ಸಿಕ್ಕಾಕೊಂಡು ಸತ್ತು ಹೋಗ್ತಾರಲ್ಲ ಅಂತ ಹೋಗ್ತಾನೆ ಒಳಗೆ. ಎಂತ ಭಾವ ಅದು. ಭಗವಂತ ಭಕ್ತರು ಸ್ಮರಣೆ ಮಾಡ್ತಾನೆ, ಭಗವಂತ ಭಕ್ತರು ಪೂಜೆ ಮಾಡ್ತಾನೆ. ನಾವ್ ಹೇಳ್ತೀವಲ್ಲ, ಯಾಕೆ ರಾಮೇಶ್ವರದಲ್ಲಿ ಕೃಷ್ಣ ಸಾಕ್ಷಾತ್ ಭಗವಂತ ಶಿವನ್ ಪೂಜೆ ಮಾಡ್ದ, ಭಕ್ತನ ಪೂಜೆ ಮಾಡ್ತಾನೆ ಭಗವಂತ. ಯಾಕಂದ್ರೆ ಭಕ್ತರು ಯಾವಾಗಲೂ ಭಗವಂತನ ಸೇವೆ ಮಾಡ್ತಿರ್ತಾರೆ, ಭಕ್ತರು ಯಾವಾಗಲೂ ಭಗವಂತ ಸ್ಮರಣೆ ಮಾಡ್ತಿರ್ತಾರೆ. ನಾನ್ ಯಾಕೆ ಮಾಡಬಾರ್ದು ಭಕ್ತರ ಸೇವೆ ಅಂತ ಹೇಳ್ತಾನೆ ಕೃಷ್ಣ. ಈ ಶ್ಲೋಕದ ಅರ್ಥನೇ ಅಲ್ವಾ? ಪ್ರದೀಕ್ಷಮಾಣೇನ ಬಕಾರಿ ವೇಷನಂ ಹತ ಸ್ವಕಾಂತ ಸ್ಮರಣೇನ ರಕ್ಷಸ. ಆ ರಾಕ್ಷಸನಿಂದ ಕಾಪಾಡ್ಬೇಕು ಅಂತ ಕೃಷ್ಣ ಹೊರಟೋಗ್ಬಿಡ್ತಾನೆ.
ಕೃಷ್ಣನ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ ಅವರಿಗೆ, ಯಾವ ದೇವರು ಗೊತ್ತಿಲ್ಲ ಅವ್ರಿಗೆ, ಯಾವ ವಿಷ್ಣು ಪೂಜೆ ಯಾವ ನಾರಾಯಣ ಪೂಜೆ ಏನು ಮಾಡಿಲ್ಲ ಅವರು ಕೃಷ್ಣನ್ ಬಿಟ್ರೆ. ಆದ್ರೆ ಕೃಷ್ಣ ದೇವ್ರಂತ ಗೊತ್ತಿಲ್ಲ. ಇದು ಹೆಂಗೆ, ಇದು ನಮ್ಗೆ ಅರ್ಥನೇ ಆಗೋದಿಲ್ಲ ಇದು. ಹೆಂಗೆ ಇದು ಒಂದ್ಸಲ ಬಿಡಿಸಿ ಹೇಳಿ ನೋಡೋಣ. ಹರಿ ಯಾರು? ಯಶೋದ ಪ್ರತಿದಿನ ವಿಷ್ಣು ಪೂಜೆ ಮಾಡ್ತಾ ಇದ್ರು. ವಿಷ್ಣವೇ ನಮಃ ವಿಷ್ಣವೇ ನಮಃ ನಾರಾಯಣ ನಮಃ ಎಲ್ಲ ಹೇಳ್ತಾ ಇದ್ರು. ಸಾಕ್ಷಾತ್ ಭಗವಂತನೇ ಅಲ್ಲಿದ್ದಾನಲ್ಲ ಮಗನಾಗಿ, ಮತ್ತೆ ವಿಷ್ಣು ಪೂಜೆ ಹಾಕಬೇಕು? ಯಾವುದೋ ಜನ್ಮದಲ್ಲಿ ಮಾಡಿದ್ದ ಎಷ್ಟು ಪುಣ್ಯ ತಾನೇ ಸಾಕ್ಷಾತ್ ಭಗವಂತ ಬಂದಿರೋದು ಮಗನಾಗಿ. ಅದೇ ಅವಳಿಗೆ ಗೊತ್ತಿಲ್ಲ ಮಗ ದೇವರು ಅಂತ. ವಿಷ್ಣು ಪೂಜೆ ಮಾಡ್ತಾ ಇದ್ರು. ಕೃಷ್ಣ ಋಷಿಕೇಶ ಕಾಪಾಡ್ಲಿ, ಪದ್ಮನಾಭ ಕಾಪಾಡ್ಲಿ, ಅಚ್ಯುತ ಕಾಪಾಡ್ಲಿ, ಗೋವಿಂದ ಕಾಪಾಡ್ಲಿ, ಗೋವರ್ಧನ್ ಕಾಪಾಡ್ಲಿ, ಹರಿ ಕಾಪಾಡ್ಲಿ ಎಲ್ಲ ಹೇಳ್ತಾ ಇದ್ಲು. ಸಾಕ್ಷಾತ್ ನಾನೇ ಹರಿ. ಸಾಕ್ಷಾತ್ ಭಗವಾನ್ ಹರಿಹಿ. ಗೋಪಬಾಲಕರಿಗೆ ಕೃಷ್ಣನ್ ಬಿಟ್ರೆ ಬೇರೆ ಯಾರು ಗೊತ್ತಿರಲಿಲ್ಲ. ಹಿ ಅನನ್ಯನಾಥಾನ್ ಸ್ವಕರಾದ ಬಚ್ಚುತಾನ್. ಅನನ್ಯನಾಥಾನ್, ನನಗೆ ನಾಥ ಅಂದ್ರೆ ಒಡೆಯ, ನನಗಿನ್ಯಾರು ನಾಥರೇ ಇಲ್ಲ, ಒಡೆಯರೇ ಇಲ್ಲ ಕೃಷ್ಣನ್ ಬಿಟ್ರೆ. ಕೃಷ್ಣನ ಬಿಟ್ರೆ ಹುಡುಗರಿಗೆ ಇನ್ಯಾವ ದೇವರು ಬೇಕಾಗಿಲ್ಲ ಅವ್ರಿಗೆ, ಯಾವ ದೇವರು ಬೇಕಾಗಿಲ್ಲ ಅವ್ರಿಗೆ. ಯಾರಿಗ್ ಬರುತ್ತೆ ಇದು ಭಾವ? ಆಯ್ತಪ್ಪ ಕೃಷ್ಣ ದೇವ್ರು ಅಂತ ಗೊತ್ತಿದ್ರೆ ಕೃಷ್ಣ ದೇವ್ರಪ್ಪ, ನಮ್ಗೆ ಬೇರೆ ಇನ್ಯಾರು ದೇವ್ರು ಬೇಡ. ಈಗ ನಾವ್ ಹೇಳ್ತೀವಲ್ಲ ನಮಗೆ ಕೃಷ್ಣ ಒಬ್ಬ ಇದ್ರೆ ಸಾಕು, ಇನ್ಯಾರು ಬೇಡ ಅಂತ. ಯಾಕಂದ್ರೆ ಕೃಷ್ಣ ದೇವ್ರ ಅಂತ ಗೊತ್ತು, ಅದಕ್ಕೆ ಬೇಡ ಅಂತ ಹೇಳ್ತಾ ಇದೀವಿ. ಓಕೆ, ಅದ್ರೇನು ರಹಸ್ಯ ಏನಿಲ್ಲ. ಬಟ್ ಹುಡುಗರಿಗೆ ಕೃಷ್ಣ ದೇವ್ರ ಅಂತ ಗೊತ್ತಿಲ್ಲ, ಆದ್ರೆ ಕೃಷ್ಣ ಮಾತ್ರ ಬೇಕು, ಬೇರೆ ಇನ್ಯಾವ ದೇವ್ರು ಬೇಡ ನಮ್ಗೆ. ಯಾರಿಗ್ ಬರುತ್ತೆ ಭಾಗ್ಯ? ಈ ಭಾಗ್ಯ ಯಾರಿಗ್ ಕೊಡ್ತಾನೆ ಭಗವಂತ ಈ ತರ ಭಾಗ್ಯ? ಏನ್ ಅರ್ಥ ಮಾಡ್ಕೋಬೇಕು ನಾವ್ ಇಲ್ಲಿ ಹಾಗಾದ್ರೆ? ಭಗವಂತ ಬುದ್ಧಿ ಕೊಟ್ರೆ ಮಾತ್ರ ಭಗವಂತನ ಆರಾಧನೆ ಮಾಡಕ್ ಆಗುತ್ತೆ, ಇಲ್ಲಂದ್ರೆ ಮಾಡಕ್ ಆಗಲ್ಲ. ಅಷ್ಟೇ ಅಷ್ಟೇ ಅರ್ಥ ಮಾಡ್ಕೊಳ್ಳೋದು. ತಾನ್ ವೀಕ್ಷ ಕೃಷ್ಣ ಸಕಲ ಅಭಯಪ್ರದೋ ಹಿ ಅನನ್ಯನಾಥಾನ್ ಸ್ವಕರಾದ ವಚ್ಯುತಾನ್ ದೀನಾಂಶ ಮೃತೋರ್ ಜಠರಾಗ್ನಿ ಹಾಸಾನ್ ಗೃಹಾರ್ದಿನೋ ದಿಷ್ಟ ಕೃತೇನ ವಿಸ್ಮಿತ. ಸೊ ಕೃಷ್ಣ ಸ್ಮರಣೆ ಮಾಡ್ತಾ ಇದ್ರೆ, ಕೃಷ್ಣ ಕೃಷ್ಣ ನಾವು ಸತ್ವಿ ನಾವು ಹೋದ್ವಿ, ಹಾವು ಬಾಯೊಳಗೆ ಅಂತ ಅನ್ಕೊಂಡು ಕೃಷ್ಣ ಒಳಗಡೆ ಬಂದೇ ಬಿಟ್ಟ. ನೋಡ್ತಾರೆ, ಆಶ್ಚರ್ಯ ಆಯ್ತು. ಯಾಕಂದ್ರೆ ಇದೆಲ್ಲ ಭಗವಂತನ ಅಂತರಂಗ ಶಕ್ತಿ ವ್ಯವಸ್ಥೆ ಮಾಡತ್ತೆ. ಈ ಈ ಈ ಈವೆಂಟ್ ನ ಪ್ರೋಗ್ರಾಮ್ ಅರೇಂಜ್ ಮಾಡ್ತಾರಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್, ಅದಕ್ಕೊಬ್ರು ಈವೆಂಟ್ ಮ್ಯಾನೇಜರ್ ಇರ್ತಾರೆ. ಕೃಷ್ಣ ಮತ್ತೆ ಕೃಷ್ಣ ಭಕ್ತರ ಮಧ್ಯೆ ನಡೆಯುವಂತ ಲೀಲೆಗಳನ್ನ ಅರೇಂಜ್ ಮಾಡೋದು ಯೋಗ ಮಾಯೆ. ಕೃಷ್ಣ ನೀನು ಹಾವು ಬಾಯೊಳಗೆ ಹೋಗೋ ತರ ಹೋಗು, ಅಗಾಸುರ ಬಾಯಿ ಓಪನ್ ಮಾಡೋ ತರ ನಾನ್ ಮಾಡ್ತೀನಿ, ಹುಡುಗರು ಬಾಯೊಳಗೆ ಹೋಗೋ ತರ ನಾನ್ ಮಾಡ್ತೀನಿ. ಪ್ರತಿಯೊಂದು ಕೂಡ ಭಗವಂತನ ಅಂತರಂಗ ಶಕ್ತಿನೇ ಮಾಡ್ತಾ ಇರುತ್ತೆ. ನಮ್ಗದು ಅರಿವಾಗೋದಿಲ್ಲ. ನಾವೆಲ್ಲ ಮಾಡೋದು, ನಾವು ನೀವೆಲ್ಲ ಮಾಡೋದು. ಇಲ್ಲ ನಾನ್ ಮಾಡ್ದೆ, ಈ ಪ್ರೋಗ್ರಾಮ್ ಈ ಸಲ ನಾನ್ ಮಾಡ್ದೆ, ಅದು ನಾನ್ ಮಾಡ್ದೆ, ಈ ಪಕ್ಷ ನಾನ್ ಕಟ್ಟದೆ, ಈ ಕೆರೆ ನಾನ್ ಕಟ್ಟದೆ. ನಾವಲ್ಲ ಕಟ್ಟೋದು. ನಾವೇನ್ ಕಟ್ತೀವಿ? ನಾವಲ್ಲ ಕಟ್ಟೋದು. ಯೋಗ ಮಾಯೆ ಅಥವಾ ಮಹಾಮಾಯೆ. ಯಾರು ಭಕ್ತರಲ್ವೋ ಅವ್ರಿಗೆ ಮಹಾಮಾಯೆ ಮಾಡ್ತಿರ್ತಾಳೆ. ಯಾರು ಶುದ್ಧ ಭಕ್ತರು ಅವ್ರಿಗೆ ಯೋಗ ಮಾಯೆ ಅರೇಂಜ್ಮೆಂಟ್ ಮಾಡ್ತಾ ಇರ್ತಾಳೆ ಎಲ್ಲಾನು. ಇದು ನಮ್ಗೆ ಇದು ಬೇಸಿಕ್. ಇದು ನಾವು ಭಕ್ತಿ ಮಾಡಕ್ಕೆ ನಮ್ಗೆ ಇದು ಅರ್ಥ ಆಗ್ಬೇಕು. ಯಾರು ಏನು ಮಾಡ್ತಾ ಇಲ್ಲ, ಎಲ್ಲ ಒಂದು ಮಹಾಮಾಯೆ ಮಾಡ್ತಿರ್ತಾಳೆ, ಭಕ್ತರ ಜೊತೆಗೆ ಯೋಗ ಮಾಯೆ ಮಾಡ್ತಿರ್ತಾಳೆ. ಗೊತ್ತಾಗ್ತಿಲ್ಲ ಅವ್ರಿಗೆ, ಮಕ್ಕಳಿಗೆ. ತನ್ನ ಅಂತರಂಗ ಶಕ್ತಿಯಿಂದ ಇದೆಲ್ಲ ನಡೀತಾ ಇದೆ. ಭಗವಂತನಿಗೆ, ಕೃಷ್ಣನಿಗೆ ಆಶ್ಚರ್ಯ ಆಯ್ತು. ಏನ್ ಆಶ್ಚರ್ಯ ಆಯ್ತು? ಅರೆ ಹೆಂಗ್ ಕಾಪಾಡೋದು ನಾನು ಇವ್ರನ್ನ? ನೀನ್ ಕಾಪಾಡಕ್ಕೆ ಶಕ್ತಿ ಇಲ್ವಾ ನಿನಗೆ? ಇದೆ, ಆದ್ರೆ ಯೋಗ ಮಾಯೆ ಆಟ ಆಡ್ತಾ ಇರೋದಲ್ಲಿ. ಯೋಗ ಮಾಯೆ ವ್ಯವಸ್ಥೆ ಮಾಡಿದಾಳೆ. ಕೃಷ್ಣನ ಶಕ್ತಿಯನ್ನು ಮರೆಸ್ಬೇಕು. ಭಗವಂತನಿಗೆ ಏನ್ ಆಶ್ಚರ್ಯ ಆಗುತ್ತೆ? ಅವನಿಗೆ ಆಶ್ಚರ್ಯ ಅನ್ನೋದಿದ್ಯಾ? ಭಯ ಅನ್ನೋದಿದ್ಯಾ ಅವನಿಗೆ? ಏನ್ ಮಾಡೋದು ತಲೆ ಕರ್ಕೊಂಡು ಕೂತಿದ್ದಾನೆ ಕೃಷ್ಣ. ಏನ್ ಮಾಡೋದಪ್ಪ, ಹಿಂಗು ಬಳಸು ನಮ್ಮ ಹುಡುಗರನ್ನ ಬದುಕ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕೃತ್ಯಂ ಕಿಮತ್ರಾಸ್ಯ ಕಲಸ್ಯ ಜೀವನಂ ನವ ಆಮಿಷಂ ಚ ಸತಾಂ ಹಿಂಸನಂ. ಏನ್ ಮಾಡೋದು? ಕೃತ್ಯಂ ಕಿಮತ್ರ ಅಸ್ಯ ಕಲಸ್ಯ. ಏನ್ ಮಾಡೋದು?
ಕೃತ್ಯಂ ಕಿಂ, ಏನ್ ಮಾಡ್ಬೇಕು ಇವಾಗ ನಾನು? ಈ ದಾನವನ್ನು ಹೆಂಗ್ ಸಂಹಾರ ಮಾಡ್ಬೇಕು? ಆಯ್ತು, ನಿಧಾನಕ್ಕೆ ಭಗವಂತ ಅಗಾಸುರನ್ ಬಾಯೊಳಗೆ ಹೋಗ್ತಾನೆ. ಅಗಾಸುರ ಭಯಂಕರ ರಾಕ್ಷಸ. ದೇವತೆಗಳು ಆಕಾಶನ ನೋಡ್ತಾ ಇದಾರೆ. ಅಯ್ಯೋ, ಕೃಷ್ಣ ಬಾಯೊಳಗೆ ಹೋಗ್ಬಿಟ್ನಲ್ಲ, ಇನ್ನು ಕೃಷ್ಣನ್ ಕಥೆ ಏನಾಗ್ಬೇಕು? ಎಲ್ಲರಿಗೂ ಯೋಗಮಾಯೆ ವ್ಯವಸ್ಥೆ ಮಾಡಿದ್ದಾಳೆ. ಆಶ್ಚರ್ಯ ಆಗ್ಲಿ, ಭಯ ಆಗ್ಲಿ, ಶೋಕ ಆಗ್ಲಿ ಎಲ್ಲ ಭಗವಂತನ ಶಕ್ತಿ ಅರೇಂಜ್ ಮಾಡುತ್ತೆ. ಅದಕ್ಕೆ ಯಾವಾಗ ಭಗವಂತನಿಗೆ ನೇರವಾಗಿ ಶರಣಾಗ್ಬಿಟ್ರೆ ಭಗವಂತನ ಶಕ್ತಿಗಳು ಆ ಭಕ್ತನಿಗೆ ಪೂರಕವಾಗಿರುತ್ತೆ. ನಾವು ಭಗವಂತನ ಶಕ್ತಿಗೆ ಅಧೀನರಾಗ್ಬಿಡ್ತೀವಲ್ವಾ? ಆದ್ರೆ ಭಗವಂತನ ಅಂತರಂಗ ಶಕ್ತಿಗೆ ಅಧೀನರಾಗ್ತಾ ಇಲ್ಲ, ನಾವು ಭಗವಂತನ ಬಹಿರಂಗ ಶಕ್ತಿಗೆ ಅಧೀನರಾಗ್ತಾ ಇದೀವಿ. ಅದೇ ತಪ್ಪು, ಮಾಯಾ. ಭಗವಂತನ ಬಹಿರಂಗ ಶಕ್ತಿ ಮಾಯಾ. ನಾವೆಲ್ಲರೂ ಭಗವಂತನ ಈಗ ನಾವ್ ಶಕ್ತಿ ದೇವತೆನ ಪೂಜೆ ಮಾಡ್ತೀವಿ, ಶಕ್ತಿ ಪೀಠ, ಶಕ್ತಿ 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 ಇದು. ಭಗವಂತನಿಗೆ ಅಸಂಖ್ಯಾತ ಶಕ್ತಿಗಳಿದೆ. ನೀವ್ ಯಾವ ಶಕ್ತಿ ಇವಾಗ ಹೇಳ್ತಿಲ್ವಾ? ನಿಮ್ದು ಯಾವ ಕ್ಯಾಸ್ಟು, ನಮ್ದು ಈ ಕ್ಯಾಸ್ಟ್, ಅದ್ರಲ್ಲಿ ಯಾವ ಸಬ್ ಕ್ಯಾಸ್ಟು, ಅದ್ರಲ್ಲಿ ಯಾವ ಸಬ್ ಕ್ಯಾಸ್ಟು ಅಂತ ಕೇಳ್ತೀವಲ್ವಾ? ಭಗವಂತನಿಗೆ ಅಸಂಖ್ಯಾತ ಶಕ್ತಿ ಇದೆ. ಅದು ಯಾವ ಶಕ್ತಿ? ಬಹಿರಂಗ ಶಕ್ತಿ. ಅದ್ರಲ್ಲಿ ಯಾವುದು? ಅದ್ರಲ್ಲಿ ಇದು. ಅದ್ರಲ್ಲಿ ಯಾವುದು? ಅದ್ರಲ್ಲಿ ಇದು. ಓ, ಭಗವಂತನ ಅಸಂಖ್ಯಾತ ಶಕ್ತಿಗಳಿದ್ದ ಮೇಲೆ ನೀವು ಯಾವ್ದೋ ಒಂದ್ ಶಕ್ತಿಗೆ ಸರೆಂಡರ್ ಆಗ್ತಿರಲ್ವಾ, ಭಗವಂತನಿಗೆ ಖುಷಿ ಆಗೋದಿಲ್ಲ, ಭಗವಂತನಿಗೆ ತೃಪ್ತಿ ಆಗೋದಿಲ್ಲ. ಹೇಗೆ ವ್ರಜವಾಸಿಗಳು ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗಿದ್ರು, ಹಾಗೆ ನಾವು ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗಬೇಕು. ಸರಿ, ಕೃಷ್ಣ ಏನ್ ಮಾಡ್ತಾನೆ? ಒಳಗೋದ ಬಾಯೊಳಗೆ ದೇಹವನ್ನ ವಿಸ್ತಾರ ಮಾಡ್ಕೋತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ಇದು ಯಾವ ಶಕ್ತಿ, ಇದು ಯೋಗಮಾಯೆ. ವಿಸ್ತಾರ ಆಗ್ತಾ ಇದೆ, ಆಗ್ತಾ ಇದೆ, ದೇಹ ಬೆಳೆದು ಬಿಡ್ತು. ಅಕಾಸುರನು ದೇಹವನ್ನು ಬೆಳೆಸ್ಕೊತಾ ಇದ್ದಾನೆ. ಕೊನೆಗೆ ಭಗವಂತನ ಮುಂದೆ ಪೈಪೋಟಿ ಮಾಡಕ್ಕಾಗದೆ ಆ ರಾಕ್ಷಸ ಆ ಗಂಟ್ಲನ್ನ ಹರ್ಕೊಂಡು ಆ ಬಾಯಿನ ಸೀಳಿ ತೂತ್ ಮಾಡ್ಕೊಂಡು ಆಚೆ ಬಂದ್ಬಿಡ್ತಾನೆ. ಪ್ರಾಣ ಹೋಗ್ಬಿಡ್ತು ಅವನು. ಪ್ರಾಣ ಹೋಯ್ತು, ಎಲ್ಲಿಗೆ ಹೋಯ್ತು? ಭಗವಂತನಲ್ಲಿ ಲೀನ ಆಗ್ಬಿಡ್ತಾರೆ ಅವರೆಲ್ಲ. ಭಗವಂತನೇ ಸಾಕ್ಷಾತ್ ಅವ್ರನ್ನ ಸಂಹಾರ ಮಾಡ್ತಿರ್ತಾನಲ್ಲ. ಅದರಿಂದ ಒಂದು ಜ್ಯೋತಿ ಆಚೆ ಬರುತ್ತೆ. ಜ್ಯೋತಿ ಸ್ವಧಾಮ್ನ ಜ್ವಲಯ ದಿಶೋ ದಶ, 10 ದಿಕ್ಕುಗಳನ್ನ ಬೆಳಗಿಸ್ಬಿಡುತ್ತಂತೆ ಆಗಾಸುರನ ದೇಹದಿಂದ ಹೊರಟ ಜೀವ ಜ್ಯೋತಿ. ನೋಡ್ತಾ ನೋಡ್ತಾ ಏನಾಯ್ತು? ವಿವೇಶ ತಸ್ಮಿನ್ ಮಿಷತಾಂ ದಿವೌಕಸಾಂ. ಭಗವಂತನಲ್ಲಿ ವಿವೇಶ ಪ್ರವೇಶ ಮಾಡ್ತು. ಆಗಾಸುರ ಉದ್ಧಾರ ಆದ. ಆದರೆ ಉದ್ದೇಶ ಸರಿ ಇಲ್ವಲ್ಲ, ಅದಕ್ಕೆ ಭಗವಂತ ಅವನಿಗೆ ಸಾಯುಜ್ಯ ಮೋಕ್ಷ ಕೊಟ್ಟ. ಭಕ್ತರಿಗೆ ಸಾಯುಜ್ಯ ಮೋಕ್ಷ ಬೇಡ. ಶುದ್ಧ ಭಕ್ತಿ, ಕೃಷ್ಣನ ಭಕ್ತಿ ಮಾಡೋರ್ಗೆ ಯಾರು ಸಾಯುಜ್ಯ ಮೋಕ್ಷ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾರ್ಷ್ಟಿ ಯಾವುದು ಬೇಡ. ಈ ಯಾವ ಮೋಕ್ಷನೂ ಬೇಕಾಗಿಲ್ಲ. ಕೃಷ್ಣ ಪ್ರೇಮ ಅದ್ರ ಮುಂದೆ ಯಾವ ಮೋಕ್ಷವೂ ಕೂಡ ಒಂದು ಹುಲ್ಲು ಕಡ್ಡಿಗೆ ಸಮ ಅಲ್ಲ. ಇದಕ್ಕೆ ಅಗಾಸುರ, ದಂತಭಕ್ತರ ಇವರೆಲ್ಲ ಒಂದು ಸಾಯುಜ್ಯನೋ ಸಾರೂಪ್ಯನೋ ಮುಕ್ತಿ ಪಡೆದಿರ್ತಾರೆ. ಅಂದ್ರೆ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಅವನಿಗೆ ಚತುರ್ಭುಜ ರೂಪ ಸಿಕ್ತು ಅಂತ ಅಗಾಸುರನಿಗೆ. ಹಿಂದೆ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಬಟ್ ಭಗವಂತನ ದ್ವೇಷ ಮಾಡ್ತಾ ಬಂದ. ಭಗವಂತ ಅವರಿಗೆ ಉದ್ಧಾರ ಮಾಡ್ದ. ಅದಕ್ಕೋಸ್ಕರ ಅವ್ರಿಗೆ ಸಾರೂಪ್ಯ ಮುಕ್ತಿ ಸಿಕ್ತು. ಅಂದ್ರೆ ಚತುರ್ಭುಜ ರೂಪ. ವೈಕುಂಠದಲ್ಲಿ ಅವನು ಚತುರ್ಭುಜ ನಾರಾಯಣನಾಗಿರ್ತಾನೆ ಅಲ್ವಾ? ಕೃಷ್ಣ ಪ್ರತಿಯೊಂದರ ಮೂಲ. ನಾವೆಲ್ಲರೂ ಭಗವಂತನ ವಿಭಿನ್ನ ಅಂಶಗಳು. ಭಗವಂತನ ಹತ್ರನೇ ಹೋಗ್ಬೇಕು ನಾವು, ಭಗವಂತನ್ನೇ ಸೇರ್ಬೇಕು ನಾವು, ಭಗವಂತನ ಧಾಮಕ್ಕೆ ಹೋಗ್ಬೇಕು ನಾವು. ಇನ್ನೆಲ್ಲ ಆಪ್ಷನ್ ಇಲ್ಲ ನಮ್ಗೆ. ಅಂದ್ರೆ ಏನ್ ಮಾಡ್ಬೇಕು ಅವ್ನ ಪ್ರೀತಿ ಪಡೆಯೋದಿಕ್ಕೆ ಅದು ಗೊತ್ತಿಲ್ಲ ನಮ್ಗೆ. ಭಕ್ತರ ವಿಷಯದಲ್ಲಿ ಮುಕ್ತಿ ಅಂದ್ರೆ ಬೇರೆ, ಭಕ್ತರು ಅಲ್ದವ್ರ ವಿಷಯದಲ್ಲಿ ಮುಕ್ತಿ ಅಂದ್ರೆ ಬೇರೆ. ಬಟ್ ಹೇಗೆ ಭಕ್ತಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ನಾವು ಕಷ್ಟಪಡ್ತಾ ಇದೀವಿ ಭೌತಿಕ ಜಗತ್ತಲ್ಲಿ ಅಲ್ವಾ? ಎಷ್ಟು ಸುಂದರವಾದ ಲೀಲೆಗಳು. ಯಾರಿಗೋಸ್ಕರ ಮಾಡ್ತಾನೆ ಇದೆಲ್ಲ? ನನ್ನ ಶುದ್ಧ ಭಕ್ತರಿಗೋಸ್ಕರ. ಯಾರು ಈ ಲೀಲೆಗಳನ್ನ ಶ್ರವಣ ಮಾಡ್ತಾರೆ, ಇದನ್ನ ಹಾಡ್ತಾರೆ, ಕೊಂಡಾಡ್ತಾರೆ,
ಕೃಷ್ಣನ್ ಮಾಯೆ ಅಲ್ವಾ ಇದೆಲ್ಲ? ಭಗವಂತನ ಅಸಂಖ್ಯಾತ ಶಕ್ತಿಗಳಿದೆ. ಪರಾಸ ಶಕ್ತಿ ವಿವಿಧೈವ ಶೂಯತೆ. ಭಗವಂತನಿಗೆ ಒಂದು ಶಕ್ತಿ ಅಲ್ಲ, ಅಸಂಖ್ಯಾತ ಶಕ್ತಿಗಳಿದೆ. ಅತ್ಯದ್ಭುತ ಭಗವಂತ ಲೀಲೆಗಳು. ಹ್ಮ್, ಆ, ನಮ್ಮ ಊಹೆಗೂ ಮೀರಿದ್ದದು. ನಮ್ಮ ಊಹೆಗೂ ಮೀರಿದ್ದು ಭಗವಂತನ ಲೀಲೆಗಳು. ಪ್ರತಿಯೊಬ್ರು ಕೇಳಬೇಕು ಇದನ್ನು, ಭಗವಂತ ಲೀಲೆಗಳನ್ನ ಶ್ರವಣ ಮಾಡಬೇಕು. ಇವೆಲ್ಲ ಪುಣ್ಯ ಚರಿತ್ರೆ. ನಾವು ಸುಮ್ಮನೆ ಸ್ಕೂಲ್ಗಳಲ್ಲಿ ಸಮಾಜ ಅಂತ ಇಟ್ಬಿಟ್ಟು ಅವ್ರ ಚರಿತ್ರೆ ಇವ್ರ ಚರಿತ್ರೆ ಇಡ್ತಾರಲ್ಲ. ಯಾಕೆ ಪಾಂಡವರ ಚರಿತ್ರೆ, ಯದುಕುಲದ ಚರಿತ್ರೆ, ಕೃಷ್ಣನ ಚರಿತ್ರೆ ಇಡಬಾರದು ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನೋವಿದೆ ನಮಗೆ. ಖಂಡಿತ ಇರುತ್ತೆ ಅದು. ಇದು ನಿಜವಾದ ಚರಿತ್ರೆ ಅದಲ್ಲ. ಬಾಬರ್, ಹುಮಾಯೂನ್, ಅಕ್ಬರ್ ಅದು ಚರಿತ್ರೆ ಅಲ್ಲ. ಅದು ಬರೀ ಯುದ್ಧಗಳೇ. ಇವಾಗ ಹೆಂಗಿದೆ ಸೋಷಿಯಲ್ ಬುಕ್ ನಾವು ನೋಡಿಲ್ಲ. ಆ ಪಾಣಿಪಟ್ ಯುದ್ಧ ಮಾಡೋದು, ಆಂಗ್ಲೋ ಇಂಡಿಯನ್ ಯುದ್ಧ ಮಾಡೋದು, ಏನಕ್ಕೆ ಬೇಕು ನಮ್ಗೆ ಅದೆಲ್ಲ? ಓಕೆ, ಚರಿತ್ರೆ ಓದ್ಬೇಕು, ಈ ಚರಿತ್ರೆ ಕೊಡಿ. ಇದ್ರಲ್ಲೂ ಯುದ್ಧ ಇದೆ, ಇದ್ರಲ್ಲೂ ಒಳ್ಳೇದು ಕೆಟ್ಟದ್ದು ಇದೆ, ಇದ್ರಲ್ಲೂ ಮೋಸ ಇದೆ. ಆದರೆ ಕೃಷ್ಣ ಅನುಗ್ರಹ ಇದೆ ಅಲ್ವಾ? ಕೃಷ್ಣ ಅನುಗ್ರಹ ಸಿಗುತ್ತೆ. ಪಾಂಡವರ ಕೌರವರ ಮಧ್ಯದಲ್ಲಿ ಯುದ್ಧ ಇತ್ತು, ದ್ವೇಷ ಇತ್ತು, ಜಗಳ ಇತ್ತು, ಮನಸ್ತಾಪ ಇತ್ತು, ಎಲ್ಲ ಆಯ್ತು. ಅದನ್ನೇ ಯಾಕೆ ಇಡಬಾರ್ದು ಪಠ್ಯಪುಸ್ತಕಗಳಲ್ಲಿ? ಇದು ಭಗವಂತನ ಮಾಯಾ. ಅದಕ್ಕೆ ನಮ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಭಗವಂತ. ಪರೀಕ್ಷಿತ ಎಷ್ಟು ಕುತೂಹಲ ಆಗಿದ್ದ ಅಂದ್ರೆ, ಇನ್ನು ಸ್ವಲ್ಪ ದಿನದಲ್ಲೇ ಅವನ ಅಂತ್ಯ ಕಾಣ್ತಾ ಇದೆ. 7 ದಿನ ಅವನ ಆಯುಷ್ಯ ಇತ್ತು, ತಕ್ಷಕ ಬರ್ತಾನೆ ಕೊಲ್ತಾನೆ ಅಂತ ಇತ್ತು. ಭಗವಂತ ಲೀಲೆಗಳನ್ನ ಇನ್ನೂ ಹೇಳಿ ಅಂತ ಆಸೆ ಪಡ್ತಾ ಇದ್ದಾನೆ. ಬ್ರಹ್ಮದೇವರಿಗೆ ಯಾಕೆ ಮೋಹ ಬಂತು? ಈ ಹುಡುಗನ ನಾನ್ ಸೃಷ್ಟಿ ಮಾಡಿದ್ದು ಅಲ್ವೋ ಅಂತ ಯಾಕೆ ಅವ್ರಿಗೆ ಅನುಮಾನ ಬಂತು? ಸಾಕ್ಷಾತ್ ಭಗವಂತ ಅಂತ ಯಾಕೆ ಗೊತ್ತಾಗಿಲ್ಲ? ಹೇಳಿ ಶುಕಮುನಿಗಳೇ, ಹೇಳಿ. ಯಾಕೆ ಬ್ರಹ್ಮದೇವರು ಅಜ್ಞಾನಿನ? ಅಜ್ಞಾನಿ ಆಗಿದ್ರೆ ಯಾಕೆ ಭಗವಂತ ಆ ಪಟ್ಟ ಕೊಡ್ತಾ ಇದ್ದ ಅಲ್ವಾ? ಮಾನಸಿಕ ಅಸ್ವಸ್ಥರನ್ನೆಲ್ಲ ನಾವು ಒಳ್ಳೆ ಹೈ ಪೋಸ್ಟ್ ಕೂರ್ಸಕ್ಕಾಗತ್ತಾ? ನಿಮ್ಮ ಮನಸ್ಸಲ್ಲಿ ಇರೋರ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಅವ್ರನ್ನ ಆರ್ಮಿ ಮಿಲಿಟರಿ ಸೇರ್ಸಕ್ಕಾಗತ್ತಾ? ಇಲ್ಲ ಡಾಕ್ಟರ್ ಮಾಡಕ್ಕಾಗತ್ತಾ ಅವ್ರನ್ನ? ಇಲ್ಲ ತಾನೆ. ಮತ್ತೆ ಬ್ರಹ್ಮದೇವರು ಆ ಪದವಿಗೆ ಬಂದಿದ್ದಾರೆ ಅಂದ್ಮೇಲೆ ಅವ್ರಿಗೆ ಯಾಕೆ ವಿಮೋಹನ ಬಂತು? ಸುಂದರವಾದ ಲೀಲೆ, ಬ್ರಹ್ಮ ವಿಮೋಹನ ಲೀಲೆ. ನಾವು ಮುಂದಿನ ದಿನ ಸೇರಿದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಯಥಾಶಕ್ತಿ ಯಥಾಮತಿ. ಸೊ ಆನಂದ, ಆ ಅಲೌಕಿಕ ಲೀಲೆಗಳನ್ನ ನಾವೆಲ್ಲರೂ ಆಸ್ವಾದನೆ ಮಾಡಬೇಕು. ಸುಂದರವಾದ ಲೀಲೆಗಳು. ಕೇಳಿದ್ರೇನೆ ನಮ್ಮ ಪಾಪಗಳು ನಾಶ ಆಗುತ್ತೆ ಶ್ರವಣ ಮಾಡಿದಷ್ಟು. ಸೊ ಬ್ರಹ್ಮದೇವರಿಗೆ ಯಾಕೆ ವಿಮೋಹನ ಬಂತು ಅನ್ನೋದನ್ನ ನಾವು ನಾಳೆ ಸೇರಿದಾಗ ನೋಡೋಣ.